ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ಒಂದು ವಾರದ ಕಾಲ ಆಧುನಿಕ ಸಂಸ್ಕೃತ ಕವಿಗಳನ್ನು ಕುರಿತು ಪ್ರವಚನ ಮಾಲೆ ಏರ್ಪಾಟಾಗಿರುವುದು ತಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಸಾಮಾನ್ಯವಾದ ಒಂದು ಪ್ರವೇಶಿಕೆ ಪರಿಚಯವನ್ನು ಕೊಟ್ಟಿದ್ದಾಯಿತು. ಅದಕ್ಕೆ ಇನ್ನು ಕೆಲವು ಮಾತುಗಳನ್ನು ಸೇರಿಸಬೇಕಾಗಿದೆ. ಆ ಅನುವಚನ ನಿನ್ನೆ ಈ ದಿವಸ ಗೋವಿಂದಚಂದ್ರ ಪಾಂಡೆಯ ಅವರ ಇಂಗ್ಲೀಷ್ ಕವಿತಾನುವಾದ ಸಂಸ್ಕೃತದ ರೂಪಗಳನ್ನು ಕುರಿತು ಹೇಳುವಲ್ಲಿ ಅವರೊಂದು ಪುಸ್ತಕವೇ ಬರೆದಿದ್ದಾರೆ ಅಂತ ಹೇಳಿದೆ. ಅದರ ಶೀರ್ಷಿಕೆಯನ್ನು ನಿಮ್ಮಲ್ಲಿ ನಿವೇದಿಸೋದು ಮರೆತೆ. ಅದು ಅಸ್ತಾಚಲೀಯಂ ಅಂತ. ಅಂದರೆ ಸೂರ್ಯ ಉದಯಿಸುವ ಬೆಟ್ಟ ಒಂದಿದೆ, ಮುಳುಗುವ ಬೆಟ್ಟ ಒಂದಿದೆ ಅಂತ ನಮ್ಮಲ್ಲಿ ಕಲ್ಪನೆ ಉಂಟು. ಬೆಟ್ಟದ ಹಿಂದಿಂದ ಸೂರ್ಯೋದಯ ಆಗುವುದು ಎಷ್ಟೋ ಬಾರಿ ನೋಡಿರೋದ್ರಿಂದ ಉದಯಾದ್ರಿ ಅಸ್ತಾದ್ರಿ ಅಂತ ಕೂಡ ಕರೀತಾರೆ. ನಮ್ಮ ಪೂರ್ವದ ಕಡೆ ಉದಯವಾದರೆ ಪಶ್ಚಿಮದ ಕಡೆ ಅಸ್ತವಾಗೋದ್ರಿಂದ ಪಾಶ್ಚಾತ್ಯ ದೇಶಗಳ ಇಂಗ್ಲೀಷಿನ ವಿಶೇಷತಃ ಭಾಷೆ ಅಸ್ತಾಚಲಕ್ಕೆ ಸಂಬಂಧಪಟ್ಟದ್ದು ಅಂತ ಅಸ್ತಾಚಲೀಯಂ, ಅಸ್ತಾಚಲಸ್ಯ ಇದಂ ಅಸ್ತಾಚಲೀಯಂ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟು ಶೇಕ್ಸ್ಪಿಯರಿಂದ ಆರಂಭ ಮಾಡಿಕೊಂಡು ಆಧುನಿಕ ಕವಿಗಳವರೆಗೆ ಕೆಲವು ಪದ್ಯಗಳನ್ನು ಅನುವಾದ ಮಾಡಿದ್ದಾರೆ. ಅದರ ಒಂದೆರಡು ಪದ್ಯಗಳನ್ನು ನಾನು ನಿಮ್ಮಲ್ಲಿ ನಿವೇದನೆ ಮಾಡಿದ್ದೆ. ವಿಶೇಷತಃ ಮಿಲ್ಟನ್ನನ್ನು ಆನ್ ಇಸ್ ಬ್ಲೈಂಡ್ನೆಸ್ ಇಡೀ ಪದ್ಯವನ್ನು ನಾನು ವಾಚನ ಮಾಡಿದ್ದೆ. ಹಾಗೆ ಸಂಸ್ಕೃತದಲ್ಲಿ ಹೊಸ ತಂತ್ರಗಳು, ಹೊಸ ಕ್ರಮಗಳು ಎಲ್ಲ ಬಂದಿದೆ ಅಂತ ಕೂಡ ನಾನು ಹೇಳಿದೆ. ಆ ರೀತಿಯಲ್ಲಿ ನವ್ಯ ಕವಿತೆ ಅಂತ ಏನೆಲ್ಲ ಇದೆ ಅದಷ್ಟು ಬಂದಿದೆ. ಹರ್ಷದೇವ ಮಾಧವ ಅಂತನ್ನೋರು ಒಬ್ಬರು ಬರೀತಾರೆ. ಅದೆಲ್ಲ ನಮಗೆ ಕನ್ನಡದಲ್ಲಿ ಹೇಗೆ ಗೋಪಾಲಕೃಷ್ಣ ಅಡಿಗರಿಂದ ಈಚೆಗೆ ನವ್ಯ ಮಾರ್ಗ ಪ್ರವರ್ತನವಾಯಿತು, ಅದು ಎಷ್ಟೋ ಬಾರಿ ದುರ್ಬೋಧವೋ ಯಾರಿಗೂ ಏನು ಗೊತ್ತಾಗಲ್ವೋ ಆ ರೀತಿ ಇದೆ. ಅತ್ರಾಂತರೆ ಅಂತ ಒಂದು ಕವಿತೆ. ಅತ್ರಾಂತರೆ ಅಂದರೆ ಅದೇ ಹೊತ್ತಿನಲ್ಲಿ, ತನ್ಮಧ್ಯೆ ಅನ್ನುವ ಅರ್ಥ ಬರುತ್ತದೆ. ಅದು ಒಟ್ಟು ಸಾಮಾನ್ಯ 9 ಸಾಲಿದೆ ಪದ್ಯ. ಭುವಿ ಪತತಿ ಮೊದಲನೇ ಸಾಲು, ತರುಶಾಖಾ ಜಾಲೇಭ್ಯ ಎರಡನೇ ಸಾಲು, ಜೀರ್ಣ ಚಂದ್ರಮಾ ಮೂರನೇ ಸಾಲು. ಭುವಿ ಪತತಿ ತರುಶಾಖಾ ಜಾಲೇಭ್ಯ ಜೀರ್ಣ ಚಂದ್ರಮ. ಭೂಮಿಗೆ ಮರದ ಕೊಂಬೆಗಳ ಮೂಲಕವಾಗಿ ಮುದಿಚಂದ್ರ, ಮುಪ್ಪಿನ ಚಂದ್ರ ಬೀಳ್ತಾ ಇದ್ದಾನೆ. ಶುಕರೂಪೇಣ ಒಂದನೇ ಸಾಲು, ವೃಕ್ಷಾತ್ಮ ಪಲಾಯತೆ ಎರಡನೇ ಸಾಲು, ತಕ್ಷಕಂ ದೃಷ್ಟ್ವಾ ಮೂರನೇ ಸಾಲು. ಶುಕರೂಪದಿಂದ ವೃಕ್ಷದ ಆತ್ಮವು ತಕ್ಷಕನನ್ನು ನೋಡಿ ಓಡಿ ಹೋಗ್ತಾ ಇದೆ. ಅದು ಎರಡನೇ ಚರಣ. ಮೂರನೇ ಚರಣ ಶುಕ್ರನಿನಾದಂ ಒಂದು ಸಾಲು, ಸ್ಮೃತ್ವಾ ಚಿನ್ನಪಾದಪ ಎರಡನೇ ಸಾಲು, ಪುನಃಪ್ರರೂಢ ಮೂರನೇ ಸಾಲು. ಶುಕ್ರನಿನಾದಂ ಸ್ಮೃತ್ವಾ ಚಿನ್ನಪಾದಪ ಪುನಃಪ್ರರೂಢ. ಶುಕ್ರನ ಧ್ವನಿಯನ್ನು ಕೇಳಿ ನೆನೆದುಕೊಂಡು ಮುರಿದ ಮರವು ಮತ್ತೆ ಮೊಳೆಯಿತು. ಇದಕ್ಕೆ ಯಾವ ಬ್ರಹ್ಮ ಏನು ಅರ್ಥ ಮಾಡ್ತಾನೋ ಗೊತ್ತಿಲ್ಲ. ಅಕಾಡೆಮಿ ಪ್ರಶಸ್ತಿಗಳು ಅದು ಇದು ಎಲ್ಲ ಬಾಚಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಅಂದರೆ ಈ ಥರದ್ದು ಎಲ್ಲ ಬೇರೆ ಭಾಷೆಗಳಲ್ಲಿ ಏನೇನು ಉಪದ್ವ್ಯಾಪ ಆಯಿತು, ಅಲ್ಲಿ ಎಜ್ರಾ ಪೌಂಡಿಂದ ಎಲಿಯಟ್ಟಿಂದ ಮೊದಲುಗೊಂಡು ಏನು ಕೋಲಾಹಲವಾಯಿತು ಅವೆಲ್ಲ ಕೂಡ ಕೀಳಾಗಿ ಮೇಲಾಗಿ ಹೇಗೋ ಒಂದು ರೀತಿಯಲ್ಲಿ ಉಚ್ಚಾವಚಗಳಿಂದ ಸಂಸ್ಕೃತದಲ್ಲೂ ಬಂದಿದೆ. ಅಂದರೆ ನಮ್ಮಲ್ಲೂ ಇದೆ. ನಾನು ನಮ್ಮ ಗೌರಿಬಿದನೂರಿನಲ್ಲಿ ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಅಮ್ಮ ವೀಣೆ ವಾಂಚುತ್ತುಂದಿ ಅಂತ ಹೇಳಿಬಿಟ್ಟು ವೀಣೆ ನುಡಿಸುವಂಥ ಫೋಟೋ ತೋರಿಸೋರು ಮಗಳದು. ವೀಣೆ ನುಡಿಸ್ತಾಳೆ ಅಂದರೆ ಫೋಟೋದಲ್ಲಿದೆ ಅಂತ. ಯಾವಾಗಲೂ ಒಮ್ಮೆ ವೀಣೆ ಕೈನಲ್ಲಿ ಹಿಡಿಸ್ಬಿಟ್ಟಿದ್ರು, ಫೋಟೋ ತೆಗೆಸಿದ್ದಾರೆ. ಯಾರಾದರೂ ಮದುವೆಗೆ ಬರುವಂಥ ಹುಡುಗರು ನೋಡೋದಕ್ಕೆ ಕೇಳಿದಾಗ ಏನು ಕಲಿತಿದ್ದಾರೆ ಸಂಗೀತ ಅಂದರೆ ಅಮ್ಮ ವೀಣೆ ವಾಂಚುತ್ತುಂದಿ ಚೂಡಂಡಿ ಆ ಕಡೆ ಫೋಟೋ ಉಂದಿ ಅಂತ. ಆ ರೀತಿಯಲ್ಲಿ ಸಂಸ್ಕೃತದಲ್ಲೂ ಇದೆಲ್ಲ ಇದೆ, ನೋಡಿ ಬೇಕಾದರೆ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ ಅನ್ನೋ ತರಹ. ಆಂಧ್ರ ಪ್ರದೇಶದ ಒಬ್ಬರು ಶ್ರೀಭಾಷ್ಯಂ ವಿಜಯಸಾರಥಿ ಎನ್ನುವರು, ಅವರು ಅರ್ಥವಾಗುವಂಥ ಪದ್ಯ, ಆದರೆ ಪದ್ಯದಲ್ಲಿ ಏನು ಅಂತ ಸ್ವಾರಸ್ಯ ಇಲ್ಲ, ಆ ಥರದ್ದೊಂದು ದೊಡ್ಡ ಖಂಡಕಾವ್ಯವನ್ನು ಬರೆದರು. ಆ ಥರದ್ದು ಏನೇನೋ ಮಾಡಿದ್ದಾರೆ. ಬಗೆಬಗೆಯ ಕ್ರಿಯಾಪದಗಳು. ಸಂಸ್ಕೃತದಲ್ಲಿ ಕ್ರಿಯಾಪದಗಳು ತುಂಬ ಸಮೃದ್ಧವಾಗಿವೆ. ಬಹುಧಾತುಗಳು ಅಲ್ಲಿ ಉಂಟಲ್ವಾ. ಅಕತಿ ಮಂದಾಕಿನಿ, ಚಕತಿ ಮಂದಾಕಿನಿ, ತಕತಿ ಮಂದಾಕಿನಿ, ಮಧುರೇಣ ಪೂರೇಣ, ಚಲತಿ ಮಂದಾಕಿನಿ, ಜಲತಿ ಮಂದಾಕಿನಿ, ಸಲತಿ ಮಂದಾಕಿನಿ, ವಿಮಲೇನ ಸಲಿಲೇನ, ಸ್ಯಂದತೆ ಸ್ಪಂದತೆ ಸ್ಕುಂದತೆ ಸ್ವರ್ಣದಿ, ಪರಿವಹಸ್ಯಾವಧೌ ಪ್ರೇಯಸಾ ಸ್ರೋತಸ, ಸೂದತೆ ಮೋದತೆ ಹ್ಲಾದತೆ ಸ್ವರ್ಣದಿ, ಪರಿವಹಸ್ಯಾಜಿರೆ ಶ್ರೇಯಸ ಪಾತಸ, ಯೋತತೆ ಜ್ಯೋತತೆ ಶ್ರಂಥತೆ ಸ್ವರ್ಣದಿ, ಪರಿವಹಸ್ಯಂಗಣೆ ಭೂರಿಣ ವಾರಿಣ, ಅಂಹತೆ ಮೌಹತೆ ಬೌಹತೆ ಸ್ವರ್ಣದಿ, ಪರಿವಹತ್ ಪ್ರಾಂಗಣೆ ಮಹಿತಯ ಧಾರಯ, ಅಕತಿ ಮಂದಾಕಿನಿ, ಚಕತಿ ಮಂದಾಕಿನಿ, ತಕತಿ ಮಂದಾಕಿನಿ, ಮಧುರೇಣ ಪೂರೇಣ. ಈ ರೀತಿಯಾಗಿ ಅವರ ಪದ್ಯ ಮುಂದೇನೂ ಹೋಗುತ್ತೆ ಬೇಕಾದಂತೆ.
ಕಲ್ಲತೆ ಮಲ್ಲತೆ ಘನ ವಿಷಯ ಮಂಡಲೆ ಘನ ವಿಯನ್ ಮಂಡಲೆ ಕಂಜತೆ ಕಾಂಚತೆ ಘನ ತಮೋ ಮಂಡಲೆ ಶಲ್ಭತೆ ಗಲ್ಭತೆ ಸ್ತನಯಿತ್ನು ಮಂಡಲೆ ತ್ರಂಕತೆ ವಂಕತೆ ತಾರಕ ಮಂಡಲೆ. ಹೀಗೆ ಎಲ್ಲ ಕ್ರಿಯಾಪದಗಳನ್ನು ಬಳಸಿಕೊಂಡು ಬರೆದಿದ್ದಾರೆ. ಅಂದರೆ ಗಂಗೆ ಹರಿತಾಳೆ, ಹಾರತಾಳೆ, ಜಾರ್ತಾಳೆ, ಏರ್ತಾಳೆ, ಈ ರೀತಿಯಾದಂಥ ಪದಗಳು. ಅಂದರೆ ಅಲ್ಲಿ ಯಾವುದೂ ಕಲ್ಪನೆ ಇಲ್ಲ, ಬರೀ ಕ್ರಿಯಾಪದಗಳ ಶಿಲ್ಪನೆ ಮಾತ್ರ ಉಂಟು. ಈ ರೀತಿಯಾದದ್ದು ಹೀಗೆಲ್ಲ ಯಥೇಷ್ಟವಾಗಿ ಬಂದಿದೆ. ಅಂದರೆ ಸಂಸ್ಕೃತದ ಆಧುನಿಕ ಕವಿತೆ ಹೇಗೆ ಹೋಗಿದೆ ಅನ್ನೋದು ಒಂದು ಸಾಮಾನ್ಯವಾಗಿ ಗೊತ್ತಾಗಲಿ, ಒಳಿತು ಕೆಡುಕು ಅನ್ನುವ ದೃಷ್ಟಿಯಿಂದ ಈ ಒಂದೆರಡು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟದ್ದು ಅಷ್ಟೇ. ಏನೆಂದರೆ ಒಂದು ರೀತಿ ಪರದಾಟ. ಯಾವುದೇ ಆಧುನಿಕ ಕವಿಗೆ ಬರುವ ದೊಡ್ಡ ಸಮಸ್ಯೆ ಪ್ರಾಚೀನರ ಜೊತೆಗೆ ಹೇಗೆ ಸ್ಪರ್ಧೆ ಮಾಡುವುದು, ಅವರನ್ನು ಮೀರುವುದು ಹೇಗೆ. ಯಾವುದೇ ಒಬ್ಬ ಕವಿ ಬಭೂಷುಗೆ, ತಾನು ಕವಿ ಆಗಬೇಕು ಅನ್ನೋವನಿಗೆ, ಹೆಸರು ಮಾಡಬೇಕು ಅಂತಿರೋವನಿಗೆ ಅದೊಂದು ಆಸೆ ಇದ್ದೇ ಇರುತ್ತಲ್ಲ. ತಾನು ಬರೀಬೇಕು, ಬರೆದದ್ದು ಚೆನ್ನಾಗಬೇಕು, ಚೆನ್ನಾದದ್ದು ಲೋಕ ಸೈ ಅಂತ ಹೇಳಬೇಕು ಅಂತೆಲ್ಲ ಇರುತ್ತದೆ. ಈ ಸಮಸ್ಯೆಯಿಂದಾಗಿ ಹಿಂದಿನವ್ರನ್ನೇ ಮತ್ತೆ ಹೋಲಿಸ್ತಾರೆ, ಏನೂ ಮಾಡೋಕ್ಕಾಗೋಲ್ಲ. ಆ ಹೋಲಿಕೆಯಲ್ಲಿ ನಾವು ಮೇಲೆನಿಸಿಕೊಳ್ಳಬೇಕು, ಕನಿಷ್ಠ ಪಕ್ಷ ಅದಕ್ಕೆ ಸಮಾನಾಂತರಾದರೂ ಆಗಬೇಕು ಅಂತಿರುತ್ತದೆ. ಇದು ಎಲ್ಲಿವರೆಗೆ ಬರುತ್ತೆ ಅಂದರೆ, ಈ ಸಂಕಟ ಗೋಪಾಲಕೃಷ್ಣ ಅಡಿಗರಂಥವರು ಅಂತ ಹೇಳೋದೇನೋ, ಅಡಿಗರಂಥವ್ರನ್ನೇ ಅಂತ ಅನ್ನಬೇಕು. ರಾಗದ್ವೇಷಗಳು ಸಿಕ್ಕಾಪಟ್ಟೆ ಇದ್ದದ್ದು. ಕವಿತ್ವಕ್ಕೆ ಒಂದು ಮಟ್ಟಕ್ಕೆ ರಾಗದ್ವೇಷಗಳು ಕಲೆಗೆ ಅನಿವಾರ್ಯ. ಆದರೆ ಅದನ್ನು ಹಿಡಿದು ಅದನ್ನು ಮೀರಬೇಕು, ಇಲ್ಲದೇ ಇದ್ದರೆ ಕಷ್ಟ. ಅವರು ಕುಮಾರವ್ಯಾಸನಿಂದ ಮೊದಲುಗೊಂಡು ಎಲ್ಲ ಕವಿಗಳನ್ನು ಬೈದಿದ್ದಾರೆ. ಅವ್ರು ಯಾರೂ ಕವಿಗಳೇ ಅಲ್ಲ. ಬೇಂದ್ರೆ ಹುಟ್ಟೋವರೆಗೂ ಕವಿನೇ ಇರಲಿಲ್ಲ. ಹಿಂದೆ ಇದ್ದವರೆಲ್ಲ ಸಜ್ಜನರು ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ನವ್ಯ ಕವಿತೆ ಪಾಶ್ಚಾತ್ಯ ದೇಶದಲ್ಲೂ ಕೂಡ ಏನು ಮಾಡ್ತು, ಪಿತೃಹತ್ಯ ಅಂತಂತಾರಲ್ಲ, ತಂದೆಯನ್ನು ಕೊಂದು ಬರಬೇಕು ಮುಂದೆ ಅಂತ. ಏಕೆಂದರೆ ಅವನು ಸದಾ ಅಂಕೆ ಮಾಡ್ತಾನೆ, ಪೂರ್ವಜರು ನಮಗೆ ಇರಬಾರದು ಅಂತ. ಆ ಅರ್ಥದಲ್ಲಿ ಎಲಿಯಟ್ ಮೊದಲಾದವರು ಮಾಡಿದ್ರು ಆ ಕೆಲಸನ. ಮಿಲ್ಟನ್ ಮೊದಲಾದವ್ರನ್ನ ಬಾಯಿಗೆ ಬಂದಂಗೆ ಬೈದರು. ಕೊನೆಗೆ ಈ ಸಂಕಟ ತನಗೆ ಅದಕ್ಕಾಗಿ ಬೈದೆ ಅಂತಲೂ ಒಪ್ಪಿಕೊಂಡಿದ್ದಾನೆ. ಅದೆಲ್ಲ ಪ್ರಸಿದ್ಧಿ ಬಂದು, ನೊಬೆಲ್ ಪ್ರೈಸ್ ಬಂದು ಎಲ್ಲ ಆದಮೇಲೆ ವೃದ್ಧಾನಾರಿ ಪತಿವ್ರತ, ಬೀಚಿ ಹೇಳೋಂಗೆ ಪತಿವ್ರತ ಅಂತ ಆದಮೇಲೆ ಈ ಆಟಾಟೋಪ ಮಾಡಿದ್ದು. ಅದನ್ನು ಚಿತ್ರದ ಒಂದು ಇದರೊಳಗೆ ನೋಡಿದ್ರೆ ಸಮಾನಾಂತರ ರೇಖೆಯಾಗಿ ಆ್ಯಸ್ ಎ ಪ್ಯಾರಲಲ್ ಫ್ರಮ್ ಪೇಂಟಿಂಗ್ ನೋಡಿದ್ರೆ ಪಿಕಾಸೋ ಅದನ್ನೇ ಮಾಡ್ದ. ಒಳ್ಳೆ ಚಿತ್ರ ಬರಿತಾ ಇದ್ದವನು ಬೆಲೆ ಬರ್ತಾ ಇಲ್ಲ, ಅದಕ್ಕೆ ಪೂರ್ವಜರ ಜೊತೆಗೆ ಹೋಲಿಸ್ತಾರೆ ಅಂತ ಪರ್ವರ್ಷನ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಕೈ ತೋಚದಂತೆ ಏನೇನೋ ಗೀಚಿ ಮಾಡರ್ನ್ ಪೇಂಟಿಂಗ್ ಅಂತಂದ. ಅದಕ್ಕೆ ವಿಪರೀತ ವ್ಯಾಖ್ಯಾನಗಳು, ಏನೇನೋ ದೊಡ್ಡ ದೊಡ್ಡ ರಸ್ಯಾರ್ಥ, ಭೋಗ್ಯಾರ್ಥ, ಘನತಾರ್ಥಗಳನ್ನೆಲ್ಲ ಅಂಟಿಸಿದ್ರು. ಆಮೇಲೆ ಅವನು 60ರ ದಶಕದಲ್ಲಿ ಕನ್ಫೆಸ್ ಮಾಡಿಕೊಂಡ, ಕನ್ಫೆಷನ್ ಆಫ್ ಪಿಕಾಸೋ ಅಂತಲೇ ಪ್ರಸಿದ್ಧಿ ಆಯಿತು. ಇದೆಲ್ಲ ಮೋಸ ನಾನು ಜನಗಳಿಗೆ ಮಾಡಿದ್ದು, ಒಳ್ಳೆ ಚಿತ್ರವಲ್ಲ ಅಂತ. ಆದರೆ ಅವನ ದಾರಿನಲ್ಲಿ ತುಂಬ ಜನ ಅನುನಾಯಿಗಳು ಬಂದುಬಿಟ್ಟಿದ್ರಲ್ಲ, ಅವ್ರುಗಳಿಗೆ ಸಂಕಟ ಆಯಿತು. ಈಗ ನಾವು ಕೆಟ್ಟಿವಿ ಅಂತ. ಅದಕ್ಕೆ ಪಿಕಾಸೋಗೆ ಬುದ್ಧಿಗೆಟ್ಟಿದೆ, ಅವನಿಗೇನು ಆಲ್ಝೈಮರ್ಸೋ ಎಂಥದ್ದು ಹುಚ್ಚಿಡಿದಿದೆ, ಅದಕ್ಕೆ ಅವನು ಹೇಳೋ ತಪ್ಪು, ಅವನ ಮಾತನ್ನು ನಂಬಬೇಡಿ ಅಂತ ಅವನ ಗುರುಗಳನ್ನೇ ಅವರು ಬೃಂದಾವನದಲ್ಲಿ ಸಜೀವವಾಗಿ ಹುತ್ಸಮಾಧಿ ಮಾಡಿದ್ರು. ಈ ತರಹ ಅಂದರೆ ಎಲ್ಲಿಗೆ ಬರುತ್ತದೆ? ಗೋಪಾಲಕೃಷ್ಣ ಅಡಿಗರು ತಾವು ನಿಲ್ಲಬೇಕು ಅಂದರೆ ಹಿಂದಿನ ಕವಿಗಳನ್ನು ಯಾತಕ್ಕೆ ಬೈಬೇಕು? ಅಲ್ಲಿರುವ ಗುಣಾಂಶ ತೆಗೆದುಕೊಳ್ಳೋಣ, ಉತ್ಕರ್ಷ ಸಾಧಿಸೋಣ. ಎಲ್ಲಿಯಾರು ಕಾಳಿದಾಸ ಬೈದನ, ಕುಮಾರವ್ಯಾಸ ಬೈದನ, ಕುವೆಂಪು ಬೈದ್ರ, ಬೇಂದ್ರೆ ಬೈದರ? ಇಲ್ಲವಲ್ಲ. ಹೀಗೆ ಈ ರೀತಿಯಾದದ್ದು ಪಾಶ್ಚಾತ್ಯ ನವ್ಯ ಕವಿತೆಯೇ ಒಂದು ವ್ಯಾಧಿ ಆಗಿ ಬಂತು. ನವ್ಯ ಕವಿತೆಯೇ ವ್ಯಾಧಿ ಅಂತ ಅನ್ನಬೇಕು. ಹಾಗೆ ಅದನ್ನು, ಆ ಬೇನೆಯನ್ನು ಸಂಸ್ಕೃತದವರು ತಗೊಂಡ್ರು. ಅದಕ್ಕಾಗಿ ಈ ಉದಾಹರಣೆಗಳು ಉಂಟು. ಸಂಸ್ಕೃತ ಕವಿಗೆ ಆಧುನಿಕ ಕಾಲದಲ್ಲಿ ಒಂದು ದೊಡ್ಡ ಸವಾಲು ಏನೆಂದರೆ, ಮಿಕ್ಕ ಯಾವುದೇ ಭಾರತೀಯ ಭಾಷೆಯ ಪೂರ್ವಸೂರಿಗಳಿಗಿಂತ ಮಿಗಿಲಾದ ಭವ್ಯ ಪರಂಪರೆ ಸಂಸ್ಕೃತದಲ್ಲಿದೆ. ಅದರಿಂದಾಗಿ ಅವ್ರನ್ನ ಮುಟ್ಟುವುದಕ್ಕಾಗುತ್ತದೆಯಾ, ಅವರ ಬಳಿಗೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆಯಾ ಅಂತ ಒಂದು ರೀತಿಯಾಗಿ ಹತಪ್ರಭತೆ, ನಿಸ್ತೇಜತೆ, ಒಂದು ರೀತಿ ಪಥಭ್ರಾಂತತೆ, ದಿಕ್ಕಾಪಾಲಾಗುವಿಕೆ, ಎಲ್ಲಿವರೆಗೆ ಅಂದರೆ ಆ ಕಾಂತಿಶಿಕತೆ ನಾವು ಯಾಕಾದರೂ ಪದ್ಯ ಬರೆದುವೋ, ಯಾಕಾದರೂ ಬರೆಯಬೇಕೋ ಅನ್ನಿಸುವಂತೆ ಮಾಡುತ್ತದೆ. ನೋಡಿ, ಅವರು ಸ್ಪರ್ಧಿಸಬೇಕಾದದ್ದು ವ್ಯಾಸ ವಾಲ್ಮೀಕಿಗಳ ಜೊತೆಗೆ, ಕಾಳಿದಾಸ ಬಾಣಭಟ್ಟರ ಜೊತೆಗೆ, ಭೌಭೂತಿ ಭಾಸರ ಜೊತೆಗೆ, ವಿಶಾಖದತ್ತ ಶೂದ್ರಕರ ಜೊತೆಗೆ, ಜಯದೇವ ಅಮರುಕರ ಜೊತೆಗೆ ಸ್ಪರ್ಧೆ ಮಾಡಬೇಕು. ಎಂತೆಂಥವ್ರಿಗೂ ಜಂಗಾಬಲ ಒಡಗು ಹೋಗುತ್ತೆ. ಅದು ಮಾತ್ರವಲ್ಲ, ಒಂದು ಮಟ್ಟಕ್ಕೆ ಸಂಸ್ಕೃತ ಭಾಷೆಯನ್ನು ಹಸ್ತಗತ ಮಾಡಿಕೊಳ್ಳೋದೇ ಕಷ್ಟ. ಆ ಮಟ್ಟದ ಒಂದು ಪ್ರೌಢಿಮೆ ಅಲ್ಲಿ ತಂದುಕೊಳ್ಳೋದು ಕಷ್ಟ. ಅದು ವ್ಯಾಕರಣ ತುಂಬ ಕಷ್ಟವಾದದ್ದು, ಬಹಳ ಗಂಟ್ಲು ಹಿಸುಕುತ್ತೆ. ಆ ಛಂದಸ್ಸನ್ನು ನಿರ್ವಾಹ ಮಾಡೋಕ್ಕೆ ಸಾಕಷ್ಟು ಕಷ್ಟ. ಇನ್ನು ಅಲ್ಲಿ ಒಂದು ಪದ್ಯದಲ್ಲಿ ಬಳಸಿದ ಪದವನ್ನೇ ಬಳಸಿದ್ರೆ ಮತ್ತೆ ದೋಷ ಅಂತಾರೆ. ಹಾಗಾಗಿ ಪದ್ಯದಲ್ಲಿ
ಒಂದು ವಿಷಯವನ್ನು ವರ್ಣಿಸಬೇಕಾದ್ರೆ ಬಳಸಿದ ಪದ ಬಳಸದೇ ಮಾಡಬೇಕು, ಮಿನಿಮಮ್ ಪುನರುಕ್ತಿ ದೋಷ ಇಲ್ಲದೆ ಮಾಡಬೇಕು. ಅಂದರೆ ಎಷ್ಟು ಕೋಶ, ಆ ಕೋಶದ ಜ್ಞಾನ ಬೇಕು. ಕೋಶ, ವ್ಯಾಕರಣ, ಛಂದಸ್ಸು, ಅಲಂಕಾರ, ಈ ನಾಲ್ಕರದು ಮತ್ತು ಇನ್ನು ಬೇರೆ ಶಾಸ್ತ್ರಗಳು, ಲೋಕಪರಿಜ್ಞಾನ ಎಲ್ಲಕ್ಕೂ ಮಿಗಿಲಾಗಿ ಭಗವಂತ ಕೊಟ್ಟ ಸ್ಫೂರ್ತಿ, ಪ್ರತಿಭೆ ಹೀಗಿರಬೇಕು. ಈ ಕಾರಣದಿಂದ ಸಂಸ್ಕೃತದಲ್ಲಿ ಕವಿತಾ ರಚನೆ ಒಂದು ಮಟ್ಟದ ತೃಪ್ತಿಯಾಗುವ ಹಂತಕ್ಕೆ ತಂದು ಮುಟ್ಟಿಸುವುದು ಕಷ್ಟ ಉಂಟು. ಅದರಲ್ಲೂ ಮಾಡಿದ್ದಾರೆ, ಅದು ಕೆಲವರ ಭಾಗಧೇಯ. ಮತ್ತು ಅಲ್ಲೂ ಚೆನ್ನಾಗಿರುವಂತೆ ಎಷ್ಟೋ ಜನ ರಚನೆ ಮಾಡಿದ್ದಾರೆ, ಮಾಡುತ್ತಿದ್ದಾರೆ. ಅದು ಮತ್ತು ಸಂತೋಷದ ಸಂಗತಿ. ಆ ಸಾಲಿನಲ್ಲಿ ಈ ಹೊತ್ತು ಇಲ್ಲಿಂದ ಆರಂಭ ಮಾಡಿಕೊಂಡು ಇನ್ನು 6 ಜನರನ್ನು ಮಿಕ್ಕ ಈ ದಿವಸವೂ ಸೇರಿದಂತೆ 6 ದಿವಸಗಳಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ಕನ್ನಡ ನಾಡಿನ ಒಬ್ಬ ಕವಿಯಿಂದ ಆರಂಭ ಮಾಡೋಣ. ಕನ್ನಡ ನಾಡಿನ ಮೇಲುಕೋಟೆಯ ಪ್ರಾಂತದವರಾದ ಒಳ್ಳೆಯ ವಿದ್ವತ್ ಕವಿ ಜಗ್ಗು ಒಕಲುಭೂಷಣ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ, ಅವರ ಒಂದು ಕಾವ್ಯವನ್ನು ಮುಖ್ಯವಾಗಿ ಕೇಂದ್ರದಲ್ಲಿ ಇಟ್ಕೊಂಡು ಮಾಡ್ತೀನಿ. ಅದು ಅದ್ಭುತ ದೂತ ಅನ್ನುವ ಅವರ ಮಹಾಕಾವ್ಯ. ಜಗ್ಗು ಅನ್ನುವುದು ಅವರ ಕುಲನಾಮಧೇಯ. ಅದು ಹೇಗೆ ಬಂತು ಅಂತ ಕೇಳಿದ್ದೆ. ಅದಕ್ಕೆ ಅವರ ತಮ್ಮ ಸುದರ್ಶನಾಚಾರ್ಯರು ಹೇಳಿದ್ರು, ಅವರಿಗೆ ಪೂರ್ವದಲ್ಲಿ ಯಾರೋ ಒಂದು ಸಮ್ಮಾನವೋ ಬಹುಮಾನವೋ ಏನೋ ಮಾಡಿದಾಗ ಅದು ಭಾರವಾದ ಧಾನ್ಯಗಳ ಮೂಟೆಯೂ ಸೇರಿತ್ತಂತೆ. ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಜಗ್ಗು ಹಾಕ್ತಾ ಹೋದರಂತೆ. ಅಂದರೆ ಒಂದು ಪಲ್ಲ ಅಕ್ಕಿಯೋ ಎಂಥದ್ದು ಅದನ್ನು ಬೇರೆ ಸಂಭಾವನೆಯಾಗಿ ಕೊಟ್ಟಿದ್ರು. ಅದನ್ನೇ ಬೆನ್ನ ಮೇಲೆ ಹಾಕಿಕೊಂಡು ಭಾರೀ ಆಳುಗಳು, ಅವ್ರನ್ನೆಲ್ಲ ಅವರ ಅಣ್ಣ ತಮ್ಮಂದ್ರನ್ನೆಲ್ಲ ನೋಡಿದ್ದೀನಿ. ಒಳ್ಳೆ ಚೆನ್ನಾಗಿ ವ್ಯೂಢೋರಸ್ಕಃ ಅಂತ ಕಾಳಿದಾಸ ಹೇಳ್ತಾನಲ್ಲ, ವೃಷಸ್ಕಂಧ ಶಾಲಪ್ರಾಂಶು ಅಂತೆಲ್ಲ ದಿಲೀಪನ ವರ್ಣನೆ ಮಾಡ್ತಾನೆ. ಹಾಗೆ ವಿಶಾಲವಾದಂಥ ಹೆಗಲು, ಉನ್ನತವಾದ ಆಳ್ತನ ಎಲ್ಲ ಇದ್ದವರು. ಒಳ್ಳೆ ಗಂಭೀರ ಮನೋಹರವಾದಂಥ ಮುಖಮುದ್ರೆ, ಫೇರ್ ಕಾಂಪ್ಲೆಕ್ಷನ್ ಅಂತಾರಲ್ಲ, ಒಳ್ಳೆ ಹಾಲು ಬೆಳಪಿನ ಬಣ್ಣ ಅವರದು. ಅಣ್ಣ ತಮ್ಮಂದರು ಶೃಂಗರೇಂಗಾರರು, ಅವರ ತಮ್ಮ ಜಗ್ಗು ಒಕಲಭೂಷಣ, ಅವರ ಆಳ್ವಾರೇಂಗಾರ್ ಅಂತ ಅವರ ಹೆಸರು, ಅವರ ತಮ್ಮ ಸುದರ್ಶನಾಚಾರ್ಯ. ಇವರು ಮೂವರನ್ನು ನೋಡುವ ಭಾಗ್ಯ ನಂದಾಗಿತ್ತು. ಹೆಗಲ ಮೇಲೆ ಹೊತ್ತುಕೊಂಡು ಜಗ್ಗು ಹಾಕ್ತಾ ಬರ್ತಾ ಇದ್ದ ಟಿ ವಿಯನ್ನು ಕಂಡು ಜಗ್ಗು ಅಂತಂದರು ಅಂತ. ಜೊತೆಗೆ ಅವರ ಮನೆತನಕ್ಕೆ ಬಾಲಧನ್ವಿ ಎನ್ನುವ ಒಂದು ಬಿರುದೂ ಇತ್ತು. ಅದು ಪ್ರಾಯಶಃ ರಾಮನಿಂದಾಗಿ ಬಂದಿರಬೇಕು. ಶ್ರೀರಾಮ ಬಾಲ ವಯಸ್ಸಿನಲ್ಲಿಯೇ ಧನ್ವಿ ಅಂದರೆ ಕುಶಲನಾದ ಧನುರ್ವೇದ ಪಂಡಿತನಾಗಿದ್ದನಲ್ಲ, ಆ ದೃಷ್ಟಿಯಿಂದ ಬಂದಿದ್ದಿರಬೇಕೇನೋ. ಅವರೆಲ್ಲ ಮೇಲುಕೋಟೆಯಲ್ಲಿ ನೆಲೆಯಾದಂಥ ಶ್ರೀ ವೈಷ್ಣವರು. ಅವರಲ್ಲಿ ಜಗ್ಗು ಶೃಂಗರೇಂಗಾರ್ ಅಂತ ಒಬ್ಬ ವಿದ್ವಾಂಸರಿದ್ದರು. ಅವರ ಮೊಮ್ಮಗ ಇವರು. ಅವರ ಮಗ ತಿರುನಾರಾಯಣ ಅಯ್ಯಂಗಾರ್ ಅಂತ. ಅವರು ಮತ್ತು ಶಿಂಗಮ್ಮ ಅಂತನ್ನುವ ದಂಪತಿಗಳಿಗೆ ಹುಟ್ಟಿದಂತಹ ಇವರು ಜಗ್ಗು ಒಕಲುಭೂಷಣ. ಅವರ ಜನ್ಮನಾಮಧೇಯ ಆಳ್ವಾರ್ ಅಂತ. ಶ್ರೀ ವೈಷ್ಣವರಲ್ಲಿ 12 ಜನ ಆಳ್ವಾರರು. ಅವರಲ್ಲಿ ಒಬ್ಬಾಕೆ ಸ್ತ್ರೀ ಆಂಡಾಳ್, ಇನ್ನು ಮಿಕ್ಕ 11 ಜನ ಪುರುಷರು. ಅವರಲ್ಲಿ ಪ್ರಪನ್ನ ಕೂಟಸ್ಥರು ಅಂತ ಕರೀತಾರೆ. ಅಂದರೆ ಪ್ರಪನ್ನರಾದವರು, ಶರಣಾಗತಿ ಮಾಡಿಕೊಂಡಂಥವರು, ಭಗವದ್ಭಕ್ತಿಯಲ್ಲಿ ಮುಳುಗಿದವರು ಆಳ್ವಾರಗಳು ಅಂತ, ಅದೇ ಅದರ ಪದದ ಅರ್ಥ. ಅವರಲ್ಲಿ ಕೂಟಸ್ಥರು, ಉಚ್ಚಸ್ಥರು, ಉನ್ನತರಾದವರು ಅಂತ. ನಮ್ಮಾಳ್ವಾರರು ಆ ರೀತಿಯಾಗಿ ಇಡೀ ಆಳ್ವಾರಗಳ ಪಂಕ್ತಿಯಲ್ಲೇ ವಿರಾಜಿಸ್ತಾ ಇರತಕ್ಕಂಥ ಅತ್ಯುನ್ನತ ಸ್ಥಾನದವರು ಅಂತ. ಹಾಗಾಗಿ ಅವರು ನಮ್ಮಾಳ್ವಾರರ ಹೆಸರನ್ನು ಎಷ್ಟೋ ಜನ ಇಟ್ಟುಕೊಂಡಿದ್ದಾರೆ. ಆಳ್ವಾರ ಅಂತಲೂ ಕರೀತಾರೆ. ಆಳ್ವಾರನೇ ನಮ್ಮಾಳ್ವಾರ ಅಂತಲೇ ಆ ಮಟ್ಟಕ್ಕೆ ಖ್ಯಾತಿ ಉಂಟು. ಅವರಿಗೆ ಸಂಸ್ಕೃತದ ಹೆಸರು ಒಕಲಭೂಷಣ ಅಂತ. ಒಕಲಮಾಲೆಯನ್ನು ಧರಿಸಿರ್ತಾರೆ ಅಂತ ಪ್ರತೀತಿ ಉಂಟು. ಮತ್ತು ಕೃಷ್ಣನಿಗೂ ಕೂಡ ಒಕಲಭೂಷಣ ಅಂತ ಒಕಲಮಾಲೆಯನ್ನು ಧರಿಸಿದ್ದಾನೆ ಅಂತ ಉಂಟು. ಹೀಗಾಗಿ ಅವರು ತಮ್ಮ ಒಂದು ಲೇಖನ ನಾಮಧೇಯ ಕಾವ್ಯನಾಮವನ್ನು ಒಕಲಭೂಷಣ ಅಂತ ಮಾಡಿಕೊಂಡ್ರು. ಅವರು ಹುಟ್ಟಿದ್ದು ಕೊಡೆಕೊಪ್ಪಲು ಅಂತ ಆ ಗ್ರಾಮದಲ್ಲಿ. ಅವರ ತಾಯಿ ಹೆರಿಗೆಗೆ ಹೋಗಿದ್ದಾಗ ಬಯಲಿನಲ್ಲಿ ಹೆರಿಗೆ ಆಯ್ತಂತೆ ಅವರದು. ಅದನ್ನು ಜಗ್ಗು ಒಕಲಭೂಷಣರೇ ಹೇಳಿದರು. ಬಟಾಬೈಲಿನಲ್ಲಿ ಹುಟ್ಟಿದ್ದು, ನಾನು ಹುಟ್ಟಿದ ತಕ್ಷಣವೇ ಆಕಾಶ ಕಂಡಿದ್ದು ಅಂತ. ಅಂದರೆ ಸಾಂಪ್ರದಾಯಿಕವಾದ ಮೇಲುಕೋಟೆಯ ವೈಷ್ಣವ ಕುಟುಂಬದಲ್ಲಿ, ಶ್ರೀ ವೈಷ್ಣವ ಕುಟುಂಬದಲ್ಲಿ ಹುಟ್ಟಿದವರು ವಿಶಾಲವಾದ ಜಗತ್ತನ್ನು ಹುಟ್ಟಿದಂದ್ರಿಂದ ಕಾಣುವುದಾಯಿತು. ತುಂಬ ಬಡತನದಲ್ಲಿ ಬೆಳೆದದ್ದು, ಕಷ್ಟದಲ್ಲಿ ಬೆಳೆದದ್ದು, ವಿದ್ಯಾವಂತರ ಕುಟುಂಬ. ಅವರ ಚಿಕ್ಕಪ್ಪ ಒಳ್ಳೆಯ ವಿದ್ವಾಂಸರು, ಬಹುಶಾಸ್ತ್ರದಲ್ಲಿ ಕೋವಿದರಾಗಿದ್ದವರು, ಜಗ್ಗು ವೆಂಕಟಾಚಾರ್ಯರು ಅಂತ. ಅವರು ಕೆಲವು ಗ್ರಂಥಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಮುಖ್ಯವಾಗಿ ಶಾಸ್ತ್ರ ಗ್ರಂಥಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಪಂಡಿತರಾಜ ಜಗನ್ನಾಥನ ರಸಗಂಗಾಧರವನ್ನು ಪ್ರಶ್ನೆ ಮಾಡಿ ಅವರು ಅಪ್ಪಯ್ಯ ದೀಕ್ಷಿತರ ಪರವನ್ನು ವಹಿಸಿ ಗ್ರಂಥವನ್ನು ಮಾಡಿದ್ದು. ಕೋಲೆಯಾನಂದ ಚಂದ್ರಿಕಾ ಚಕೋರ ಅನ್ನುವ ಒಂದು ವ್ಯಾಖ್ಯಾನವನ್ನು ಬರೆದಿದ್ರು. ನಾನು ಅದನ್ನು ನೋಡಿದ್ದೆ. ಹೀಗೆ ಅವರು ತಮ್ಮ ಚಿಕ್ಕಪ್ಪನವರಲ್ಲಿ ವ್ಯಾಸಂಗ ಮಾಡಿದ್ರು. 18-20 ವರ್ಷಕ್ಕೆ ಅವರು ಬರವಣಿಗೆ ಆರಂಭ ಮಾಡಿದ್ರು.
ಅವರು 18-20 ವರ್ಷದಲ್ಲಿ ಬರೆದದ್ದು ಒಂದು ಗದ್ಯ ಕಾವ್ಯ ಜಯಂತಿಕ. ಅವರ 90ನೇ ವಯಸ್ಸಿನಲ್ಲಿ ಅಚ್ಚಾಗಿ ಆಮೇಲೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಬಂತು. ಆ ಒಂದು ಪುಸ್ತಕ ಲೋಕಾರ್ಪಿತವಾದಾಗಲೂ ನಾನಿದ್ದೆ. ಅವರ 91ನೇ ವಯಸ್ಸಿನಲ್ಲಿ ಅವರ ಸನ್ನಿಧಿಯಲ್ಲೇ ಅಷ್ಟಾವಧಾನವನ್ನು ಮಾಡುವ ಅವಕಾಶ ಕೂಡ ನನಗೆ ಬಂದಿತ್ತು. ಅವರು ಪೃಚ್ಛಕ ವರ್ಗದಲ್ಲಿದ್ದರು. ಅವರ ಸಮಸ್ಯೆಯನ್ನು ಕೊಟ್ಟಿದ್ದರು. ತುಂಬ ವಾತ್ಸಲ್ಯದಿಂದ ಕಾಣ್ತಾ ಇದ್ರು, ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು ಜನಗಳನ್ನು. ಆಡಂಬರ ಆಟಾಟೋಪ ಏನೂ ಕಾಣಿಸ್ತಾ ಇರಲಿಲ್ಲ. ಅವರ ಪತ್ನಿಯ ಹೆಸರು ಯಗ್ಗಮ್ಮ ಅಂತ. ಶ್ರೀವೈಷ್ಣವರಲ್ಲಿ ಯಗ್ಗಮ್ಮ ಅನ್ನುವ ಹೆಸರು ಹಲವರು ಇಟ್ಟುಕೊಂಡಿದ್ದು ನಾನು ನೋಡಿದ್ದೀನಿ. ಅದರ ಅರ್ಥ ಸ್ವಾರಸ್ಯಗಳೇನು ಅಂತ ಗೊತ್ತಿಲ್ಲ. ಅದೇನೋ ಒಂದು ವಿಚಿತ್ರ. ಆಕೆಗೆ ಚಿಕ್ಕ ವಯಸ್ಸಿನಲ್ಲಿ ಎಳೆ ಹುಡುಗಿಯಾಗಿದ್ದಾಗ ಯಾವುದೋ ಅಂಜನ ಹಾಕೋರ ಪರಿಚಯವಾಗಿ, ಅಂಜನದ ಮೂಲಕವಾಗಿ ಏನೋ ಒಂದು ವಿಶೇಷವಾದ ದರ್ಶನವಾಗಿ ಆಕೆಗೆ ಲಕ್ಷ್ಮೀದಾಸ ಅಂತ ಒಬ್ಬರು ಯತಿಗಳು ಆಕೆಯ ಮೇಲೆ ಆವಾಹಿತರಾಗ್ತಾ ಇದ್ರು. ಹಾಗಾಗಿ ಅವರ ಬಾಯಿಂದ ಸಂಸ್ಕೃತ ಪದ್ಯಗಳು ಗದ್ಯಗಳು ಎಲ್ಲ ಬರ್ತಾ ಇದ್ದವು ಅಂತ. ಆಕೆಗೇನು ವ್ಯಾಸಂಗ ಇರಲಿಲ್ಲ ಯಗ್ಗಮ್ಮನವರಿಗೆ, ಆದರೆ ಅವ್ರು ಹೇಳ್ತಾ ಇದ್ರು ಅಂತಂತಾರೆ. ನಾನು ಅವ್ರನ್ನ ನೋಡಿದ್ದೀನಿ, ತುಂಬ ಶಿಥಿಲವಾಗಿಬಿಟ್ಟಿತ್ತು ಶರೀರ, ಮುಪ್ಪಿನಲ್ಲಿದ್ದರು. ಗಂಡ ಹೆಂಡತಿ ಇಬ್ಬರು ತುಂಬ ಮುಪ್ಪಿನಲ್ಲಿದ್ದಾಗ ನಾನು ನೋಡಿದ್ದು. ಹಲವು ಬಾರಿ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಕಾವ್ಯದ ವಿಷಯದಲ್ಲೆಲ್ಲ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದೆ. ಸಹಜ ಕುತೂಹಲ ನನ್ನದನ್ನು ತಣಿಯುವಂತೆ ಪಾಪ ಹೇಳ್ತಾ ಇದ್ರು ಅವರು. ಜಗ್ಗು ಅಳ್ವಾರಿಂಗಾರವರು. ಅವರ ಹೆಂಡತಿ, ನಾನು ಅದು ಅವರ ಬಗ್ಗೆ ಗೊತ್ತಾಗೋದಕ್ಕೆ ಮುಂಚೆ ಅವರ ಹೆಂಡತಿಯ ಹೆಸರಿನಲ್ಲಿ ಬಂದ ಗ್ರಂಥವನ್ನು ಓದಿದ್ದೆ. ಅದು ವೇದಾಂತ ದೇಶಿಕರ ಪ್ರಸಿದ್ಧವಾದ ದಯಾಶತಕ ಅಂತ ಯಾವುದುಂಟು, ಒಂದೊಂದು ಪದ್ಯಕ್ಕೆ 10 ಪದ್ಯಗಳ ವಿಸ್ತರಣೆ ಮಾಡಿದ ದಯಾಸಹಸ್ರ. ಅವರಿಗೆ ಅವರ ಪತ್ನಿ ಯಗ್ಗಮ್ಮನವರ ಕಾವ್ಯನಾಮ ವರವರ್ಣಿನಿ ಅಂತ. ವರವರ್ಣಿನ್ಯ ಮುಖಾತ್ ಸಮುದ್ಗತಂ ದಯಾಸಹಸ್ರಂ ಅಂತ ಒಂದು ಪುಸ್ತಕ ನಾನು ಎಂಜಿನಿಯರಿಂಗಲ್ಲಿದ್ದಾಗ ನೋಡಿದ್ದೆ ಸೆಂಟ್ರಲ್ ಲೈಬ್ರರಿಯಲ್ಲಿ. ಆಗ ಅದರ ಪರಿಚಯವಾಗಿತ್ತು. ಆಮೇಲೆ ಜಗ್ಗು ಅವರ ಬೇರೆ ಕೃತಿಗಳ ಪರಿಚಯ ನನಗೆ ಹಾಗಾಗಿದ್ದು. ಜಗ್ಗು ಆಳ್ವಾರ್ ಅಂದರೆ ಬಕುಲಭೂಷಣರ ಈ ಒಂದು ಮಹಾಕಾವ್ಯ ಅಂತ ಯಾವುದಿದೆ, ಅದ್ಭುತ ದೂತಂ ಅನ್ನುವುದು, ಇವತ್ತು ನಾನು ಅದನ್ನು ಕುರಿತು ಪರಿಚಯ ಮಾಡಿಕೊಡ್ತಿದ್ದೀನಿ. ಅದಕ್ಕೆ ವ್ಯಾಖ್ಯಾನವನ್ನು ಅವರ ಮನೆಯಾಕಿಯೇ ಬರೆದದ್ದು. ಅಂದರೆ ಅದು ಲಕ್ಷ್ಮೀದಾಸಾನುಗ್ರಹೀತವಾದ ಟೀಕೆ ಅಂತ ಅವರ ಹೆಂಡತಿಯೇ ಹೇಳಿದ್ದು ಅಂತ. ಅದು ಅವರ ಸತ್ಯ. ಇವರು ಹುಟ್ಟಿದ ಊರಿಗೆ ಕೊಡೆಕೊಪ್ಪಲನ್ನ ಇವರು ಸಂಸ್ಕೃತದಲ್ಲಿ ಛತ್ರಘೋಷ ಅಂತ ಅನುವಾದವೂ ಮಾಡಿಕೊಂಡಿದ್ದಾರೆ. ಅವರು ತುಂಬ ಬಡತನದಲ್ಲಿ ಬೆಳೆದ ಕಾರಣ ಪಾಪ ಎಷ್ಟೋ ರೂಪಕಗಳನ್ನು, ಎಷ್ಟೋ ಸ್ತೋತ್ರಗಳನ್ನು, ಕಾವ್ಯಗಳನ್ನು ಬರೆದರೂ ಅದನ್ನು ಕಾಲಕಾಲಕ್ಕೆ ಅಚ್ಚು ಮಾಡುವುದಕ್ಕಾಗಲಿಲ್ಲ. ಯಾವ್ಯಾವುದೋ ಕಾಲದಲ್ಲಾಯಿತು, ಬಹಳ ಕಾಲ ಅದು ಹಸ್ತಪ್ರತಿಯಲ್ಲಿತ್ತು. ಈ ಥರದ್ದೆಲ್ಲ ಸಮಸ್ಯೆಗಳು ಬಂದವು. ಅವರು ಕನ್ನಡವೂ ಸೇರಿ ಸಂಸ್ಕೃತವೂ ಸೇರಿ ಸುಮಾರು 76 ಕೃತಿಗಳನ್ನು ಬರೆದಿದ್ದಾರೆ ಅಂತ. ಸ್ತೋತ್ರ ಇತ್ಯಾದಿಗಳೆಲ್ಲ ಸೇರಿರತಕ್ಕಂಥದ್ದು. ಅವ್ರನ್ನ ಕುರಿತು ಒಂದು ಚಿಕ್ಕ ಪರಿಚಯಾತ್ಮಕವಾದ ಪುಸ್ತಿಕೆಯನ್ನು ಡಾಕ್ಟರ್ SR ಲೀಲಾ ಅವರು ಬರೆದಿದ್ದಾರೆ. ಸಂಸ್ಕೃತದಲ್ಲಿ 4 ಗದ್ಯ ಕೃತಿಗಳು, 2 ಗದ್ಯ ಕಾವ್ಯ, 2 ಶಾಸ್ತ್ರ ಕೃತಿಗಳು, ಮತ್ತು 5 ಪದ್ಯ ಕೃತಿಗಳು, 4 ಚಂಪೂ ಕೃತಿಗಳು, ಮತ್ತು 21 ರೂಪಕಗಳು, ಮತ್ತು 24 ಸ್ತೋತ್ರಗಳು. ಕನ್ನಡದಲ್ಲಿ ಬೇರೆ ಬೇರೆ ಕೃತಿಗಳನ್ನು ಬರೆದಿದ್ದಾರೆ. ಮಲೆನಾಡಿನ ಭಾಗ್ಯೋದಯ, ರಾಧಾಮೋಹನ, ಅಂಬರೀಷ ಚರಿತ, ನಗುವಿನ ಗಂಟು, ರಾಮಜಿ ರಂಗಸ್ಥಳ, ಭಗವತ್ ಪದ್ಯ ದಶಕ, ವೇದಾಂತ ಮತ್ತು ಸಾಹಿತ್ಯ, ಪಿಳ್ಳೆ ಲೋಕಾಚಾರ್ಯರ ಶ್ರೀವಚನ ಭೂಷಣದ ಕನ್ನಡ ಅನುವಾದ. ಹೀಗೆ ಕನ್ನಡದಲ್ಲಿ ಜಾಸ್ತಿ ಇಲ್ಲ, 8 ಗ್ರಂಥಗಳಿವೆ. ಆದರೆ ಸಂಸ್ಕೃತದಲ್ಲಿಯೇ ಹೆಚ್ಚಾದದ್ದು. ಅವರು ಗದ್ಯ ಕಾವ್ಯವಾಗಿ ಬಾಣಭಟ್ಟನ ಆದರ್ಶವಾಗಿಟ್ಟುಕೊಂಡು ಯದುವಂಶಂ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ಯದುವಂಶ ಅಭ್ಯುದಯಂ ಅಂತಕ್ಕಂಥದ್ದು, ಯದುವಂಶ ಚರಿತಂ ಅಂತ. ಆ ಯದುವಂಶ ಕೃಷ್ಣನಿಗೆ ಸಂಬಂಧಪಟ್ಟಿದ್ದಲ್ಲ, ಮೈಸೂರಿನ ಒಡೆಯರಿಗೆ ಸಂಬಂಧಪಟ್ಟಿದ್ದು. ಇವರಿಗೆ ಜಯಚಾಮರಾಜ ಒಡೆಯರನ್ನ ಕುರಿತು ಏನಾದರೂ ಗದ್ಯದಲ್ಲಿ ಬರೀಬೇಕು ಅಂತಿತ್ತಂತೆ. ಆಗ ಅವರು ನನ್ನ ಬಗ್ಗೆ ಬರಿಬೇಡಿ, ನಮ್ಮ ಮನೆತನದ ಬಗ್ಗೆ ಬರೀರಿ ಬೇಕಾದರೆ ಅಂದ್ರಂತೆ ದೊಡ್ಡವರು ಮಹಾರಾಜರು. ಹಾಗಾಗಿ ಎದುರಾಯರಿಂದ ಮೊದಲುಗೊಂಡು ಅದು ಜಯಚಾಮರಾಜ ಒಡೆಯರವ್ರ ಬಗ್ಗೆ ವರೆಗೆ ಬಂದಂಥ ಆ ವಂಶದ ಬೆಳವಣಿಗೆಯನ್ನು ವರ್ಣಿಸಿದ್ದಾರೆ. ಅದನ್ನು ಇವರು ಬಾಣಭಟ್ಟನ ಹರ್ಷಚರಿತದ ಜಾಡನ್ನೇ ಇಟ್ಟುಕೊಂಡು ಬಾಣಭಟ್ಟ ಹೇಗೆ ತನ್ನ ವಂಶ, ತನ್ನ ಪೂರ್ವಜರು, ಆಮೇಲೆ ತನಗೆ ಹರ್ಷನ ಪರಿಚಯವಾಗಿದ್ದು, ಮತ್ತು ಹರ್ಷನ ಮಹಾತ್ಮ್ಯವನ್ನು ತನ್ನ ಜನಕ್ಕೆ ತಿಳಿಸಿದ್ದು, ಆ ಕಾರಣದಿಂದ ಅವನು ಪ್ರೀತಿಕೂಟ ಅನ್ನುವ ತನ್ನ ಊರಿಗೆ ಬಂದದ್ದು, ಅಲ್ಲಿ ಜನಗಳ ಜೊತೆ ಮಾತಾಡ್ತಾ ತನ್ನ ಬಂಧುಗಳಿಗೆ ಹರ್ಷನ ಮಹಾತ್ಮ್ಯವನ್ನು ಹೇಳಿದ್ದೇ ಕಾವ್ಯ ಅಂತ ಮಾಡಿಕೊಂಡಂತೆ ಇವರು ಹಾಗೇನೆ ತಮ್ಮ ಊರು, ತಮ್ಮ ಊರಿನ ಹಳ್ಳಿಯ ಜನ, ಅವರಿಗೆ ಈ ಎಲ್ಲ ಕಥೆಯನ್ನು ಹೇಳಿದಂತೆ ಬರೆದುಕೊಂಡು ಬಂದಿದ್ದಾರೆ. ಅಲ್ಲಿ 10 ಆಶ್ವಾಸ ಇದೆ. ಕವಿ ಸಂಭವ ಅಂತ ತಮ್ಮ ಬೆಳವಣಿಗೆ, ತಾವು ಈ ವಂಶವನ್ನು ಕುರಿತು ಆಸಕ್ತಿ ಇಟ್ಟುಕೊಂಡಿದ್ದು ಅದೆಲ್ಲ. ಆಮೇಲೆ ಯದುವಂಶ ರಾಜ್ಯ ಪ್ರಾಪ್ತಿ ಅಂತ ಎದುರಾಯರಿಗೆ ರಾಜ್ಯ ಸಿಕ್ಕಿದ್ದು, ಮತ್ತು ರಾಜ ಒಡೆಯರಿಗೆ ಸಿಂಹಾಸನ ದಕ್ಕಿದ್ದು,
ಇಮ್ಮಡಿ ರಾಜೊಡೆಯರ ಪಟ್ಟಾಭಿಷೇಕ, ಹೀಗೆ ಹೈದರಾಲಿ, ಟಿಪ್ಪುವಿನ ದೌರ್ಜನ್ಯ, ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟಾಭಿಷೇಕ, ಆಮೇಲೆ ಚಾಮರಾಜ ಒಡೆಯರು, ಹೀಗೆ ಎಲ್ಲವನ್ನೂ ಕೂಡ ಜಯಚಾಮರಾಜ ಒಡೆಯರವರೆಗೆ ಅವರು ಬರವಣಿಗೆಯನ್ನು ಮಾಡಿದ್ದಾರೆ. ನಾನು ಅದರ ಹೆಚ್ಚಿನ ವಿವರಗಳಿಗೆ ಹೋಗೋಲ್ಲ. ಅದಾದ ಮೇಲೆ ಜಯಂತಿಕಾ ಅನ್ನುವಂಥ ಒಂದು ಗದ್ಯ ಕಾವ್ಯ, ಅದು ಬಾಣಭಟ್ಟನ ಕಾದಂಬರಿಯಂಥದ್ದು. ಜೀವದತ್ತ ಮತ್ತು ಜಯಂತಿಕಾ ಅನ್ನುವ ಪ್ರಣಯಿಗಳ ಜನ್ಮಾಂತರಗಳ ಕಥೆಯನ್ನು ಒಳಗೊಂಡದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಕ್ಷೇಮೇಂದ್ರನ ಚಾರುಚರ್ಯ ಅಂತ ಒಂದು 100 ಶ್ಲೋಕಗಳ ನೀತಿ ಗ್ರಂಥ ಸಂಸ್ಕೃತದಲ್ಲಿದೆ. ಅಲ್ಲಿ ಬರುವ ಪೌರಾಣಿಕ ದೃಷ್ಟಾಂತಗಳ ಕಥೆಗಳನ್ನು ಬರೆದದ್ದು ಸಂಸ್ಕೃತದಲ್ಲಿ, ಅದು ಉಪಾಖ್ಯಾನ ರತ್ನ ಮಂಜೂಷ ಅಂತ. ಮತ್ತು ಭಾವ ಕೌಮುದಿ ಅಂತ ಕಾದಂಬರಿ ಕಲ್ಯಾಣಂ ಅನ್ನುವ ಒಂದು ರೂಪಕಕ್ಕೆ ಬರೆದ ವ್ಯಾಖ್ಯಾನ. ಇದಿಷ್ಟು ಸಂಸ್ಕೃತದಲ್ಲಿ ಗದ್ಯ ರೂಪದಲ್ಲಿ ಅವರು ಬರೆದದ್ದು. ಇನ್ನು ಚಂಪು ಕಾವ್ಯಗಳು ಚಿಕ್ಕ ಚಿಕ್ಕವು, ತುಂಬ ವಿಸ್ತಾರ ಅಲ್ಲ. ಯತಿರಾಜ ಚಂಪು ರಾಮಾನುಜರನ್ನು ಕುರಿತು ಬರೆದದ್ದು. ಭಾರತ ಸಂಗ್ರಹ, ಅದು ಕ್ಷೇಮೇಂದ್ರನ ಭಾರತ ಕಥಾಮಂಜರಿಯನ್ನು ಆಧರಿಸಿಕೊಂಡು ಬರೆದಂಥ ಒಂದು ಸಂಗ್ರಹ. ಯಾತ್ರೋದಂತ, ತಮ್ಮ ತೀರ್ಥಯಾತ್ರೆಯ ಒಂದು ಪ್ರಕರಣ. ಗೀತರಾಘವ, ಯಾತ್ರೋದಂತ, ಚಂಪು, ಇವೆಲ್ಲ ಚಂಪು ಕಾವ್ಯವೇ. ಗೀತರಾಘವ ಅಂತ ಶ್ರೀರಾಮನನ್ನು ಕುರಿತಾದದ್ದು. ಹೀಗೆ ಇವಿಷ್ಟು 4 ಚಂಪು ಕಾವ್ಯಗಳು. ಇನ್ನು ಪದ್ಯ ಕಾವ್ಯಗಳು ಪೂರ್ಣವಾಗಿ ಅದ್ಭುತ ದೂತಂ ಮಹಾಕಾವ್ಯ, ಕರುಣರಸ ತರಂಗಿಣಿ ಖಂಡಕಾವ್ಯ, ಪತಿಕೋಕ್ತಿಮಾಲ. ಅದನ್ನು ಅವರು ನನಗೆ ಹೇಳಿದರು. ಅವರ ಹೆಂಡತಿಯನ್ನು ತವರು ಮನೆ ಕರ್ಕೊಂಡು ಹೋಗುವಾಗ ಆಕೆ ತವರು ಮನೆಗೆ ದಾರಿನಲ್ಲಿ ಕಂಡದ್ದನ್ನೆಲ್ಲ ವರ್ಣಿಸಿದ ಪದ್ಯ ಅಂತ. ಶೃಂಗಾರ ಲೀಲಾಮೃತ ಹೆಸರೇ ತೋರಿಸುವಂಥ ಒಂದು ಶೃಂಗಾರ ಖಂಡಕಾವ್ಯ. ಕಲಿಕೌತುಕಂ, ಕಲಿಗಾಲದ ವಿಚಿತ್ರಗಳನ್ನು ಕುರಿತು ಬರೆದದ್ದು. ಸಾಮಾನ್ಯವಾಗಿ ಹಳಗಾಲದ ಸಂಸ್ಕೃತ ಪಂಡಿತರು ಆಧುನಿಕ ಜಗತ್ತಿನ ಪ್ರವೇಶ ಅವರಿಗೆ ಆದಾಗ ಆ ವೈಚಿತ್ರ್ಯ, ವೈರುಧ್ಯ, ವೈಷಮ್ಯಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ತೋರಿಸಿದ ಪ್ರತಿಕ್ರಿಯೆ ಸಂಸ್ಕೃತದಲ್ಲಿ 100 ಜನರ 1000 ಪದ್ಯಗಳ ಬರವಣಿಗೆಯನ್ನು ನಾವು ನೋಡಬಹುದು. ಪ್ರತಿಯೊಂದೂ ಅವರಿಗೆ ಅಸಮಾಧಾನಕಾರಿಯಾಗಿ, ಅತೃಪ್ತಿಕಾರಕವಾಗಿ ಕಾಣುತ್ತದೆ. ಅದನ್ನು ಕುರಿತು ಆಶ್ಚರ್ಯ, ತಿರಸ್ಕಾರ ಇನ್ನು ಚಮತ್ಕಾರವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ಉಂಟು ಅಂತಹ ಒಂದು ಗ್ರಂಥ. ಇವರು ಕವಿ ತಮ್ಮ 3 ವೀಸೆ ಕಾವ್ಯ, ಅದು ನಾಟಕ ಇರಬಹುದು, ಗದ್ಯ ಇರಬಹುದು, ಪದ್ಯ ಇರಬಹುದು, ಎಲ್ಲವನ್ನೂ ಕೂಡ ಪ್ರಾಚೀನ ಐತಿಹಾಸಿಕ ಪುರಾಣ ವಸ್ತುಗಳನ್ನೇ ಇಟ್ಟುಕೊಂಡು ಬರೆದರು. 1-2 ಕಡೆ ಮಾತ್ರ ಆಧುನಿಕ ಕಾಲದ್ದು. ಅಲ್ಲಿಯೂ ಪೂರ್ಣ ಸಹಮತ ಇಲ್ಲ, ಸಹಾನುಭೂತಿ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಅಭಿನಿವೇಶ ಇಟ್ಟುಕೊಂಡೇ ಬರೆದಂಥದ್ದು ಕಾಣುತ್ತದೆ. ಇದು ತುಂಬ ಜನ ಸಾಂಪ್ರದಾಯಿಕರಾದಂತಹ ಸಂಸ್ಕೃತ ಕವಿಗಳ ಆಧುನಿಕ ಕಾಲದವರ ಜಾಡು ಆಗಿದೆ. ಅದು ನಮ್ಮ ಕಾಲ, ನಮ್ಮ ಮೇಲೆ ಪ್ರಭಾವ ಬೀರಿರಬೇಕು. ಆ ಪ್ರಭಾವವನ್ನು ನಾವು ಚೆನ್ನಾಗಿ ಸ್ವೀಕರಿಸಿ ಪ್ರತಿಸ್ಪಂದಿಸಬೇಕು. ಹಾಗೆ ಮಾಡದೇ ಇದ್ದರೆ ನಮ್ಮ ಪೂರ್ವದ ಕವಿಗಳಿಗಿಂತ ನಾವು ರಚನಾತ್ಮಕವಾಗಿ ಭಿನ್ನಯಿಸೋದಕ್ಕೆ ಸಾಧ್ಯ ಇಲ್ಲ. ಟು ಬಿಕಮ್ ಕನ್ಸ್ಟ್ರಕ್ಟಿವ್ಲಿ ಡಿಫರೆಂಟ್ ಫ್ರಮ್ ಅವರ್ ಪಾಸ್ಟ್, ವಿ ಶುಡ್ ಅಕ್ಸೆಪ್ಟ್ ಮಾಡರ್ನಿಸಮ್ ವಿತ್ ಕನ್ಸಿಡರೇಷನ್, ಕ್ಲಾರಿಟಿ ಆಫ್ ಥಾಟ್, ಅಬ್ಜೆಕ್ಟಿವಿಟಿ, ಇದೆಲ್ಲ ಇಟ್ಟುಕೊಂಡು ವಿವೇಕಭರಿತವಾಗಿ ನಾವು ಯೋಚನೆ ಮಾಡಿಕೊಳ್ಳಬೇಕು. ಸುಮ್ಮನೆ ಶುಷ್ಕ ವಿರೋಧ ಅಥವಾ ಅಜ್ಞಾನ ಎರಡಕ್ಕೂ ಅಂತ ಬೆಲೆ ಇಲ್ಲ. ಅದಾದ ಮೇಲೆ ಅವರು ತುಂಬ ವಿಸ್ತೃತವಾಗಿ ನಾಟಕಗಳನ್ನು ಬರೆದಿದ್ದಾರೆ. ಈ ಅದ್ಭುತ ದೂತ ಕಾವ್ಯದಲ್ಲಿ 15 ಸರ್ಗಗಳಿವೆ. ಕೃಷ್ಣ ದೂತನಾಗಿ ಪಾಂಡವರ ಕಡೆಯಿಂದ ಉಪಪ್ಲವ್ಯ ನಗರಿಯಿಂದ ಹಸ್ತಿನಾವತಿಗೆ ಹೋದದ್ದು ಅಲ್ಲಿ ಬರ್ತಕ್ಕಂಥ ಮುಖ್ಯ ಕಥೆ. ಅಲ್ಲಿ ಸರಳ ಮನೋಹರವಾದ ರಮಣೀಯವಾದ ಶೈಲಿಯಲ್ಲಿ ಯಾವುದೇ ತೊಡಕಿಲ್ಲದೆ ಬರೆದಿದ್ದಾರೆ. ಇದು ಯಾವಾಗಲೂ ಒಂದು 3000 ವರ್ಷಗಳ ಕೆಳಗೆ ಬರೆದಿದ್ರು, 2000 ವರ್ಷದ ಕೆಳಗೆ ಬರೆದಿದ್ರು, 1000 ವರ್ಷದ ಕೆಳಗೆ ಬರೆದಿದ್ರು, ಹೀಗೇ ಇರ್ತಾ ಇತ್ತು ಅನ್ನುವಂತೆ ಸಂಸ್ಕೃತದ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಂತ ಏನಿದೆ ಆ ಫಾರ್ಮ್ಯಾಟನ್ನೇ ಅನುಸರಿಸಿಕೊಂಡು ಬಂದಂಥದ್ದು ಆಗಿದೆ. ಆ ಬಗೆಯಾದಂಥ ಕೃತಿ ಇದು. ರೂಪಕಗಳು 21 ರೂಪಕ ಬರೆದಿದ್ದಾರೆ. ದಕ್ಷಿಣ ಭಾರತದಲ್ಲೇ ಇಷ್ಟು ದೃಶ್ಯಕಾವ್ಯಗಳನ್ನು ಆಧುನಿಕ ಕಾಲದಲ್ಲಿ ಬರೆದ ಮತ್ತೊಬ್ಬ ಕವಿಯ ದೃಷ್ಟಾಂತವನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದಲ್ಲಿ ಇದ್ದಾರೆ. ದಕ್ಷಿಣ ಭಾರತದವರೇ ಆದಂಥ, ಆದರೆ ಮಧ್ಯ ಭಾರತದಲ್ಲಿ ಹೋಗಿ ನೆಲೆಸಿದಂಥ ಪರೀಕ್ಷಿತ್ ಶರ್ಮಾ ಅವರು, ಒಗೇಟಿ ಪರೀಕ್ಷಿತ್ ಶರ್ಮಾ 27 ರೂಪಕಗಳು ಬರೆದಿದ್ದಾರೆ ಅಂತ ನಿನ್ನೆ ಹೇಳಿದೆ. ಆದರೆ ಭಾಷೆಯ ದೃಷ್ಟಿಯಿಂದ, ಬಂಧದ ದೃಷ್ಟಿಯಿಂದ ತುಂಬ ಕಳಪೆ. ಇವ್ರದ್ದು ಹಾಗಲ್ಲ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಭಾಷೆಯ ಬಂಧ ಎಲ್ಲ, ಸ್ಟ್ರಕ್ಚರ್ ಎಲ್ಲ ತುಂಬ ಸೊಗಸಾಗಿರ್ತಕ್ಕಂಥದ್ದು. ನಾವು ನೋಡಿದಂತೆ ಈಗ ಆಧುನಿಕ ಕಾಲದಲ್ಲಿ ರಾಜೇಂದ್ರ ಮಿಶ್ರಾ ಅವರೇ ಅತಿ ಹೆಚ್ಚು ದೃಶ್ಯ ರೂಪಕಗಳನ್ನು ಬರೆದಂಥದ್ದು ಅಂತ. ಸಂಖ್ಯೆಗಿಂತ ಸತ್ವ ಮುಖ್ಯ ಅಂದಾಗ ಬೇರೆಯೇ ಆಗುತ್ತದೆ ಅಳತೆಗೋಲು. ಇರಲಿ, ಇಲ್ಲಿ ಏಕಾಂಕಗಳು, ದ್ವ್ಯಂಕಗಳು, ತ್ರ್ಯಂಕಗಳು, ಚತುರಂಕಗಳು, ಪಂಚಾಂಕಗಳು,
ಷಡಂಕಗಳು, ಸಪ್ತಾಂಕಗಳು, ಅಷ್ಟಾಂಕಗಳು ಹೀಗೆಲ್ಲ ಉಂಟು. 2, 3, 4, 5, 6 ಅಂಕಗಳ ಹಲವು ಕೃತಿಗಳನ್ನು ನಾವು ನೋಡಬಹುದು. ಈ ಥರ ಉಂಟು. ರಾಮಾಯಣ ಮಹಾಭಾರತಗಳನ್ನು, ಭಾಗವತಾದಿ ಪುರಾಣಗಳನ್ನು, ಇತಿಹಾಸವನ್ನು ಆಧರಿಸಿದ್ದೆಲ್ಲ ಇದೆ. ಮತ್ತು 2 ಸಾಮಾಜಿಕ ನೇಪಥ್ಯದ ರೂಪಕಗಳು ಕೂಡ ಇವೆ. ಇಲ್ಲಿ ಪ್ರತಿಜ್ಞಾ ಕೌಟಿಲ್ಯಂ, ಅದ್ಭುತಾಂಶಕಂ, ಪ್ರಸನ್ನ ಕಾಶ್ಯಪಂ, ಮಣಿಹರಣಂ, ವೀರಸೌಭದ್ರಂ, ಅಪ್ರತಿಮ ಪ್ರತಿಮಂ, ಈ ಥರದ ರೂಪಕಗಳೆಲ್ಲ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದಂಥವು. ಆಮೇಲೆ ಒಂದು ಏನಂದರೆ, ಇವರು ಈ ಥರದ ರೂಪಕಗಳನ್ನು ಬರೆದಾಗ ಅವುಗಳು ಹಲವು ಬಾರಿ ಸಂಸ್ಕೃತದ ಪ್ರಸಿದ್ಧ ರೂಪಕಗಳ ಇಲ್ಲ ಪೂರ್ವ ಭಾಗವೋ ಇಲ್ಲ ಉತ್ತರ ಭಾಗವೋ ಇರುವಂತೆ ಇವೆ. ಸಂಸ್ಕೃತದಲ್ಲಿ ಬಹಳ ಪ್ರಸಿದ್ಧವಾದ ರಾಮಾಯಣಾಶ್ರಿತವಾದಂಥ ರೂಪಕ ಅಂತಂದರೆ ಭಾಸಾದಿಗಳು, ಭೌಭೂತಿ ಮೊದಲಾದವರೆಲ್ಲ ಮಾಡಿರುವಂಥದ್ದಾಗಿದೆ. ಹಾಗೆ ಮಹಾಭಾರತವನ್ನು ಆಶ್ರಯಿಸಿ ಬರೆದಂಥವು ಹೆಚ್ಚಿಲ್ಲವಾದರೂ ಮುಖ್ಯ ಕಥೆಯನ್ನು ಆಧರಿಸಿ ಬರೆದದ್ರೊಳಗೆ ವೇಣಿ ಸಂಹಾರ ಒಂದುಂಟು. ಆ ವೇಣಿ ಸಂಹಾರ ಆರಂಭವಾಗುವುದು ಉದ್ಯೋಗ ಪರ್ವದಿಂದ, ಮುಗಿಯುವುದು ಯುದ್ಧ ಪಂಚಕ ಆದ ಬಳಿಕ. ಅದಕ್ಕೆ ಪೂರ್ವ ಪೀಠಿಕೆ ಎಂಬಂತೆ ಇವರು ಅದ್ಭುತಾಂಶಕಂ ಅಂತ ಒಂದು ರೂಪಕ ಬರೆದಿದ್ದಾರೆ. ಹಲವು ಅಂಕಗಳಲ್ಲಿದೆ. ಈ ಅದ್ಭುತಾಂಶಕಂ ಅಂದರೆ ವಿಸ್ಮಯಾವಹವಾದ ವಸ್ತ್ರ. ಅದು ದ್ರೌಪದಿಗೆ ಕೃಷ್ಣ ಕೊಟ್ಟ ಅಕ್ಷಯಾಂಬರ ಅಂತ. ಅಲ್ಲಿ ಅವರು ಉದ್ಯೋಗ ಪರ್ವದವರೆಗಿನ ಕಥೆಯನ್ನು ಈ ರೂಪಕದ ಮೂಲಕ ಕೊಟ್ಟಿರುವಂಥದ್ದಾಗಿದೆ. ನಾನು ಇವರ ಮೊದಲ ಕೃತಿಯಾಗಿ ಓದಿದ್ದು ಇದನ್ನು. ಪಬ್ಲಿಕ್ ಲೈಬ್ರರಿನಲ್ಲಿ ಇದು ಸಿಕ್ಕಿತು, ಅದನ್ನು ಓದಿದ್ದ ನೆನಪು ಈಗಲೂ ನನಗೆ ಬರುತ್ತದೆ. ಆಮೇಲೆ ಕಾಳಿದಾಸನ ಶಾಕುಂತಲದ ಉತ್ತರಾರ್ಧ ಎಂಬಂತೆ 2 ಅಂಕದಲ್ಲಿ ಪ್ರಸನ್ನ ಕಾಶ್ಯಪಂ ಅಂತ ಬರೆದಿದ್ದಾರೆ. ಈ ಪ್ರಸನ್ನ ಕಾಶ್ಯಪ ಅಂದರೆ ಕಣ್ವನಿಗೆ ಸಮಾಧಾನವಾದದ್ದು. ದುಷ್ಯಂತ ಶಕುಂತಲೆಯನ್ನು ಬಿಟ್ಟ ಆಮೇಲೆ ಹೇಮಕೂಟದಲ್ಲಿ ಕಶ್ಯಪ ಮಹರ್ಷಿಗಳ ಮೂಲಕವಾಗಿ ಅವರಿಬ್ಬರಿಗೆ ಸಮಾಗಮವಾಯಿತು ಅಂತ ಅಷ್ಟಕ್ಕೆ ಕಾಳಿದಾಸ ಮುಗಿಸ್ತಾನೆ. ಆಮೇಲೆ ಮಾಸ್ತಿಯವರು ಹೇಮಕೂಟದಿಂದ ಬಂದ ಮೇಲೆ ಅಂತ ಒಂದು ಸುಂದರವಾದ ಕಥೆಯನ್ನು ಬರೆದಿದ್ದಾರೆ. ಕನ್ನಡದ ಅತ್ಯುತ್ತಮ ಕಥೆಗಳಲ್ಲಿ ಅದು ಒಂದು. ಆ ಕಥೆಯನ್ನು ಇವರು ಆಶ್ರಯಿಸಿಕೊಂಡು ಪ್ರಸನ್ನ ಕಾಶ್ಯಪಂ ಅಂದರೆ ಕಾಶ್ಯಪ ಅನ್ನುವ ಹೆಸರು ಕಣ್ವನದು. ಕಾಳಿದಾಸ ಕಣ್ವನನ್ನು ಕಾಶ್ಯಪ ಅಂತಲೇ ಅಲ್ಲಿ ಬರೆದಿದ್ದಾನೆ. ನಿಜವಾದ ಕಶ್ಯಪ ಮಹರ್ಷಿಯನ್ನು ತಂದೆಯ ಮಗ ಅಂದರೆ ಮರೀಚಿ ಮಹರ್ಷಿಯ ಮಗ ಮಾರೀಚ ಅಂತ ಬರೆದಿದ್ದಾನೆ. ರಾಮಾಯಣದ ಮಾಯಾಮೃಗ ಮಾರೀಚ ಅಲ್ಲ. ಈ ಕಾಶ್ಯಪ ಅಥವಾ ಕಣ್ವ ಮಹರ್ಷಿ ದುಷ್ಯಂತ ಮತ್ತು ಕಣ್ವ ಇಬ್ಬರೂ ಶಕುಂತಲೆ ಇಬ್ಬರೂ ತಮ್ಮ ಆಶ್ರಮಕ್ಕೆ ಬಂದಾಗ ಹೇಗೆ ಪ್ರಸನ್ನರಾದರು ಅಂತನ್ನೋದನ್ನು ತೋರ್ಪಡಿಸುವಂತೆ ಬರೆದಿದ್ದಾರೆ. ಅಲ್ಲಿ ಶಾರ್ಂಗರ್ವ ಶಾರದ್ವತ ಇಬ್ಬರೂ ಕೂಡ ಅನಸೂಯ ಪ್ರೇಮವದಯರನ್ನ ಮದುವೆ ಆಗಿರ್ತಾರೆ. ಈ ಥರ ಮಾಸ್ತಿಯವರು ಬೆಳೆಸಿದ್ದಾರೆ ಕಥೆ. ಅದನ್ನೇ ಹಾಗೆ ಮಾಡಿದ್ದಾರೆ. ಅದು ನಾವು ನೋಡ್ತೀವಿ. ಅದು ಶಾಕುಂತಲದ ಉತ್ತರಾರ್ಧ ಅನ್ನುವಂತೆ. ಹಾಗೆ ಭಾಸನದಂಥ ಪ್ರಸಿದ್ಧವಾದ ದೂತ ಘಟೋತ್ಕಚ ರೂಪಕದ ಪೂರ್ವ ಭಾಗವಾಗಿ ವೀರ ಸೌಭದ್ರಂ ಅಂತ. ದೂತ ಘಟೋತ್ಕಚ ಅಭಿಮನ್ಯುವಿನ ವಧೆಯಿಂದ ಸಂತಪ್ತನಾದಂತಹ ಅರ್ಜುನ ದುಶ್ಶಳತೆಯ ಗಂಡನನ್ನು ಕೊಂದು ಬಿಡ್ತೀನಿ ಅಂತ ಶಪಥ ಮಾಡಿದ್ದಾನೆ. ಆ ಶಪಥವನ್ನು ಧೃತರಾಷ್ಟ್ರನಿಗೆ ಘಟೋತ್ಕಚ ತಿಳಿಸುವಂತೆ ಬಂದಿರುವುದು ಆ ರೂಪಕ, ಏಕಾಂಕ ರೂಪಕ. ಇಲ್ಲಿ ತತ್ಪೂರ್ವದಲ್ಲಿ ಸುಭದ್ರೆಯ ಮಗ ಆ ಅಭಿಮನ್ಯು ಸೌಭದ್ರೆಯ ಅವನು ಹೇಗೆ ತಾನು ವೀರಾವೇಶದಿಂದ ಹೋರಾಡಿದ ಅನ್ನುವ ಚಿತ್ರಣವನ್ನು ಕೊಡ್ತಕ್ಕಂಥದ್ದು. ಇದೇ ಬಗೆಯಲ್ಲಿ ಊರುಭಂಗದ ಬಳಿಕ ಅಂದರೆ ಊರುಭಂಗವೂ ಮತ್ತೊಂದು ಭಾಸನದಂಥ ಪ್ರಸಿದ್ಧವಾದ ರೂಪಕ, ಏಕಾಂಕ ರೂಪಕ. ದುರ್ಯೋಧನ ತೊಡೆ ಮುರ್ಕೊಂಡು ಸತ್ತಿದ್ದು. ಅದರ ಉತ್ತರಾರ್ಧವಾಗಿ ಮಣಿಹರಣಂ ಅಂತ ಅಂದರೆ ಅಶ್ವತ್ಥಾಮ ರಾತ್ರಿ ಹೊತ್ತು ಬಂದು ಪಾಂಡವರ ಶಿಬಿರಕ್ಕೆ ನುಗ್ಗಿ ಉಪಪಾಂಡವರನ್ನೆಲ್ಲ ಕೊಂದಿದ್ದು, ಆಮೇಲೆ ಅಶ್ವತ್ಥಾಮನನ್ನು ಬೆನ್ನಟ್ಟಿಕೊಂಡು ಬಂದು ಅವನ ತಲೆಯ ಮಣಿಯನ್ನು ಕಿತ್ತುಕೊಂಡು ಬಂದದ್ದು. ಆ ಒಂದು ಕಥೆಯನ್ನು ಇಟ್ಟುಕೊಂಡು ಮಣಿಹರಣ ಅಂತ ಬರೆದಿದ್ದೆ. ಆಮೇಲೆ ಅದರ ಮುಂದಿನ ಕಥೆ ಇಟ್ಟುಕೊಂಡು ಉಕ್ಕಿನ ಭೀಮನ ವಿಗ್ರಹವನ್ನು ಧೃತರಾಷ್ಟ್ರ ಅಪ್ಪಿಕೊಂಡು ಧೃತರಾಷ್ಟ್ರ ಆಲಿಂಗನ ಅಂತಲೇ ಪ್ರಸಿದ್ಧಿ ಉಂಟಲ್ಲ, ಪುಡಿ ಮಾಡಿದ, ಅದನ್ನು ಇಟ್ಕೊಂಡು ಅಪ್ರತಿಮ ಪ್ರತಿಮಂ ಅಂತ. ಆ ಶೀರ್ಷಿಕೆಯು ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಸಿದ್ಧವಾದ ಮುದ್ರಾ ರಾಕ್ಷಸ ನಾಟಕ ವಿಶಾಖದತ್ತನದು. ಅದಕ್ಕೆ ಪೂರ್ವ ಭಿತ್ತಿಯಾಗಿ ಅದು ಆರಂಭ ಆಗುವುದು ಚಂದ್ರಗುಪ್ತನಿಗೆ ರಾಜ್ಯ ಸಿಕ್ಕಿದೆ, ಕೊನೆಗೆ ರಾಕ್ಷಸಾಮಾತ್ಯನೂ ಅವನ ಮಂತ್ರಿ ಆಗ್ತಾನೆ ಅಂತ. ಹಾಗೆ 7 ಅಂಕಗಳ ನಾಟಕ ಹೋದರೆ ಇದು 8 ಅಂಕಗಳ ನಾಟಕ ಪ್ರತಿಜ್ಞಾ ಕೌಟಿಲ್ಯಂ ಅಂತ. ಅಂದರೆ ಚಂದ್ರಗುಪ್ತ, ಅವನ ಪೂರ್ವಜರು ಏನಾಗಿದ್ದರು, ನವನಂದರ ಹಿನ್ನೆಲೆ ಏನು, ಮತ್ತು ಚಾಣಕ್ಯ ಯಾವ ರೀತಿ ಶಿಖೆಯನ್ನು ಬಿಚ್ಚಿಕೊಂಡು ಪ್ರತಿಜ್ಞೆ ಮಾಡ್ತಾ ಅದನ್ನೆಲ್ಲವನ್ನು ತಂದು ಕೊಡುವಂಥದ್ದು, ಪರ್ವತೇಶ್ವರ ವಿಷಕನ್ಯೆಯ ಮೂಲಕ ಹೇಗೆ ಸತ್ತ ಅವನ್ನೆಲ್ಲ ದೃಶ್ಯದ ರೂಪದಲ್ಲಿ ತಂದು ಕೊಡುವಂಥದ್ದು. ಅದು ಪ್ರತಿಜ್ಞಾ ಕೌಟಿಲ್ಯಂ. ಒಳ್ಳೆಯ ರೂಪಕವನ್ನು ಅವರು ಬರೆದಿದ್ದಾರೆ. ಹೀಗೆ
ಹಲವು ಬಗೆಯ ಪ್ರಸಿದ್ಧ ಸಂಸ್ಕೃತ ರೂಪಕಗಳಿಗೆ ಪೂರ್ವ ಉತ್ತರ ಪೀಠಿಕೆಗಳೆಂಬಂತೆ ಇವರು ಬರೆದಿರೋದು ಕೂಡ ಉಂಟು. ಈ ಥರ ಇದೆ. ರಾಮಾಯಣವನ್ನು ಆಶ್ರಯಿಸಿಕೊಂಡು ಮಂಜುಳ ಮಂಜೀರಂ ಅಂತ, ಸೀತೆಯ ಅಂದುಗೆಯನ್ನು ಕುರಿತಾದ ಅನಸೂಯೆ ಕೊಟ್ಟಂಥ ಅಂದುಗೆ ಅಂತ, ಇದು ಒಂದು ಬಗೆಯಲ್ಲಿ ಆಶ್ಚರ್ಯ ಚೂಡಾಮಣಿ ಅಂತ ಒಂದು ರೂಪಕವನ್ನು ಬರೆದಿದ್ದಾನೆ. ಶಕ್ತಿಭದ್ರ ಅನ್ನುವ ದಾಕ್ಷಿಣಾತ್ಯ ಕವಿ ಪ್ರಾಚೀನ. ಆ ರೂಪಕವನ್ನು ಹೋಲುವಂತೆ ಇದೆ. ಅಲ್ಲಿ ಸೀತೆಗೆ ಇದ್ದ ದಿವ್ಯವಾದ ಚೂಡಾಮಣಿ ಅನಸೂಯೆ ಕೊಟ್ಟದ್ದು ಅಂತ, ಆ ಚೂಡಾಮಣಿಯ ಪ್ರಭಾವದಿಂದ ರಾಕ್ಷಸ ಮಾಯೆ ಎಲ್ಲ ಬಟಾಬಯಲಾಗ್ತಾ ಇತ್ತು ಅಂತ, ಇಲ್ಲಿ ಅದೇ ತರಹ ಸೀತೆಗಿದ್ದಂಥ ಅಂದುಗೆ ಹಾಗೆ ಮಾಡ್ತಾ ಇತ್ತು ಅಂತ. ಕಥಾಸ್ವಾರಸ್ಯ ಅಷ್ಟಾಗಿ ಏನೂ ಇಲ್ಲ, ಹಾಗೆ ಬಳಸಿದ್ದಾರೆ. ಆಮೇಲೆ ದಾಶರಥಿ ದರ್ಶನಂ ಅಂತ ಭರತ ರಾಮನ ನಿರೀಕ್ಷೆಯಲ್ಲಿರುವಂಥದ್ದು, ನಿರೀಕ್ಷೆಯ ನೋಂಪಿ, ಅದು 2 ಅಂಕದ್ದು. ಮತ್ತೊಂದು ಯೌವರಾಜ್ಯಂ ಅಂತ ಒಂದೇ ಅಂಕದ್ದು ಚಿಕ್ಕದಾದ ರೂಪಕ. ನನಗಿದು ತುಂಬ ಇಷ್ಟವಾದ ರಾಮಾಯಣ ರೂಪಕ ಇವರು ಬರೆದಿರೋದ್ರ ಪೈಕಿ. ಏನಂದರೆ ಅಲ್ಲಿ ಏನೂ ದೊಡ್ಡ ಕಥೆ ಇಲ್ಲ. ರಾಮನಿಗೆ ಪಟ್ಟಾಭಿಷೇಕವಾಗಿದೆ, ಎಲ್ಲರೂ ಚೆನ್ನಾಗಿರ್ತಾರೆ. ಭರತನಿಗೆ ಯುವರಾಜ್ಯ ಪಟ್ಟ ಕೊಡಬೇಕು ಅಂದರೆ ತಾನು ಬೇಡ ಅಂತಂತಾನೆ. ಕಟ್ಟ ಕಡೆಗೆ ಅದು ಲಕ್ಷ್ಮಣನಿಗೆ ಕೊಡುವುದಾಗುತ್ತದೆ. ರಾಮಾದಿಗಳು ರಾಜ್ಯ ಆಳ್ತಾ ಎಷ್ಟು ನೆಮ್ಮದಿಯಲ್ಲಿದ್ದರು ಅಂತ ಫ್ಯಾಮಿಲಿ ಪಿಕ್ಚರ್ನ ಕೊಡ್ತಕ್ಕಂಥದ್ದು. ಯಾವುದೇ ಕಹಿ, ಯಾವುದೇ ನೋವು, ಯಾವುದೇ ಕಿನಿಸು ಏನೂ ಇಲ್ಲದೆ ಇರತಕ್ಕಂಥ ಹೃದಯಂಗಮವಾದ ಕೌಟುಂಬಿಕ ಚಿತ್ರಣದ ಏಕಾಂಕ ರೂಪಕ ಇದು. ಚೆನ್ನಾಗಿದೆ. ಆಮೇಲೆ ಮಹಾಭಾರತವನ್ನು ಆಶ್ರಯಿಸಿಕೊಂಡು ಅವರು ಬರೆದದ್ದು ಹಲವು ರೂಪಕಗಳು. ಅದರೊಳಗೆ ಭೀಷ್ಮನ ಪ್ರತಿಜ್ಞೆ ಇದು ಒಂದು ರೂಪಕ, ಚೆನ್ನಾಗಿದೆ. ಆ ರೂಪಕದಲ್ಲಿ ಅದು 2 ಅಂಕದ್ದಷ್ಟೇ. ಅಲ್ಲಿ ಅವರು ಕೆಲವು ಚಿತ್ರಣಗಳು ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಆ ಒಂದು ಬೆಸ್ತರಕೇರಿಗೆ ಭೀಷ್ಮ ಹೋಗ್ತಾನೆ. ಹೋದಾಗ ಅಲ್ಲಿ ಆ ದಾಶರಾಜನ ಹೆಂಡತಿ ಹೇಗಿದ್ದಳು ಅಂತ ಇವರ ಸ್ವಭಾವೋಕ್ತಿ ಚಿತ್ರಣದ ಸ್ವಾರಸ್ಯಕ್ಕೆ ಈ ಉದಾಹರಣೆ ನೋಡಬಹುದು. ತಾಂಬೂಲ ಪಿಂಡ ಪರಿನೇವರ ಗಂಡದೇಶ ಸ್ನಿಗ್ಧಾತಿ ಮೇಚಕ ರಥ ಪೃಥುಕೇಶ ಬಂಧ ಆಲೋಲ ದಂತಮಯ ಕುಂಡಲ ದೀರ್ಘಕರ್ಣ ಸಿಂಧೂರ ವೃತ್ತಿ ತಿಲಕ ಅಸಿತಮೂರ್ತಿ ರೇಷ ಅಂತ. ಅಂದರೆ ತಾಂಬೂಲ ಪಿಂಡ ಪರಿನೇವರ ಗಂಡದೇಶ ಅಂತ, ತಾಂಬೂಲವನ್ನು ದವಡೆ ಒಳಗೆ ತುಂಬಿಕೊಂಡಿದ್ದಾಳೆ, ಕೆನ್ನೆ ಉಬ್ಬಿಕೊಂಡು ಬಂದಿದೆ ಅಂತ. ಅವರು ಹಳ್ಳಿಗರನ್ನು ನೋಡಿದ್ದಾರಲ್ಲ, ಗೋಟಡಿಕೆಯನ್ನು, ಒಣಕಲ್ ವೀಳೆದೆಲೆಯನ್ನು, ದಪ್ಪ ಸುಣ್ಣದ ತುಣುಕನ್ನು ಹಾಕಿಕೊಂಡು ಬಾಯೊಳಗೆ ಒಂದು ದವಡೆ ಒಳಗೆ ಒತ್ತರಿಸಿಕೊಂಡು ಸುಮಾರು ಹೊತ್ತಿರ್ತಾರೆ. ಹೊಗೆ ಸೊಪ್ಪು ಬೇರೆ ಹಾಕ್ಕೊಂಡಿರ್ತಾರೆ. ಅದು ಉಗಿಬೇಕು, ಅದು ರಸ ಊರೋವರೆಗೂ ಉಗಿಯುವಂತೆ ಇಲ್ಲ. ಈ ಥರ ಅವಳು ಹಾಗಿದ್ದಳು ಅಂತ. ಸ್ನಿಗ್ಧಾತಿ ಮೇಚಕ ರಥ, ಒಂದು ಬಗೆಯಲ್ಲಿ ಕಪ್ಪು ಹಸಿರು ಬಣ್ಣಗಟ್ಟಿರ್ತಕ್ಕಂಥ ಹಲ್ಲು ಅಂತ. ತಾಂಬೂಲ ಹಾಕಿಕೊಂಡು ಕೆಂಪು ಬಂದು ಹಲ್ಲು ಸರಿಯಾಗಿ ಉಜ್ಜದೆ ಪಾಚಿ ಕಟ್ಟಿಕೊಂಡು ಹೋಗಿದೆ. ಪೃಥುಕೇಶ ಬಂಧ, ತಲೆ ಕೂದಲು ಕೆದರ್ಕೊಂಡಿದ್ದಾಳೆ. ಆಲೋಲ ದಂತಮಯ ಕುಂಡಲ ದೀರ್ಘಕರ್ಣ, ದಂತದಿಂದ ಮಾಡಿರ್ತಕ್ಕಂಥ ಕರ್ಣಕುಂಡಲ, ಅದು ದೊಡ್ಡದಾದಂಥ ರಿಂಗ್ ಅಂತಾರಲ್ಲ ಆ ರೀತಿಯ ವರ್ತುಲ, ಅದು ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಸಿಂಧೂರ ವೃತ್ತಿ ತಿಲಕ, ಸಿಂಧೂರ ಇಟ್ಕೊಂಡಿದ್ದಾಳೆ, ಕಪ್ಪು ಮೈಯೆ ಆಗಿರ್ತಕ್ಕಂಥವಳು. ಅವಳ ಕೇರಿಯಲ್ಲಿ ಅತ್ರ ತೂತ್ಕೃತ ತಾಂಬೂಲ ರಸೈ ಕುಕ್ಕುಟ ವಿಷ್ಟಕೈಹಿ ಚಿತ್ರಕಂಬಲ ಗೂಢೇವ ಭೂರಿಯಂ ಭಾತಿ ದೂರತಃ. ಅಲ್ಲಲ್ಲಿ ಎಲೆ ಅಡಿಕೆಲ್ಲ ಉಗಿದು ಕೆಂಪಾಗಿ, ಕೋಳಿ ಹಿಕ್ಕೆಲ್ಲ ಹಾಕಿ ಹೊಲಸಾಗಿ ಬಣ್ಣ ಬಣ್ಣದ ಕಂಬಳಿನ ಹಾಸಿದಾರ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು ನೆಲ ಅಂತ. ಅಂದರೆ ಈ ಕವಿ ಪರಿಶೀಲನೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇವರು ಮತ್ತೆ ರೂಪಕಗಳಲ್ಲಿ ತುಂಬ ಪೆಡಸಾದ ಭಾಷೆಯನ್ನು ಬಳಸೋಲ್ಲ. ತಿಳಿಯಾದ ಆದರೆ ಶುದ್ಧವಾದಂಥ ಸಂಸ್ಕೃತದ ಪರಂಪರೆಯ ಗದ್ಯ. ಪದ್ಯಗಳು ಅಷ್ಟೇ ಚಿಕ್ಕವಾಗಿ ಚೊಕ್ಕವಾಗಿರುತ್ತವೆ. ದೊಡ್ಡ ದೊಡ್ಡ ಪದ್ಯಗಳನ್ನು ಬರೆದಾಗಲೂ ಕೂಡ ಅವು ಸುಬೋಧವಾಗಿರುತ್ತವೆ. ಒಂದು ರೀತಿ ಒಳ್ಳೆಯ ರೂಪಕಕ್ಕೆ ಆದರ್ಶವಾದ ಭಾಷೆ ಅಂತ ಹೇಳ್ಬೋದಾದ ರೀತಿಯಲ್ಲಿ ಇರುತ್ತೆ. ಮತ್ತು ನಾನು ಮೊದಲೇ ಹೇಳಿದಂತೆ ಅದ್ಭುತಾಂಶಕಂ ಆ ಒಂದು ರೂಪಕ ಅದು ಕೂಡ ಇದೆ. ಮತ್ತು ನಾವು ನೋಡ್ತಕ್ಕಂಥದ್ದು ವೀರಸೌಭದ್ರ, ಮಣಿಹರಣ, ಇವುಗಳನ್ನು ಕುರಿತು ನಾನು ನಿಮಗೆ ಮೊದಲೇ ತಿಳಿಸಿದ್ದೆ. ಆಮೇಲೆ ಅಪ್ರತಿಮ ಪ್ರತಿಮಾ ಅಂತಕ್ಕಂಥದ್ದು, ಅದನ್ನು ನಾನು ಕುರಿತು ಹೇಳಿದ್ದೆ. ಅದಾದ ಮೇಲೆ ರಾಮಾಯಣ ಮಹಾಭಾರತ ಎರಡರೊಳಗೂ ಕೂಡ ಬರತಕ್ಕಂಥ ಒಂದು ಕಥೆ, ಅದು ಋಷ್ಯಶೃಂಗನದು. ತುಂಬ ವಿನೋದಭರಿತವಾಗಿರತಕ್ಕಂಥದ್ದು, 2 ಅಂಕಗಳದು. ಇದನ್ನು ರಂಗದ ಮೇಲೆ ಮಾಡಿದ್ದನ್ನು ನಾನು ನೋಡಿದ್ದೀನಿ. SR ಲೀಲಾ ಅವರು ಮಾಡಿಸಿದ್ರು. ಅವರು ಈ ಕವಿಯನ್ನು ಕುರಿತು ತುಂಬ ಪ್ರೀತಿ ವಹಿಸಿ ಬೇಕಾದಷ್ಟು ಅಧ್ಯಯನ ಮಾಡಿದ್ದಾರೆ, ರಂಗಕ್ಕೂ ತಂದಿದ್ದಾರೆ. ಮುಗ್ಧ ಕುಂತಲಂ ಅಂತ ಮತ್ತೊಂದನ್ನು ಕೂಡ ರಂಗಕ್ಕೆ ತಂದಿದ್ದರು. ಅಲ್ಲಿ ವೇಶ್ಯೆಯರು ಬಂದು ಋಷ್ಯಶೃಂಗನನ್ನು ಹೇಗೆ ಮರಳು ಮಾಡಿಕೊಂಡು ಅವನನ್ನು ರೋಮಪಾದನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಮಳೆಯನ್ನು ಬರೆಸ್ತಾರೆ ಅನ್ನೋ ಕಥೆ ಇದೆಯಲ್ಲ, ಅದನ್ನೇ ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಂದು ಸೊಗಸಾದ ಸಂವಾದಕ್ಕೆ ಒಂದು ದೃಷ್ಟಾಂತವನ್ನು ನೋಡಬಹುದು.
ಅವರು ವಾರ ವಿಲಾಸಿನಿಯರು ಬಂದು ತಾವೂ ಒಟುಗಳು ಅಂತ ವೇಷ ಹಾಕ್ಕೊಂಡು ಬರ್ತಾರೆ. ಇವನಿಗೆ ಹೆಣ್ಣನ್ನೇ ನೋಡಿ ಗೊತ್ತಿಲ್ಲ, ಅವರಪ್ಪನಿಗೆ ಹೆಣ್ಣನ್ನು ಕಂಡ್ರೆ ಆಗೋದು. ಹಾಗಾಗಿ ವಿಭಾಂಡಕ ಇವನನ್ನು ಯಾವುದು ಹೆಣ್ಣು ಕಾಣದ ಗಂಡು ಅಂತ ಬೀಚಿ ಅವ್ರದ್ದೊಂದು ಕಾದಂಬರಿ ಇದೆ, ಹೆಂಕಾಗಮ್ ಅಂತ, ಹೆಣ್ಣು ಕಾಣದ ಗಂಡು ಅಂತ. ಆ ಥರ ಬೆಳೆಸಿದ್ದಾನೆ. ಅವನಿಗೆ ಗೊತ್ತೇ ಇಲ್ಲ. ಇವರು ತಾವು ಮುಡಿ ಕಟ್ಕೊಂಡು ಬಂದಿದ್ದಾರೆ. ಇದೇನು ಅಂದರೆ ನಮ್ಮೂರ ಕಡೆ ನಾವು ಕಟ್ಕೊಳ್ಳೋ ಜಟೆ ಅಂತ. ಅವ್ರು ರೇಷ್ಮೆ ಬಟ್ಟೆ ಉಟ್ಕೊಂಡಿದ್ದಾರೆ, ನಮ್ಮೂರಿನ ಕಡೆ ನಾರು ಬಟ್ಟೆ ಹೀಗಿರುತ್ತೆ ಎಂದಿದ್ದಾರೆ. ಮುತ್ತಿನ ಹಾರ ಹಾಕ್ಕೊಂಡಿದ್ದಾರೆ, ನಮ್ಮೂರಿನ ಕಡೆ ರುದ್ರಾಕ್ಷ ಮಾಲೆ ಹೀಗಿರುತ್ತೆ ಅಂತ ಹೇಳ್ತಾರೆ. ಅವ್ರ ಹಣ್ಣುಗಳು ಇವನು ತಿನ್ನೋದಾದರೆ ಅವರು ತಿಂಡಿ ತೀರ್ಥಗಳನ್ನು ಚಕ್ಕಲಿ, ಕೋಡುಬಳೆ, ಲಾಡು ಇತ್ಯಾದಿಗಳನ್ನು ತಂದಿರ್ತಾರೆ. ಇದೇನು ನಮ್ಮೂರಿನ ಮರಗಿಡಗಳು ಬಿಡ್ತಕ್ಕಂಥ ಕಂದಮೂಲಗಳು, ಫಲಗಳು ಅಂತೆಲ್ಲ ಹೇಳ್ತಾರೆ. ಹೌದೇನೋ ಅಂತ ಅಂದ್ಕೊಳ್ತಾನೆ. ಮೂಲದಲ್ಲಿ ಬರ್ತದೆ, ಅವ್ರು ಹೆಂಡಾಗಿ ಕುಡಿಸ್ಬಿಡ್ತಾರೆ. ಇದೇನು ನಮ್ಮೂರಿನ ತೀರ್ಥ ಅಂತ. ಅವನಿಗೆ ಭೂಮಿಯೆಲ್ಲ ಗಿರಿಗಿರಾ ಸುತ್ತೋ ಥರ ಕಾಣಿಸ್ತಾ ಇತ್ತು ಅಂತ ಮಹಾಭಾರತದ ವನಪರ್ವದಲ್ಲಿ ಬಹಳ ರಮಣೀಯವಾಗಿದೆ. ನಿಘ್ನ ತಾಪಸ ಅಂದರೆ ತಪಸ್ವಿಯನ್ನು ಕಟ್ಟಾಕಿದ್ದು ಅಂತ. ಅವನನ್ನು ಸೆರೆ ಹಿಡಿದದ್ದು, ಟಾರ್ಗೆಟಿಂಗ್ ಹಿಮ್ ಅಂತ ಏನಿದೆ ಆ ಅರ್ಥದಲ್ಲಿ ಬಂದದ್ದು. ಅವರು ಮಾತಾಡ್ತಾರೆ. ಋಷಿಶೃಂಗ ಹೇಳ್ತಾನೆ, ನಿಮ್ಮ ಮಾತನ್ನು ಕೇಳೋದಕ್ಕೆ ನಾನು ಶ್ರದ್ಧೆಯಿಂದ ಇದ್ದೀನಿ, ಅವಹಿತೋಸ್ಮಿ ತದು ಉಪದಿಶಂತು ಅಂತ. ಮಾತಾಡಿದ್ರೆ ನೀವು ಏನಾದ್ರು ಉಪದೇಶ ಕೊಡ್ತೀರಾ ಅಂತ. ಅವರು ನಗನಗ್ತಾ ಸಸ್ಮಿತಂ ವಯಂ ತಾವತ್ ತಾಪಸಾಹ ಪ್ರತ್ಯಕ್ಷೀಕೃತ ಮನ್ಮಥಾಹ. ನಾವು ತಪಸ್ವಿಗಳು, ಮನ್ಮಥ ನಮಗೆ ಪ್ರತ್ಯಕ್ಷ ಆಗಿದ್ದಾನೆ ಅಂತ. ಹಂತ ಪ್ರತ್ಯಕ್ಷೀಕೃತೋ ಮನ್ಮಥಃ, ಆಹಾ ಮನ್ಮಥ ಪ್ರತ್ಯಕ್ಷವಾದನ ಅಂತ. ಅಥ ಕಿಂ ಮತ್ತೇನು, ಸಹ ಕಥಂ ವರ್ತತೆ ಮನ್ಮಥಃ, ಹಾಗಿದ್ರೆ ಹೇಗೆ ಕಾಣಿಸ್ಕೊಂಡ. ಸತು ಅನಂಗ ನ ದೃಷ್ಟಿಗೋಚರ, ಅವನ ಅನಂಗ, ಕಣ್ಣು ಕಾಣಿಸೋದಿಲ್ಲ ಅಂತ. ತರ್ಹಿ ಕಥಂ ಪ್ರತ್ಯಕ್ಷೀಕೃತ, ಹಾಗಿದ್ರೆ ಹೇಗೆ ಪ್ರತ್ಯಕ್ಷನಾದ. ಸತು ಮನೋಭವ, ಅವನ ನಮ್ಮ ಮನಸ್ಸಿನಲ್ಲೇ ಹುಟ್ಟಿದ್ರಿಂದ ಪ್ರತ್ಯಕ್ಷ ಆದ. ನಮ್ಮ ಮನಸ್ಸು ಒಂದು ಅಕ್ಷ ಇಂದ್ರಿಯ, ಅದಕ್ಕೆ ಕಾಣಿಸ್ಕೊಂಡ ಅಂತ. ಕಿನ್ನು ಕಲು ಮನಸ್ಸಿ ಜಾಯತೆ, ಹಾಗಿದ್ರೆ ಮನಸ್ಸಿನಲ್ಲಿ ಹುಟ್ಟುತ್ತಾನೆ. ಅಥ ಕಿಂ ಮತ್ತೇನು, ಸತು ಕಿಂ ದದಾತಿ, ಅವನೇನು ಕೊಡ್ತಾನೆ. ಸ್ವರ್ಗ ಸುಖಂ, ಸ್ವರ್ಗ ಸುಖ ಕೊಡ್ತಾನೆ. ಕಿನ್ನು ಕಲು ಸ್ವರ್ಗ ಸುಖಂ ಕಥಂ ವರ್ತತೆ ತತ್ಸುಖಂ, ಸ್ವರ್ಗ ಸುಖ ಅಂದರೆ ಏನೋ ಅದು ಹೇಗಿರುತ್ತೆ. ವಾಚಾ ವರ್ಣಯಿತು ನ ಶಕ್ಯತೆ ಸ್ಪೃಶತು ಭವಾನ್ ಇಮಾಂ ಜಟಾಂ, ಮಾತಿಂದ ಹೇಳೋಕ್ಕಾಗಲ್ಲ, ಸುಮ್ಮನೆ ನಮ್ಮ ಜಟೇನು ಮುಟ್ಟು ನೋಡು ಅಂತ ಜಡೇನು ಕೊಡ್ತಾರೆ, ಅವನು ಮರಳಾಗಿಬಿಡ್ತಾನೆ ಅಂತ. ಈ ಥರ ಬರುತ್ತದೆ. ಅಂದರೆ ಇವರಿಗೆ ಒಳ್ಳೆ ಚುರುಕಾದ ಚಿಕ್ಕ ಚಿಕ್ಕ ವಾಕ್ಯಗಳಿಂದ ಸಂವಾದವನ್ನು ಬೆಳೆಸುವ ಕೌಶಲ ಗೊತ್ತು, ಇವೆಲ್ಲ ಉಂಟು. ಹಾಗೆ ಪ್ರತಿಮೆಯಲ್ಲಿ ಬರತಕ್ಕಂಥ ಒಂದು ಸಂವಾದ, ಕೃಷ್ಣ ಧೃತರಾಷ್ಟ್ರ ಮಾತು. ವಸುದೇವ ಹೇಳ್ತಾನೆ, ಅಥವಾ ಈರ್ಷ್ಯಾ ಕಾಪಟ್ಯ ಕಷಾಯಿತಂತೆ ಹೃದಯಂ ಅಪರಾಧ್ಯತೆ. ನಾನು ತಪ್ಪು ಮಾಡಲಿಲ್ಲ, ನಾನು ಈ ವಿಗ್ರಹವನ್ನು ಪುಡಿ ಮಾಡೋದ್ರೊಳಗೆ ನನ್ನ ತಪ್ಪೇನೂ ಇಲ್ಲ, ನಾನು ಭೀಮನನ್ನು ಕೊಲ್ಲಬೇಕು ಅಂತಿರಲಿಲ್ಲ ಅಂತ ಧೃತರಾಷ್ಟ್ರ ಹಾಗೆ ಆರಂಭ ಮಾಡಿದ್ರೆ, ಹೊಟ್ಟೆ ಕಿಚ್ಚಿಂದ, ಮೋಸದಿಂದ, ಕಹಿಯಾದ ಮನಸ್ಸಿನಿಂದ ಈ ಕೆಲಸ ಮಾಡಿದೆಯಲ್ವಾ, ನಿನ್ನ ಹೃದಯ ಅಲ್ವಾ ತಪ್ಪು ಮಾಡಿದ್ದು ಅಂದರೆ. ಅಪರಾಧ್ಯತೆ ಮೇ ದೀರ್ಘಮಾಯು, ನನ್ನ ಮುಪ್ಪೇ ತಪ್ಪು ಮಾಡಿತ್ತು, ಇಷ್ಟು ದೀರ್ಘಕಾಲ ಬದುಕಿದ್ದೆ ಅಂತ. ಆ ಕೃಷ್ಣ, ಕಿಂ ಆಯುಷಾ ಪ್ರವೃದ್ಧಂ ಕಾಪಟ್ಯಂ, ನಿನ್ನ ಆಯುಷ್ಯನ ಜೊತೆಗೆ ವಂಚನೆಯೂ ಕೂಡ ಬೆಳೆಯಿತು ಅಂತ ಹೇಳಬೇಕಲ್ವಾ ಅಂತ. ಪೃಷ್ಟವ್ಯೋತ್ರ ಅಭಿಷಿಕ್ತ ಪಾಂಡು, ಹಾಗಿದ್ದರೆ ಇಲ್ಲಿ ನನ್ನನ್ನು ಬಿಟ್ಟು ನನ್ನ ತಮ್ಮನಿಗೆ ರಾಜ್ಯ ಕೊಟ್ಟರಲ್ಲ, ಅವನನ್ನು ಕೇಳಬೇಕು ಅಂತಾನೆ. ಇಂಥ ಘಾಟಿ ಕಿಲಾಡಿ ಮುದುಕ ಇವನಿದ್ದಾನೆ, ಕಂತ್ರಿ ಮುದುಕ ಅಂತಲೇ ಅನ್ನಬೇಕು. ಕಿನ್ನು ಕಲು ಅಸನ್ನಿಹಿತ ಪೃಷ್ಟವ್ಯ, ಈಗ ಅವನು ಬದುಕೇ ಇಲ್ಲ, ಅವನನ್ನು ಹೋಗಿ ಕೇಳಬೇಕು, ನಾವು ನೆಗೆದು ಬೀಳಬೇಕು ಅಂತೀಯಾ ಅಂತ ಹೇಳ್ಬಿಡ್ತಾನೆ. ನತೆ ಹೃದಯಂ, ನಿನ್ನನ್ನು ಕೇಳಬಾರ್ದು. ಕಿಂ ಕಿಂ ಹೃದಯಂ ನಾಸ್ತಿ ಹೃದಯಂ ಯದಶ್ರಾವ್ಯ ಶ್ರವಣೇನ ಭಸ್ಮೀಭೂತಂ. ಅಯ್ಯೋ, ಕೇಳಬಾರ್ದನ್ನು ಕೇಳಿದ ಮೇಲೆ ನನ್ನ ಹೃದಯ ಸುಟ್ಟು ಬೂದಿಯಾಗಿರೋದ್ರಿಂದ ಇಲ್ಲವೇ ಇಲ್ಲ, 100 ಮಕ್ಕಳು ಸತ್ತೋದ್ರು ಅಂತ. ಅಂದರೆ ಅದ್ಭುತ, ರೋಷ, ವಂಚನೆ, ಮಾತಿನ ಚಮತ್ಕಾರ, ಕಟ್ಟ ಕಡೆಗೆ ವಿಷಾದ, ಹೇಗೆ 4-5 ವಾಕ್ಯಗಳ ಮೂಲಕವಾಗಿ ಸಂವಾದದಲ್ಲಿ ಅದು ಹೇಗೆ ಬರುತ್ತದೆ. ಅಂದರೆ ಸಹಾನುಭೂತಿಯನ್ನು ಕವಿ ಎಲ್ಲ ಪಾತ್ರಗಳಿಗೂ ಹೇಗೆ ಹಂಚುತ್ತಾರೆ ಅಂತನ್ನೋದನ್ನು ಕಾಣಬಹುದು. ಈ ರೀತಿಯಾಗಿ ನಾವು ನೋಡ್ತೀವಿ. ಜಗ್ಗು ಒಕ್ಲಭೂಷಣ್ ಅವರ ಬರವಣಿಗೆ ನಿಜಕ್ಕೂ ಕೂಡ ಚೆನ್ನಾಗಿರುವುದು. ಬಲಿ ವಿಜಯಂ ಅಂತ ಮತ್ತೊಂದು 2 ಅಂಕದ ರೂಪಕ ಬರೆದಿದ್ದಾರೆ, ಬಲಿಯ ಕಥೆ. ಮತ್ತು ನವಜೀಮೂತಂ ಅಂತ ಕೃಷ್ಣನ ಒಂದು ವಿಷಯವನ್ನು ಕುರಿತದ್ದು, ಗೋವರ್ಧನೋದ್ಧರಣಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ರೂಪಕವನ್ನು ಅವರು ಬರೆದಿದ್ದಾರೆ, 2 ಅಂಕದ್ದದು. ಅಮೂಲ್ಯ ಮಾಲ್ಯಂ ಅಂತ, ಅಲ್ಲಿ ದದಿಭಾಂಡ, ಅಕ್ರೂರ, ಮಾಲಾಕಾರ ಈ ರೀತಿಯಾದಂಥ ಕೃಷ್ಣ ಭಕ್ತರನ್ನು ಕುರಿತು ಮಹಾಭಾರತದಲ್ಲಿ ಬರ್ತದೆ ಈ ಪ್ರಸ್ತಾವ, ಭಾಗವತದಲ್ಲಿಯೂ ಇದೆ, ಹರಿವಂಶದಲ್ಲೂ ಬರುತ್ತದೆ. ಅದನ್ನು ಇಟ್ಕೊಂಡು ಮಾಡಿದ್ದಾರೆ. ಅಲ್ಲಿ ಅವರ ಸಂಭಾಷಣಾ ಕೌಶಲಕ್ಕೆ ನೋಡಿ, ದದಿಭಾಂಡ ಅನ್ನುವನು ಕೃಷ್ಣನ್ನೇ ಒಂದು ಬಾಂಡದಲ್ಲಿ ಬೋರ್ಲ್ ಹಾಕಿಬಿಡ್ತಾನೆ. ಆ ಕಥೆ ತುಂಬ ಚೆನ್ನಾಗಿದೆ. ಆಗ ಕೃಷ್ಣ ನನ್ನ ಬಿಡಿಸು ಅಂತ ಕೇಳ್ತಾನೆ.
ತಾತ ಮೋಚಯ ಮಾಂ, ಬಿಡಿಸು ನನ್ನನ್ನು ಈ ಹಂಡೆಯಿಂದ ಅಂತ. ಆಗ ಇವನು ಕೇಳ್ತಾನೆ, ಮಾಂ ಮೋಚಯ, ನನ್ನನ್ನು ಬಿಡಿಸು ನೀನು ಅಂತಾನೆ. ನೈ ಬದ್ಧಸ್ತ್ವಂ, ನೀನೇನು ಸೆರೆ ಹಿಡಿಯಲ್ಪಟ್ಟಿಲ್ವಲ್ಲ, ನಾನು ಗುಡಾಣದೊಳಗೆ ಕೂತಿದ್ದೀನಿ ಅಂದರೆ. ತ್ವಂಕಿಲ ನೈವ ಬದ್ಧ, ನೀನು ಬದ್ಧನಲ್ಲ, ನೀನು ನಿತ್ಯ ಮುಕ್ತ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ತಾತ ಅಲಂ ಪರಿಹಾಸೇನ ಮೋಚಯ ಮಾಂ, ತಾತ ನನಗೆ ತಮಾಷೆ ಮಾಡಬೇಡ, ಬಿಡಿಸ್ಬಿಡು, ನಾನು ಹೊರಗೆ ತೊಗೊಂಡು ಬಾ ಅಂತಾನೆ. ದಾಮೋದರ ಅಲಂ ಪರಿಹಾಸೇನ ಮಾಂ ಮೋಚಯ, ದಾಮೋದರ ನೀನು ನನ್ನನ್ನು ಬಿಡಿಸಬೇಕು ಅಂತ ವಿನೋದ ಮಾಡಬೇಡ. ಭವಂತಂ ಕಸ್ಮಾನ್ ಮೋಚಯಾಮಿ, ನಿನ್ನ ಎಲ್ಲಿಂದ ಬಿಡಿಸಲಿ? ನಾನು ಕಟಹ ತಸ್ಮಾತ್ ಅಂತ ಹೇಳ್ತಾನೆ ಕೃಷ್ಣ, ನನ್ನನ್ನು ಈ ಹಂಡೆಯಿಂದ ಬಿಡಿಸು ಅಂತ. ಮಾಮಪಿ ಅಂಡಕಟಹ ತಸ್ಮಾತ್ ಬ್ರಹ್ಮಾಂಡ ಕಟಹ ತಸ್ಮಾತ್, ನನ್ನನ್ನು ಈ ಬ್ರಹ್ಮಾಂಡ ಅನ್ನುವ ಭಾಂಡದಿಂದ ಬಿಡಿಸಿಕೊಡು. ಅಲಂ ಮುಕ್ತಿ ಪ್ರತ್ಯುಕ್ತಿಕೆಯ ನ ಮೋಚಯಿಸಿ ಯದಿ ಮೋಚಯೇನ್ ಮಾಂ ತಾತ ಬದ್ಧಾಂಜಲಿ ರಶ್ಮಿ. ಹೀಗೆ ಹೋಗುತ್ತದೆ ಆ ಸಂವಾದ. ಸ್ಯಾಮಂತಕಂ ಅಂತ 7 ಅಂಕಗಳ ಸ್ಯಮಂತಕ ಉಪಾಖ್ಯಾನವನ್ನು ಕುರಿತಾದದ್ದು ಬರೆದಿದ್ದಾರೆ. ವಿತೀರ್ಣಾಮೃತಂ ಅಂತ ಒಂದು ರೂಪಕ, ಅದು 3 ಅಂಕದ್ದು. ಈ ಘಂಟಾಸುರ, ಘಂಟಾಕರ್ಣ ಅಂತ ಒಬ್ಬ ರಾಕ್ಷಸ ಇದ್ದ. ಅವನಿಗೆ ಶಿವಭಕ್ತಿಯ ಅತಿರೇಕ ವಿಷ್ಣು ದ್ವೇಷದಲ್ಲಿ ಪರಿಣಮಿಸಿತ್ತು. ಎಷ್ಟೋ ಬಾರಿ ವಿಷ್ಣು ಭಕ್ತರಿಗೆ ಶಿವದ್ವೇಷ ಇರುತ್ತದೆ. ಹೀಗೆ ಇವನದು ಕಿವುಗಳಿಗೆ ಗಂಟೆ ಕಟ್ಟಿಕೊಳ್ತಾ ಇದ್ದ. ಯಾರಾದರೂ ಶಿವನನ್ನು ಬಿಟ್ಟು ಬೇರೆ ದೇವತೆಗಳ ಹೆಸರು ಹೇಳಿದ್ರೆ ತಲೆ ಹಿಂಗೆ ಅಲ್ಲಾಡಿಸ್ಬಿಟ್ಟಾಗ ಗಂಟೆ ಶಬ್ದದಲ್ಲಿ ಆ ಶಿವೇತರ ನಾಮಸ್ಮರಣೆ ಕೇಳಬಾರ್ದು, ಕಿವಿಗೆ ಬೀಳಬಾರ್ದು ಅಂತ ಅವನನ್ನು ಹೇಗೆ ಬದಲಾಯಿಸಿದ್ದಾಯಿತು ಅನ್ನುವುದು. ಮತ್ತು ಮೊದಲೇ ಹೇಳಿದಂತೆ ಪ್ರಸನ್ನ ಕಾಶ್ಯಪಂ ಮತ್ತು ಪ್ರತಿಜ್ಞಾ ಕೌಟಿಲ್ಯಂ, ಮುಗ್ಧ ಕುಂತಲಂ ಅಂತ ಅನ್ನುವ 5 ಅಂಕಗಳ ರೂಪಕ ಆಂಡಾಳ್ ಗೋದಾದೇವಿಯನ್ನು ಕುರಿತಾದದ್ದು. ಮತ್ತು ಸಂಯುಕ್ತ ಅಂತ ಪೃಥ್ವಿರಾಜ್ ಸಂಯುಕ್ತ, ಆ ಕಥೆಯನ್ನು ಕುರಿತಾದದ್ದು 5 ಅಂಕಗಳ ರೂಪಕ. ವ್ರತಫಲಂ ಅಂತ ಇದು ಸತ್ಯನಾರಾಯಣ ವ್ರತ ಕಥೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಕಲಿಕಾಲುಷ್ಯಂ ಅಂತ ಕಲಿಯುಗದ ಕಾಲುಷ್ಯ ಎಂಥದ್ದು, ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಇಂಟರ್ ರೇಷಿಯಲ್ ಮ್ಯಾರೇಜು ಹೇಗೆ ನಡೆಯುತ್ತೆ ಅದನ್ನೆಲ್ಲ ಕುರಿತು ಬರತಕ್ಕಂಥದ್ದು. ಇದು ಒಂದು 2 ಅಂಕಗಳ ರೂಪಕ. ಮೈರೇಯ ಪಾರಮ್ಯಂ, ಪ್ರೊಹಿಬಿಷನ್, ಮದ್ಯಪಾನ ನಿರೋಧದ ಬಗೆಗೆ ಬರೆದಂಥ ಇವರದೊಂದು ರೂಪಕ. ಗಾಂಧಿವಾದದ ಪ್ರಭಾವ ಇಲ್ಲಿ ಕಾಣುತ್ತದೆ. ಒಟ್ಟಿನಲ್ಲಿ ಇವರ ರೂಪಕಗಳಲ್ಲಿ ಸಾಕಷ್ಟು ವೈವಿಧ್ಯ ಇದೆ. ಮುಖ್ಯವಾಗಿ 2 ಅಂಕದ ರೂಪಕಗಳೇ ಇವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಇದಿಷ್ಟರ ಹಿನ್ನೆಲೆಯಲ್ಲಿ ನಾವು ನಮಗಿರುವ ಸ್ವಲ್ಪದ ಸಮಯದಲ್ಲಿ ಅದ್ಭುತ ದೂತಂನ ಕಡೆಗೆ ಹೋಗಬಹುದು. ಇವರಿಗೆ ಅದ್ಭುತಾಂಶಕ ಅಂತ ಆ ರೂಪಕ ಬರೆದ ಮೇಲೆ ಇದನ್ನು ಬರೆದಿದ್ದು. ಹಾಗಾಗಿ ಕೃಷ್ಣ ವಿಸ್ಮಯಾವಹನಾದ ವ್ಯಕ್ತಿ, ಅದ್ಭುತ ದೂತ, ಅವನ ದೌತ್ಯವೇ ಒಂದು ವಿಸ್ಮಯ, ಕಟ್ಟಕಡೆಯಲ್ಲಿ ವಿಶ್ವರೂಪ ದರ್ಶನ ತೋರಿಸಿದ ಅನ್ನುವ ದೃಷ್ಟಿಯಿಂದ ಇಟ್ಟುಕೊಂಡು ಮಾಡಿದ್ದಾರೆ. ಕಥೆಯ ಮಾರ್ಗದಲ್ಲಿ ಯಾವುದೇ ಅತಿಕ್ರಮವಿಲ್ಲ, ಎಲ್ಲ ವ್ಯಾಸರಂತೆಯೇ ಹೋಗುತ್ತದೆ. ಶೈಲಿಯು ತುಂಬ ನೇರವಾದದ್ದು. ಅಲ್ಲಲ್ಲಲ್ಲಿ ಅಲಂಕಾರಗಳು ಚೆನ್ನಾಗಿ ಬರುತ್ತವೆ. ಶಬ್ದಾಲಂಕಾರಗಳು ಅನುಪ್ರಾಸದ ರೂಪದಲ್ಲಿ ಸ್ವಲ್ಪ ಅಲ್ಪ ಬರುತ್ತದೆ ಹೊರತು ಮತ್ತಿನ್ಯಾವ ಜಾಟಿಲ್ಯವಿಲ್ಲ, ಕ್ಲಿಷ್ಟವಾದ ದುರೂಹ್ಯವಾದ ಪ್ರಯೋಗಗಳಿಲ್ಲ, ಆ ಥರದ್ದೇನೂ ಇಲ್ಲ. ಇಲ್ಲಿ ಮೊದಲಿಗೆ ಕೃಷ್ಣ ಉಪಪ್ಲವ್ಯದಲ್ಲಿ ಪಾಂಡವರ ಜೊತೆಗೆ ಸಂವಾದ ಮಾಡ್ತಾನೆ. ಆಮೇಲೆ ಅವನು ಪಾಂಡವರ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಹೊರಡಬೇಕು ಅಂತ ಅಂದುಕೊಳ್ತಾನೆ. ಕುರುಪಾಂಡವ ಸಂಧಿ ವಿಧಾನದ ಹೊರೆಯನಾಗಿ ಅವನ ಪ್ರಸ್ಥಾನ ಆಗುತ್ತದೆ. ಹಾಗೆ ಬರುತ್ತದೆ. ಅಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನು ಎಲ್ಲವನ್ನ ಹೇಳುವ ಕೆಲವೊಂದು ಪದ್ಯಗಳನ್ನು ನೋಡಬಹುದು. ಯತಃ ಕುವಲಯಾ ಪೀಡೋಪ್ಯಾತತಾಯಿ ತ್ವಯಾಚ್ಯುತ ಹತಃ ಕುವಲಯಾ ಪೀಡ ಪೀಡಿತಾದ್ಭುತ ವಿಗ್ರಹ ಅಂತ ಇಲ್ಲೊಂದು ಚಮತ್ಕಾರ ಇದೆ. ನೀನು ಕುವಲಯಾ ಪೀಡ ಅನ್ನುವ ಆನೆಯನ್ನು ಕೊಂದೆ, ಹಾಗೇ ಕುವಲಯ ಪೀಡ ಅಂದರೆ ಕುವಲಯ ಭೂವಲಯಕ್ಕೆ ಹೆಚ್ಚಾದ ಪೀಡ, ಆ ಪೀಡ ಆಸಮಂತಾತ್ ಪೀಡೆಯನ್ನು ಅವನು ಕೊಡ್ತಾನೆ. ಕುವಲಯಂ ಆಸಮಂತಾತ್ ಯಹ ಪೀಡಯತಿ ಸಹ ಕುವಲಯಾ ಪೀಡ ಅಂತ. ಹಾಗಿರ್ತಕ್ಕಂಥ ಕಂಸನನ್ನೂ ನೀನು ಕೊಂದೆ ಅಂತ. ಕುವಲಯ ಅಂದರೆ ಕನ್ನೈದೆಲೆ, ಕನ್ನೈದೆಲೆಗಳ ಆ ಪೀಡ ಅಂದರೆ ಅಲಂಕಾರ ಮಾಡಿಕೊಂಡ ಆನೆ. ಆ ಆನೆಯನ್ನು ಹುಚ್ಚು ಕೆರಳಿಸಿ ಮತ್ತವಾದ ಗಜವನ್ನು ಕೃಷ್ಣನ ಮೇಲೆ ಛೂ ಬಿಟ್ಟಾಗ ಕೃಷ್ಣ ಅದನ್ನು ಕೊಂದ ಅಂತ ಭಾಗವತ, ಹರಿವಂಶ, ವಿಷ್ಣು ಪುರಾಣಾದಿಗಳಲ್ಲಿ ಬರುತ್ತದೆ. ಅದನ್ನು ಇಲ್ಲಿಟ್ಟುಕೊಂಡು ಮಾಡಿದ ಶಬ್ದ ಚಮತ್ಕಾರವಾಗಿ ನೋಡ್ತೀವಿ. ಇಂಥದ್ದೆಲ್ಲ ನೀನು ಅನೇಕ ಪರಾಕ್ರಮದ ಕೆಲಸಗಳನ್ನು ಮಾಡಿದೆ, ಹೀಗಾಗಿ ನೀನು ಸಂಧಿಯನ್ನು ಮಾಡಬೇಕು ಅಂತ ಧರ್ಮರಾಜ ಅವನನ್ನು ಕೇಳಿ ಕಳಿಸ್ಕೊಡ್ತಾನೆ. ಅದು ಮೊದಲನೇ ಸರ್ಗದಲ್ಲಿ ಬರುತ್ತದೆ. ಆಮೇಲೆ 2ನೇ ಸರ್ಗದಲ್ಲಿ ದ್ರೌಪದಿ ಬಂದು ನನ್ನ ಕಷ್ಟವನ್ನು ನೀನು ಕೇಳು ಅಂತ ಹೇಳ್ತಾಳೆ. ಅದು ಬಹಳ ವಿಶೇಷವಾದದ್ದು. ಅಥಾಶ್ರುಪೂರಾಪ್ಲುತ ಮೇಚಕಾಕ್ಷಿ
ಪ್ರಲಂಬವೇಣಿ ಕೃಷಗಾತ್ರ ಯಷ್ಟಿ ನತೋತ್ತಮಾಂಗಿ ವಸುದೇವ ಸೂನುಂ ಉಪಾಸಸಾದ ದೃಪದಾತ್ಮಜಾಸ ಅಂತ ಅವಳು ಬರ್ತಾಳೆ. ಬಂದು ಕೃಷ್ಣನ ಬಳಿ ಯೋಚಿತ್ಸು ವೈಕುಂಠ ವಿಲಕ್ಷಣಾಹಂ ಯದ್ವಲ್ಲಭೈ ಪಂಚಭಿರ್ ಅಂಚಿತಾಸ್ಮಿ ಯದ್ಯಜ್ಞ ವೇದಿ ಪ್ರಭವಾಪಿ ನಿತ್ಯಂ ದುಃಖಾಗ್ನಿನ ಪೃಷ್ಠತನುರ್ಭವಾಮಿ. ನಾನು ಯಜ್ಞವೇದಿಕೆಯಿಂದ ಹುಟ್ಟು ಬಂದರೂ ದುಃಖಾಗ್ನಿ ನಿತ್ಯವೂ ನನ್ನನ್ನು ಸುಡ್ತಾ ಇದೆ, ಏನು ಮಾಡೋದು? 5 ಹೆಂಡತಿಯಾಗಿಯೂ ನಾಥವತಿ ಅನಾಥ ಅನ್ನುವಂಥ ಸ್ಥಿತಿ ನನಗೆ ಬಂತು ಅಂತ ಹೇಳ್ತಾಳೆ. ಕ್ಲೇಶೋ ಮಹಾನದ್ಯ ರಥಂಗಪಾಣೆ ಭೀಮೋಪಿ ಧರ್ಮಂ ಶ್ರುತವಾನ್ ಯದತ್ರ ವಿಭಾವಿತ ಭಾವಿ ಶುಭಾಭಿಕಾಂಕ್ಷಾ ಪರಂಪರಾ ಯತ್ರ ಮಯಾ ಕೃಶಾಂಗ್ಯ. ನನ್ನ ದುರ್ದೈವ ಏನೆಂದರೆ ಭೀಮನು ಕೂಡ ಇವತ್ತು ಧರ್ಮ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಇದಕ್ಕಿಂತ ಬೇಕಾ ಮೊದಲೇ ಸೊರಗಿದ ಒಳಗೆ ಅಳುವರ ಮೇಲೆ ಗಳ ಬಿತ್ತು ಅನ್ನುವಂಥ ರೀತಿಯಲ್ಲಿ ಆಗಿದ್ದೀನಿ. ಏಕಾಂಬರ ವಿಶ್ಲಥ ಕೇಶಪಾಶ ಸ್ತ್ರೀಧರ್ಮಿಣಿ ಹಂತ ಬಲಾದ್ವಿಕೃಷ್ಟ ದುರಾತ್ಮನಾಹಂ ಪುಷ್ಪರಮ್ಯ ದೈವೈಕ ಭೋಗ್ಯಾಹಿ ಶುನೇವ ಮಾಲ. ನಾನು ಒಂದು ನಾಯಿ ಪುಷ್ಪಮಾಲಿಕೆಯನ್ನು ಎಳೆದುಕೊಂಡು ಬಂದು ಬೀದಿಗೆ ಹಾಕುವಂತೆ ಏಕವಸ್ತ್ರಧರಳಾದವಳನ್ನು ಬೀದಿಗೆ ಸಭೆಗೆ ಎಳೆದುಕೊಂಡು ಬಂದ ಅಂಥ ದುಸ್ಥಿತಿ ನನಗೆ ಬಂತು. ನಾನು ಏನು ಮಾಡಲಿ? ಹಾಗಿದ್ದಾಗಲೂ ನನ್ನ ಅವಮಾನಕ್ಕೆ ಪ್ರತಿಕಾರ ಇಲ್ಲವೇ ಅಂತ ಕೇಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ಅದೃಷ್ಟ ಮಾರ್ತಂಡ ಮಯೂಖಮಾಲ ಭೂವಲ್ಲಭಾನ ಮಹಿಷೀತಿ ಲೋಕೆ ಪ್ರಥಾವೃಥಾನಾಥ ಪೃಥಾಸ್ನುಷಾಯಾಂ ಮಯ್ಯೇವ ಪಂಚಪ್ರಿಯ ಲಾಲಿತಾಯಾಂ. ನಾನು ಸೂರ್ಯನನ್ನೇ ನೋಡದೆ ಬೆಳೆದವಳು ಅಂತಃಪುರದಲ್ಲಿ ಅಂತ ಅಸೂರ್ಯಂ ಪಶ್ಯ ಅಂತಲೇ ಹೇಳ್ತಾರೆ ಅಂತಃಪುರ ಸ್ತ್ರೀಯರಿಗೆ. ಆ ರೀತಿ ಆದವಳು ಅಂತ. ಆದರೆ ಏನಾಯಿತು? ಪ್ರಥಾವೃಥ, ಆ ಹೆಸರು ರಾಣಿಯರಿಗಿರುವ ಹೆಸರು ವ್ಯರ್ಥವಾಯಿತು. ಯಾಕೆ? 5 ಜನರ ನೆರಳಲ್ಲಿ ನನಗೆ ಬಿಸಿನೇ ತಾಕಿದ್ದು. ಇನ್ನೇನು ಮಾಡೋದು? ಆ ಬಗ್ಗೆಲ್ಲ ಆಯಿತು ನನ್ನ ಗತಿ. ಏಕಾವನೇ ಸೈಂಧವನೀಯಮಾನ ಶೇನಾಭಿನುನ್ನ ಕುರರೀವ ದೀನ ಅನೇನ ನೋಚೇತ್ ಅಭಿರಕ್ಷಿತಾಸ್ಯಾಂ ಪಾಂಚಾಲಿಕತ್ವಂ ವಿಧೃತಂ ತಯಾ ಸ್ಯಾತ್. ಸೈಂಧವ ನನ್ನನ್ನು ಕಾಡಲಿದ್ದಾಗ ಎಳಕೊಂಡು ಹೋದ. ಈ ಭೀಮ ಆಗ ಬಂದು ಕಾಪಾಡದೇ ಇದ್ದರೆ ನಾನು ಅನ್ವರ್ಥವಾಗಿ ಪಾಂಚಾಲಿಕೆ ಆಗ್ತಾ ಇದ್ದೆ. ಅವನ ಕೈಗೊಂಬೆ ಆಗಬೇಕಾಗಿತ್ತು ಸೈಂಧವನಿಗೆ. ಹಾಗಿತ್ತು. ಯದಾತಿ ನೀಚೇನ ಚ ಕೀಚಕೇನ ಕೇಶೇಭಿಮೃಷ್ಟ ಧುರಿ ಕಂಕನುನ್ನ ತದಾನಾಚೇನ್ ಮಾರುತಿರೇಶ ಕೃಷ್ಣ ಕಾವಾಗತಿರ್ಮೇ ಪರವಿಷ್ಮ ಭಾಜ. ಬೇರೆಯವರ ಮನೆ ದಾಸಿಯಾಗಿದ್ದ ನನ್ನನ್ನು ನೀಚ ಕೀಚಕ ಕೆಣಕಿದಾಗ ನನ್ನ ಗತಿ ಏನಾಗಬೇಕು? ಆ ಸಂದರ್ಭದಲ್ಲಿ ಈ ಭೀಮನೇ ಬಂದು ಕಾಪಾಡದ. ಹಾಗಿದ್ದರೂ ಈಗ ಅವನ ಯಾತಕ್ಕೆ ಮೌನದಲ್ಲಿದ್ದಾನೆ? ನಸ್ಯಾಮಹಂ ಚೇತ್ ಸವನಾಗ್ನಿ ತೀಕ್ಷ್ಣ ಜ್ವಾಲಾಲಿ ಮಧ್ಯ ಪ್ರಭವಾ ಮುರಾರೆ ತದೈವ ದುಃಖಾಗ್ನಿ ಶಿಖಾವಲೀಭಿ ದಗ್ಧಾ ಭವೇಯಂ ಬತದೈವ ಮಾಯ. ನಾನು ಪೂರ್ವಯೋಜಿತ ಅನ್ನುವಂತೆ ವಿಧಿಯಿಂದಾಗಿ ಬೆಂಕಿಯಲ್ಲಿ ಹುಟ್ಟಿದೆ. ಇಲ್ಲದೇ ಈ ಕಷ್ಟದಲ್ಲಿ ಎಂದೋ ಸೀದೋಗ್ಬಿಡ್ತಾ ಇದ್ದೆ. ಅದು ಬಂದದ್ದು ನನಗೆ ಸಮಸ್ಯೆ. ನಿಜಾಭಿಜಾತ್ಯಾನುಗುಣಂ ವಿಸೃಜ್ಯ ಧರ್ಮಂ ದ್ವಿಜಾನಾಂ ಅವಲಂಬಮಾನಃ ಪರಾಭಿಮರ್ಶಾದ್ಯವಮಾನಿತಾಂ ಮಾಂ ಜಾಯಾಂ ನ ಜಾನಾತಿ ಯಮಾತ್ಮಜೋಯಂ. ಈ ಯಮಾತ್ಮಜ, ಯಮನ ಮಗ ಧರ್ಮರಾಜ, ನನ್ನನ್ನು ಜಾಯ ಅಂತ ತಿಳ್ಕೊಂಡಿಲ್ಲ. ಅವನ ಮಕ್ಕಳಿಗೆ ತಾಯಾದವಳು ನಾನು. ಅವನ ಮಕ್ಕಳನ್ನು ಹೆತ್ತುಕೊಟ್ಟಿದ್ದೀನಿ, ಬೆಳೆಸಿದ್ದೀನಿ. ಹಾಗಾಗಿ ಪತ್ನಿಯಲ್ಲಿ ಗಂಡ ಮಗುವಾಗಿ ತಾನೇ ಹುಟ್ಟುತ್ತಾನೆ ಅಂತ ಧರ್ಮಶಾಸ್ತ್ರ ಉಂಟು. ಅಂತ ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. ಪತ್ನಿಯಲ್ಲ ತಾಯಂತಲಾದರೂ ನೋಡಬೇಕಲ್ಲ, ಹಾಗೂ ನೋಡಿಲ್ವಲ್ಲ. ಇದು ಎಂಥ ನೀಚತೆ ಅವನದು ಅಂತ ಹೇಳ್ಬಿಟ್ಟು ಅವಳು ಆಕ್ಷೇಪ ಮಾಡ್ತಾಳೆ. ನಮ್ಮ ಕಾವ್ಯಗಳಲ್ಲಿ ದ್ರೌಪದಿಯನ್ನು ಕುರಿತು ಸಂಸ್ಕೃತ ಕಾವ್ಯಗಳ ಪೈಕಿ ಒಳ್ಳೆಯ ಚಿತ್ರಣ ಬಂದಿರುವಂಥದ್ದು ಭಾರವಿಯ ಕಿರಾತಾರ್ಜುನೀಯದ ಮೊದಲ ಹಾಗೂ 3ನೇ ಸರ್ಗದಲ್ಲಿಯೇ. ಅದಾದ ಮೇಲೆ ಅನೇಕ ಕಾವ್ಯಗಳಲ್ಲಿ ನಾವು ನೋಡುವುದೇ ಇಲ್ಲ. ಇಲ್ಲಿ ನಾವು ಚೆನ್ನಾಗಿ ನೋಡ್ತೀವಿ. ಈ ಒಂದು ಸರ್ಗ ಇಡೀ ದ್ರೌಪದಿಗೆ ಮೀಸಲಾದದ್ದಾಗಿದೆ. ಆಮೇಲೆ ಅವಳು ಹೇಳ್ತಾಳೆ, ಗೋವಿಂದ ನಾಮಗ್ರಹಣೇನ ಯನ್ಮಾಂ ಚಕ್ರಂದ ದೂರೆ ನಿವಸಂತಮೇಶ ಅದ್ಯಾಪಿ ತಚ್ಛಲ್ಯಮಿವಾಹಿನಸ್ತಿ ನಕ್ತಂದಿವಂ ಮೇ ಹೃದಯಂ ಪ್ರವಿಶ್ಯ. ಈ ಅವಳ ದುಃಖವನ್ನು ಕೇಳಿ ಕೃಷ್ಣ ಉತ್ತರ ಕೊಡೋಕ್ಕೆ ಆರಂಭ ಮಾಡ್ತಾನೆ. ಗೋವಿಂದ ಅಂತ ಅವಳು ಆವತ್ತು ವಸ್ತ್ರಾಪರಣ ಕಾಲದಲ್ಲಿ ಹೇಳದಲ್ಲ. ಗೋವಿಂದ ನಾಮಗ್ರಹಣೆ ಏಹಿ ದ್ವಾರಕಾವಾಸ ಗೋಪೀಜನ ವತ್ಸಲ ಗೋವಿಂದ ಅಂತಲೇ ಆರಂಭ ಮಾಡ್ತಾಳೆ ಮಹಾಭಾರತದಲ್ಲಿ. ಹಾಗೆ ನನ್ನನ್ನು ಕರೆದಳು. ದೂರದಲ್ಲಿ ಇದ್ದವನು ನಾನು, ತಕ್ಷಣ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವಳು ಸ್ವಲ್ಪ ಒದ್ದಾಡಬೇಕಾಯಿತು. ಅದ್ಯಾಪಿ ತಚ್ಛಲ್ಯಮಿವ ಆಹಿನಸ್ತಿ ನಕ್ತಂ ದಿವಂ ಮೇ ಹೃದಯಂ ಪ್ರವಿಶ್ಯ. ಹಾಗಾಗಿ
ನನ್ನ ಹೃದಯ ಹಗಲು ರಾತ್ರಿ ಆ ನೋವಿನಿಂದ ಬಳಲ್ತಾ ಇದೆ, ಒದ್ದಾಡಿದೆ ಅಂತ ಕೃಷ್ಣ ಹೇಳ್ತಾನೆ. ಶ್ರೀವಿಷ್ಣು ಪರಂಪರೆಯಲ್ಲಿ ಕೃಷ್ಣ ಕೊನೆಗೆ ಪರಂಧಾಮಕ್ಕೆ ತೆರಳುವಾಗ ನಾತಿ ಸ್ವಸ್ಥಮನಾಯಯೋ ಅಂತ ಹೋದ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದೆಂದು ಉಪಲಬ್ಧವಾದ ಯಾವುದೇ ಇತಿಹಾಸ ಪುರಾಣಗಳಲ್ಲಿ ಇಲ್ಲ. ಆದರೆ ಭಾವ ಚೆನ್ನಾಗಿದೆ. ಯಾಕೆ ಅವನಿಗೆ ಸ್ವಾಸ್ಥ್ಯ ಇಲ್ಲದೆ ಸ್ವಲ್ಪ ಕಸಿವಿಸಿಯ ಮನಸ್ಸಿನಿಂದಲೇ ಹೋದ ಅಂದರೆ, ಸಕಾಲದಲ್ಲಿ ದ್ರೌಪದಿಗೆ ರಕ್ಷಣೆ ಕೊಡಲಿಕ್ಕಾಗಲಿಲ್ಲ ಅಂತ. ವಸ್ತ್ರಾಪರಣ ಕಾಲದ್ದೊಂದು, ಮತ್ತು ಅವಳು ಮಾಡಿದ ಶಪಥ 13 ವರ್ಷ ಆದಮೇಲೆ ಈಡೇರಬೇಕಾಯ್ತಲ್ವ, ಆ ರೀತಿ ಆದದ್ದು ಅಂತ ಈ ಕೃಷ್ಣನ ಭಾವವನ್ನು ಕೂಡ ಅವರು ಇದರೊಳಗೆ ಚೆನ್ನಾಗಿ ಚಿತ್ರಿಸಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಈ ಕವಿ ಪೂರ್ಣವಾಗಿ ಸಾಂಪ್ರದಾಯಿಕರು. ಸಂಪ್ರದಾಯ ಜಾಡ್ಯವಿಲ್ಲ, ಆದರೆ ಸಂಪ್ರದಾಯವನ್ನು, ಪರಂಪರೆಯ ಕಥೆಯನ್ನು ಒಂದು ಸ್ವಲ್ಪವೂ ಬದಲಾಯಿಸಿಕೊಳ್ಳಲ್ಲ, ಹಾಗೆ ಹೋಗ್ತಾರೆ. ಅಲ್ಲಿ ಯಾವುದೂ ಸಮಕಾಲೀನವಾದ ಧ್ವನಿಗಳನ್ನು ಯಾವುದನ್ನು ತರೋದಕ್ಕೆ ಹೋಗೋದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಇಷ್ಟು ವರ್ಷಗಳ ಬೆಳವಣಿಗೆ, ಕಾಲದ ಅಂತರ ಇದೆ ಅಂತ ಗೊತ್ತಾಗೋಲ್ಲ. ಅಂದರೆ ಪ್ರತಿಯೊಬ್ಬ ಸಂವೇದನಶೀಲನಾದ ಕವಿಯು ಬರೆದದ್ದು ಆ ಕಾಲದ ಪ್ರತಿಫಲನದ ಅಷ್ಟೋ ಇಷ್ಟೋ ಇರುತ್ತದೆ. ಪಂಪನನ್ನು ನೋಡಿದರೆ ಗೊತ್ತಾಗುತ್ತದೆ, ಪಂಪ 200 ವರ್ಷಗಳ ಹಿಂದೆ ಇದ್ದಿದ್ದರೆ ಅವನ ಕಾವ್ಯ ಬೇರೆ ಥರ ಆಗಿರ್ತಿತ್ತು, 300 ವರ್ಷಗಳ ಮುಂದೆ ಇದ್ದಿದ್ದರೆ ಅವನ ಕಾವ್ಯ ಬೇರೆ ಥರ ಇರ್ತಾ ಇತ್ತು ಅಂತ. ಹಾಗೆ ಕುಮಾರವ್ಯಾಸನ ನೋಡಿದ್ರೆ ಗೊತ್ತಾಗುತ್ತೆ, ಅವನು 300 ವರ್ಷ 400 ವರ್ಷ ಹಿಂದೆ ಇದ್ದಿದ್ದರೆ ಅವನು ಒಂದು ಚಂಪು ಕಾವ್ಯ ಬರಿತಾ ಇದ್ದ, ಅವನು ಒಂದು 700 ವರ್ಷ ಈಚೆಗಿದ್ದಿದ್ದರೆ ಒಂದು ಸರಳರಗಳೆ ಕಾವ್ಯವೋ ಅಥವಾ ಒಂದು ಕಾದಂಬರಿಯೋ ಬರಿತಾ ಇದ್ದ ಅಂತ ಗೊತ್ತಾಗುತ್ತದೆ. ಹಾಗೆಯೇ ಕಾಳಿದಾಸ ಏನಾದರೂ ವಾಲ್ಮೀಕಿ ಕಾಲದಲ್ಲಿ ಇದ್ದಿದ್ದರೆ ಅವನು ಮಂದಾಕ್ರಾಂತ ಛಂದಸ್ಸಿನಲ್ಲಿ ಬರೆಯೋಕ್ಕಾಗ್ತಾನೇ ಇರಲಿಲ್ಲ, ಮೇಘದೂತದಂಥ ಕೃತಿ ಬರ್ತಾನೇ ಇರಲಿಲ್ಲ. ಕಾಳಿದಾಸನ ಕಾವ್ಯವನ್ನು ನೋಡಿದರೆ ಅವನ ಕಾಲವೂ ಅವನ ದೇಶವೂ ಗೊತ್ತಾಗುತ್ತದೆ. ಹಾಗೆಯೇ ನಾವು ಬಾಣಭಟ್ಟನ್ನು ನೋಡಿದ್ರೂ ಕಾಣ್ತೀವಿ. ಇದು ಎಲ್ಲ ಉತ್ತಮ ಕವಿಗಳಲ್ಲಿಯೂ ಉಂಟು. ಹಾಗಲ್ಲದೆ ಅವರು ಜಾಡನ್ನು ಮಾತ್ರ ಹಿಡ್ಕೊಂಡು ಹೋಗುವವರಲ್ಲಿ ಈ ಬಗೆಯಾದ ಮಿತಿ ಕಾಣಿಸುತ್ತದೆ. ಅಷ್ಟಿದ್ದರೂ ಅಲ್ಲಿ ಇಲ್ಲಿ ಒಂದಿಷ್ಟು ಸ್ವೋಪಜ್ಞತೆ ಆಚೆ ಈಚೆಗೆ ಮಿಂಚುತ್ತದೆ. ಅದು ತುಂಬ ಹೃದಯಂಗಮವಾದದ್ದು. ನಾನು ಈ ಆಧುನಿಕ ಸಂಸ್ಕೃತ ಕವಿಗಳ ಪರಿಚಯ ಮಾಡಿಸಿಕೊಡುವಾಗ ಇವರನ್ನು ಮೊದಲು ತೆಗೆದುಕೊಂಡಿದ್ದಕ್ಕೆ ಹಲವು ಕಾರಣಗಳಲ್ಲಿ ಒಂದು, ಇವರೆಲ್ಲ ಮಿಕ್ಕ ಕವಿಗಳೆಲ್ಲರನ್ನ ನಾನು ಪರಿಚಯ ಮಾಡಿಸ್ಕೊಡ್ತಿದ್ದೀನಲ್ಲ, ಅವರೆಲ್ಲರಿಗಿಂತ ವಯಸ್ಸಿನಿಂದ ಹಿರಿಯರಾದವರು ಮತ್ತು ಅಂತಶ್ಚ ಬಹಿಶ್ಚ ಪಾರಂಪರಿಕವಾದ ಸಾಂಪ್ರದಾಯಿಕವಾದ ಶೈಲಿಯವರು ಅಂತ ಒಂದು, ಆಮೇಲೆ ನಮ್ಮ ಕನ್ನಡದವರು, ಕನ್ನಡ ನಾಡಿನವರು ಅನ್ನುವುದು, ಈ 3 ಅಂಶಗಳನ್ನು ಇಟ್ಟುಕೊಂಡು ಬಂದದ್ದು. ಮತ್ತು ನನಗೆ ನಮ್ಮ ರಾಜ್ಯದಿಂದ ಕಾವ್ಯ ನಿರ್ಮಾಣ ಮಾಡಿದ ಹಿರಿಯ ಕವಿಗಳ ಪೈಕಿ ಇವರ ಶೈಲಿ, ಇವರ ಬರವಣಿಗೆ, ಇವರ ವೈವಿಧ್ಯ ಚೆನ್ನಾಗಿದೆ ಅಂತ ನನಗನ್ನಿಸಿದೆ. ಪಂಡಿತ ಪಂಡರನಾಥಾಚಾರ್ಯ ಗಲಗಳಿಯವರು ಮತ್ತು ಅವರ ಚಿಕ್ಕಪ್ಪಂದರಾದ ರಾಮಾಚಾರ್ಯರು, ಹೀಗೆಲ್ಲ ಒಳ್ಳೆಯ ಕವಿಗಳು ಇದ್ದಾರೆ. ಆದರೆ ಅವರಲ್ಲಿ ಸ್ವಲ್ಪ ಪೆಡಸುತನ ಹೆಚ್ಚು, ಇಷ್ಟು ವೈವಿಧ್ಯ ಇಲ್ಲ. ನಾಟಕಗಳಲ್ಲಿ ಇವರು ತೋರಿಸಿದ ವೈವಿಧ್ಯ ತುಂಬ ವಿಶೇಷವಾದದ್ದು. ನನ್ನ ವಿದ್ವತ್ ಬಂಧುಗಳಾದಂಥ KS ನಾಗರಾಜನ್ ಅವರಿದ್ದಾರೆ, ಇದ್ದರು, ಅವರ ಗ್ರಂಥಗಳಿವೆ. ಅಲ್ಲಿಯೂ ಈ ಮಟ್ಟದ ಲಾಲಿತ್ಯ, ಈ ಮಟ್ಟದ ಸೊಗಸನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರು ಕರಾವಳಿ ಕಡೆಯಿಂದ ಬಂದಂಥ ಸಂಸ್ಕೃತ ಕವಿ, ನಾನು ನಿನ್ನೆ ಕೂಡ ಅವರ ಉಲ್ಲೇಖವನ್ನು ಮಾಡಿದೆ, ರಾಮಕೃಷ್ಣ ಭಟ್ಟರು, ಅವರಲ್ಲಿ ಇಷ್ಟು ಸೊಗಸನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಇನ್ನು 10 ಜನ ಇದ್ದಾರೆ. ನಾರಾಯಣ ಶಾಸ್ತ್ರಿಗಳಿದ್ದಾರೆ, HV ನಾರಾಯಣ ಶಾಸ್ತ್ರಿಗಳಿದ್ದಾರೆ, ಆಮೇಲಿಂದ ನನ್ನ ವಿದ್ಯಾಗುರುಗಳಾದ ರಂಗನಾಥ್ ಶರ್ಮರಿದ್ದಾರೆ, ಈ ಥರ ಹಲವಾರು ಜನ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚು ಗುಣಗಾತ್ರಗಳ ಸಮೃದ್ಧಿ, ಸ್ವಾರಸ್ಯ ಇವರದು ಅನ್ನುವುದು ಒಂದು ಕಾರಣ ಆಗಿದೆ. ಆಮೇಲೆ ಹೇಮಂತದಲ್ಲಿ ಕೃಷ್ಣ ಈ ಸಂಧಿಗಾಗಿ ತೆರಳಿದ್ದು, ಅದು ಮೂಲ ಮಹಾಭಾರತದಲ್ಲಿದೆ. ಆ ಋತುವರ್ಣನೆಗಾಗಿ 3ನೇ ಸರ್ಗವನ್ನು ಮೀಸಲಿಡ್ತಾರೆ. ಅಲ್ಲಿ ಕೆಲವು ಸ್ವೋಪಜ್ಞವಾದಂಥ ವರ್ಣನೆಗಳನ್ನು ಮಾಡ್ತಾರೆ, ಪೂರ್ವಕವಿ ಪ್ರಭಾವಿತವಾಗಿಯೂ ಮಾಡ್ತಾರೆ. ಮಿಹಿಕಾತಿ ಪೀಡಿತ ಇವಾಲಸಶನೈ ಸವಿತಾ ಪ್ರಭಾತ ಸಮಯೇನ ಭೋಂಗಣಂ ಉದಯಾಚಲೋಚ್ಚ ಶಿಖರಾತ್ ದಿನೇ ದಿನೇ ಸ್ವಕರಂ ವಿಕುಂಚ್ಯ ಪರವಾನುಪೈತ್ಯಹೋ. ತುಂಬ ಚೆನ್ನಾಗಿದೆ, ಒಳ್ಳೆ ರಮಣೀಯವಾದ ಶ್ಲೇಷೆಯೂ ಸೇರಿರತಕ್ಕಂಥ ಒಂದು ಸುಂದರವಾದ ವರ್ಣನೆ ಇದೆ. ಅದು ಸೋಮಾರಿಗಳು ಚಳಿಗಾಲದಲ್ಲಿ ನಡುಗ್ತಾ ಇದ್ದವರು ಹೇಗೆ ಹೊರಗೆ ಕಾಣಿಸ್ಕೊಳ್ತಾರೆ ಅಂತ. ಮಿಹಿಕಾತಿ ಪೀಡಿತ ಇವ ಅಲಸಃ ಶನೈಹಿ ಸವಿತಾ ಪ್ರಭಾತ ಸಮಯೇ ನಭೋಂಗಣಂ ಪರವಾನ್ ಉಪೈತಿ. ಒಳ್ಳೆ ಸೋಮಾರಿಯಾದವನು ಮೆಲ್ಲನೆ ಹೊರಗೆ ಬರುವಂತೆ, ಚಳಿಯಿಂದ ಸಂತಪ್ತನಾದವನು, ಚಳಿಯಿಂದ ಸಂತ್ರಸ್ತನಾದವನು ಬರುವಂತೆ ಸೂರ್ಯ ಪೂರ್ವಾಚಲದಿಂದ ಬರ್ತಾ ಇದ್ದಾನೆ. ಪ್ರಭಾತ ಸಮಯೇ ನಭೋಂಗಣಂ ಉದಯಾಚಲ ಉಚ್ಚ ಶಿಖರಾತ್
ಹೇಗೆ ಸ್ವಕರಂ ವಿಕುಂಚ್ಯ ಅಂತ ಕೈಗಳನ್ನು ಮುದುರ್ಕೊಂಡು ಹೀಗೆ ಮೈಯೆಲ್ಲ ಕುಂಚಿಸಿಕೊಂಡು ಬರ್ತಾರಲ್ಲ, ಚಳಿ ಇದ್ದಾಗ ಅಂಗೈಯನ್ನು ಚಾಚಿರೋಲ್ಲ, ಎಲ್ಲ ಬೆರಳುಗಳು ಮುದುಡ್ಕೊಂಡಿರ್ತೀವಿ, ಮೈಯನ್ನೆಲ್ಲ ಹುದುಗಿಸ್ಕೊಂಡು ಕೈಯನ್ನೆಲ್ಲ ಮೈಗಂಟಿಸಿಕೊಂಡಿರ್ತೀವಿ. ಸೂರ್ಯನು ಚಳಿಗಾಲದಲ್ಲಿ ಕಿರಣಗಳನ್ನು ಕುಂಚಿಸಿಕೊಂಡಿರ್ತಾನೆ. ಆ ರೀತಿಯಲ್ಲಿ ಒಬ್ಬ ಸೋಮಾರಿ ಆದವನು ನಿಧಾನಕ್ಕೆ ಕೇಳ್ತಾನೆ, ಸೂರ್ಯನ ಉದಯವೂ ನಿಧಾನವಾಗುತ್ತದೆ ಅಂತ. ಇದು ಒಳ್ಳೆ ಸುಂದರವಾದಂಥ ಪರಿಶೀಲನೆ. ಈ ರೀತಿಯಾದ ವರ್ಣನೆಗಳನ್ನು ಅಲ್ಲಲ್ಲಿ ಮಾಡ್ತಾರೆ. ಮದನ ಸುಧಾಂಶು ರುಚಿನಾಶತೋ ಮನಾಗ್ ವಿಮನಾ ವಿಚಿತ್ಯ ಪಥಿಕ ಪ್ರಮಾಥಿನೀ ಮಿಹಿಕಾಚ್ಚಲೇನ ವಿಸಸರ್ಜ ಸರ್ವತೋ ವಶಕಾರಿಣೀಸ್ತು ಸಿತಭಸ್ಮಧೂಲಿಕಾ. ಅಲ್ಲಿ ಹಿಮ ಬಿದ್ದಿದೆ. ಆ ಹಿಮ ಬಿದ್ದದ್ದು ಹೇಗಿದೆ? ಮದನಃ ಸುಧಾಂಶು ರುಚಿನಾಶತಃ ಮನಾಗ್ ವಿಮನಾ ವಿಚಿತ್ಯ ಪಥಿಕ ಪ್ರಮಾಥಿನೀ ಮಿಹಿಕಾಚಲೇನ ವಿಸಸರ್ಜ ಸರ್ವತಃ ವಶಕಾರಿಣೀಸ್ತು ಸಿತಭಸ್ಮಧೂಲಿಕಾ. ಮನ್ಮಥನಿಗೆ ತುಂಬ ಆತ್ಮೀಯನಾದ ಗೆಳೆಯ ಅಂದರೆ ಚಂದ್ರ. ಆ ಕಾರಣದಿಂದಲೇ ಚಂದ್ರನನ್ನು ಸಖಾ ಸುಹೃದಪಿ ಜಡಾತ್ಮ ಹಿಮಕರಹ ಅಂತ ಭೋಜಪ್ರಬಂಧ ಹೇಳ್ತದೆ. ಚಂದ್ರ ತುಂಬ ಆತ್ಮೀಯನಾದಂಥ ಸಹಕಾರಿ ಮನ್ಮಥನಿಗೆ. ಅವನೀಗ ಚಳಿಗಾಲದಲ್ಲಿ ಮಂಜು ಮುಸುಕಿ ಮಂಕಾಗಿರುವುದರಿಂದ ಮನ್ಮಥನಿಗೆ ಸ್ವಲ್ಪ ಬೇಸರ. ತನ್ನ ಸ್ನೇಹಿತ ಮಂಕಾಗಿಬಿಟ್ಟಿದ್ದಾನೆ, ಅದಕ್ಕೆ ಏನು ಮಾಡೋಣ? ತಾನೊಬ್ಬನೇ ಎಲ್ಲರನ್ನೂ ಮರಳು ಮಾಡುವ ಕೆಲಸ ಮಾಡಬೇಕು. ಅದಕ್ಕಾಗಿ ಈ ಹಿಮ ಅನ್ನುವ ಒಂದು ಮಂಕು ಬೂದಿಯನ್ನು ಎಲ್ಲರ ಮೇಲೆ ಎರಚಿಬಿಟ್ಟಿದ್ದಾನೆ ಅನ್ನುವಂತೆ ಎಲ್ಲೆಲ್ಲೂ ಹಿಮ ರಾರಾಜಿಸ್ತಾ ಇದೆ ಅಂತ ಕವಿ ಹೇಳ್ತಾರೆ. ತುಂಬ ಒಳ್ಳೆಯ ಕಲ್ಪನೆ. ಪಥಿಕಸ್ತ್ರೀಯಸ್ತು ರಜನೀಧಿಯ ಪ್ರಗೆ ಹಿಮಸಂಪರೀತಮವಲೋಕ್ಯ ಭಾಸ್ಕರಂ ಗೃಹಜಾಲದತ್ತ ನಯನಾ ವಿದುಭ್ರಮಾತ್ ಶಯನೆ ಪ್ರಸುಷ್ವಪು ಉಪಾತ್ತ ರಾಂಕವಾಹ. ಇದೊಂದು ಭ್ರಾಂತಿಮದ ಅಲಂಕಾರಕ್ಕೆ ಒಳ್ಳೆಯ ನಿದರ್ಶನ. ಪಥಿಕ ಸ್ತ್ರೀಯ ಪಾಂಥ ವನಿತೆಯರು, ಗಂಡನರು ಪಾಪ ಪರದೇಶಕ್ಕೆಲ್ಗೋ ಹೋಗಿದ್ದಾರೆ. ಅವರು ರಜನೀಧಿಯ ಪ್ರಗೆ ಹಿಮಸಂಪರೀತಂ ಅವಲೋಕ್ಯ ಭಾಸ್ಕರಂ. ಬೆಳಗಾಗಿದ್ದರೂ ಹಿಮ ಕವಿದಿರ್ತಕ್ಕಂಥ ಸೂರ್ಯನನ್ನು ನೋಡಿ ಚಂದ್ರ ಅಂತ ಅಂದುಕೊಳ್ತಾರೆ. ಗೃಹಜಾಲದತ್ತ ನಯನಾಹ, ಗಂಡ ಬರ್ತಾನೆ ಅಂತಲೇ ಅಂದುಕೊಂಡು ಕಿಟಕಿಗೆ ಕಣ್ಣು ಸಿಕ್ಕಿಸ್ಕೊಂಡು ನೋಡ್ತಾ ಇದ್ದಾರೆ. ಸೂರ್ಯ ಉದಯವಾದರೂ ಅವನು ಚಂದ್ರನಂತೆ ತಂಪಾಗಿ ಕಾಣಿಸ್ತಾ ಇದ್ದಾನೆ. ಆಗ ಅಯ್ಯೋ, ಇನ್ನೂ ಚಂದ್ರನೇ ಮುಳುಗಿಲ್ಲ, ಚಂದ್ರಾಸ್ತಮವೇ ಆಗಿಲ್ಲ, ಸೂರ್ಯೋದಯ ಆದಮೇಲೆ ಗಂಡ ಬರ್ಬೋದು, ಅಲ್ಲಿವರೆಗೂ ಬಾಗಿಲಲ್ಲಿ ಯಾಕೆ ನಿಲ್ಲಬೇಕು ಅಂತ ಮತ್ತೆ ಪ್ರಸುಷ್ವಪು ಉಪಾತ್ತ ರಾಂಕವಹ. ಹಾಗಾಗಿ ಅವರು ರಾಂಕವ ಅಂದರೆ ಕಂಬಳಿಗಳನ್ನು ಎಳ್ಕೊಂಡು ಮತ್ತೆ ಮಲಕ್ಕೋತಾರೆ ಅಂತ. ಇಲ್ಲೊಂದು ಕಡೆ ವಾಲ್ಮೀಕಿಯ ಪ್ರಭಾವದ ಒಂದು ಶ್ಲೋಕ ಇದೆ. ಜಡವಾತ ಗಚ್ಚ ಸಹಸೈವ ಮಾಮಿವ ಪ್ರಿಯಮಪ್ಯುಪೇತ್ಯ ಪಥಿಕಂ ಪ್ರಪೀಡಯ ಸುಕೃತೀ ಭವೇಶ್ಚ ದಯಿತಾನುಯೋಜನಾ ಇತಿ ಕಾಪಿ ವಾಯುಮವದತ್ ಕೃತಾಂಜಲಿ. ವಾಹಿವಾತ ಯತಃಕಾಂತ ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ್ವ ಅಂತ ಯಾವುದು ಉಂಟು ರಾಮಾಯಣದ ಶ್ಲೋಕ. ಎಲೆ ಗಾಳಿಯೇ, ನೀನು ಸೀತೆಯನ್ನು ಮುಟ್ಟಿ ನನ್ನನ್ನೂ ಸೋಂಕು, ಆ ಮೂಲಕವಾಗಿ ಅವಳನ್ನು ಸ್ಪರ್ಶಿಸಿದ ಭಾವ ತನಗೆ ಬರುತ್ತದೆ ಅಂತ. ಆ ರೀತಿಯಲ್ಲೇ ಜಡವಾತ ಗಚ್ಚ, ಜಡವಾದ ಗಾಳಿಯೇ, ನೀನು ಬೇಗ ಹೋಗಿ ನನ್ನಂತೆ ಒದ್ದಾಡ್ತಾ ಇರತಕ್ಕಂಥ ಗಂಡನ್ನು ಮುಟ್ಟು, ಆಮೇಲೆ ಆ ಮೂಲಕವಾಗಿ ನನ್ನ ಸ್ಪರ್ಶ ಅವನಿಗೆ, ಅವನ ಸ್ಪರ್ಶ ನನಗೆ ಆದಂಥ ಸೌಭಾಗ್ಯ ಬರಲಿ ಅಂತ. ಪ್ರತಿನಿತ್ಯವಚ್ಚ ಗುರುಪಾರ್ಶ್ವತಲ್ಪಗ ನಿಶಿವೇಶ್ಮಭಾಜಂ ಇತರಸ್ಥಲಾತ್ ಪ್ರಿಯಂ ಅವಲೋಕ್ಯ ತತ್ ತಲ್ಪಂ ಅಚಿರಾತ್ಸ್ವ ಮಂದಿರಂ ನಶಶಾಕಮೇತು ಮಪರಾ ಹ್ರಿಯಾ ವಧೂ. ಇಲ್ಲಿ ಪ್ರತಿನಿತ್ಯವತ್ ಗುರುಪಾರ್ಶ್ವತಲ್ಪಗ ನಿಶಿ ವೇಶ್ಮಭಾಜಂ ಇತರಸ್ಥಲಾತ್ ಪ್ರಿಯಂ ಅವಲೋಕ್ಯ. ಇಲ್ಲಿ ಒಬ್ಬಳ ಗಂಡ ಬೇರೊಂದು ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಎಂದಿನಂತೆ ಪಕ್ಕದಲ್ಲಿ ಮಲಗಿರ್ತಕ್ಕಂಥದ್ದು ಗಂಡ, ಅವನು ಬೇರೆ ಕಡೆ ಮಲಗಿದ್ದಾನೆ. ಹಾಗಾಗಿ ನಿಶಿ ವೇಶ್ಮಭಾಜಂ ಇತರಸ್ಥಲಾತ್ ಪ್ರಿಯಂ ಅವಲೋಕ್ಯ, ಅವನು ಇನ್ನೊಂದು ಕಡೆ ಮಲಗಿರೋದನ್ನು ನೋಡಿ ತಲ್ಪ ಮಚಿರಾತ್ ಸ್ವಮಂದಿರಂ ನೇತುಂ ಅಪರಾ ಹ್ರಿಯಾ ನಶಶಾಖ. ಅವನು ಚಳಿಗೆ ಬೆಚ್ಚಿಗೆ ಯಾವುದೋ ಒಂದು ಮೂಲೆಯಲ್ಲಿ ಮಲಗಿದ್ದಾನೆ. ಈಗ ಬಂದು ನನ್ನ ಕಡೆ ಮಲಕ್ಕು ಅಂತ ಅವಳಿಗೆ ಹೇಳೋಕ್ಕೆ ಸಂಕೋಚ, ಹೇಳದೆ ಇರಲಾರಳು. ಆ ರೀತಿಯಾದ ಒದ್ದಾಟ ಅವಳಿಗಾಗಿದೆ ಅಂತ ಕವಿ ವರ್ಣಿಸ್ತಾನೆ. ಕೃತಜೃಂಭಕಾಶ್ಚ ವಿರದಾ ವಲಿತ್ವಚಃ ಚುಬುಕಾರ್ಪಿತಾತ್ಮ ತನುಜಾನುಪಿಂಡಕಾ ಛಲಪಾಣಿ ಸಾರಿತ ಮುಖಾಕ್ಷಿ ಮಕ್ಷಿಕಾಹ ಜರಯಾತಿ ಭುಗ್ನ ಚರಮಾಂಗಕೀಕಸಾಹ. ಇಲ್ಲಿ ಮುಪ್ಪಿನ ಮುದುಕರು ಚಳಿಯಲ್ಲಿ ಹೇಗಿದ್ದಾರೆ? ಕೃತಜೃಂಭಕಾಹ,
ಆಕಳಿಸ್ತಾ ಇದ್ದಾರೆ. ವಿರದಾಹ ಹಲ್ಲಿಲ್ಲ ಬೊಚ್ಚುಬಾಯಿ, ಬಲಿತ್ವಚಃ ಸುಕ್ಕಿನ ಮೈಯೆ, ಚುಬುಕಾರ್ಪಿತ ಆತ್ಮ ತನುಜಾನು ಪಿಂಡಕಾಹ. ಕೈ ಮೊಣಕೈ ಎಲ್ಲವನ್ನು ಗಲ್ಲದ ಹತ್ತಿರಕ್ಕೆ ಅಮುಕಿಕೊಂಡು ಕೂತಿದ್ದಾರೆ ಅಂತ. ಎಲ್ಲ ಕೈಯನ್ನು ಮೈಯನ್ನು ಹಿಡಿ ಮಾಡಿಕೊಂಡು ಕೂತ್ಕೊಳ್ಳುವಾಗ ಗಲ್ಲು ಕಾಣಿಸ್ಕೊಂಡು ಮಂಡಿ ಕುಕ್ಕರ್ಗಾಲ ಕೂತಿದ್ದಾರೆ. ಚಲಪಾಣಿ ಸಾರಿತ ಮುಖಾಕ್ಷಿ ಮಕ್ಷಿಕಾಹ. ಮತ್ತು ಚಳಿಯಲ್ಲಿ ಏನಾದ್ರು ನೊಣ ಬಂದರೆ ಅದನ್ನು ಕೈ ತುದೀನಲ್ಲಿ ಮುಖ ಹತ್ತಿರಕ್ಕೆ ಬಂದರೆ ಮಾತ್ರ ಓಡಿಸ್ತಾ ಇದ್ದಾರೆ. ಚಲಪಾಣಿ ಸಾರಿತ ಮುಖಾಕ್ಷಿ ಮಕ್ಷಿಕಾಹ. ಜರಯಾತಿ ಭುಗ್ನ ಚರಮಾಂಗ ಕೀಕಸಾಹ. ಬೆನ್ನು ಬಗ್ಗಿ ಮೂಳೆ ಎಲ್ಲ ಬಗ್ಗಿ ಹೋಗಿದೆ. ಆ ರೀತಿಯಾದ ಮುಪ್ಪಿನ ಮುದುಕರು ಚಳಿಯಲ್ಲಿ ಕಾಣಿಸಿದ್ದಾರೆ ಅಂತ ಇನ್ನೊಂದು ಸ್ವಭಾವೋಕ್ತಿ. ಕಮಲಾತಿವಾನ ಪೃಥುಬೀಜ ಮಾಲಿಕಾ ಪರಿವೃತ್ತ ತತ್ಪರ ತರಂಗಪಾಣಯ ಪರಿಮೀಲಿತಾತ್ಮ ಸರಸೀರು ಹೇಕ್ಷಣಾ ಜಪತತ್ಪರ ಇವ ಸರೋವರ ಬಬುಹು. ಕಮಲಗಳ ದಳಗಳೆಲ್ಲ ಉದುರಿ ಹೋಗಿ ಬೀಜಗಳು ಮಾತ್ರ ಕಾಣ್ತಾ ಇವೆ. ನೋಡಿದ್ರೆ ಆ ಕಮಲದ ನಾಳಗಳು, ಅದರ ಮೇಲಿರ್ತಕ್ಕಂಥ ವರ್ತುಲಾಕಾರದ ಬೀಜಗಳಿಂದ ತುಂಬಿರ್ತಕ್ಕಂಥ ಕಮಲದ ಆ ಅಂಡಾಶಯ ಭಾಗ ಅದು ಮಾತ್ರ ಇದೆ. ಅದನ್ನು ಕಂಡಾಗ ಈ ಸರೋವರ ಅಲೆಗೈಗಳಿಂದ ಈ ಕಮಲ ಬೀಜಗಳ ಜಪಮಾಲೆಯನ್ನು ಆವರ್ತನ ಮಾಡ್ತಾ ಇದೆಯಾ ಅನ್ನುವಂತೆ ಇದೆ ಅಂತ. ಕಮಲ ಬೀಜಗಳಲ್ಲಿ ಜಪಮಾಲೆ ಮಾಡ್ತಾರೆ, ಅದನ್ನು ಜಪ ಮಾಡ್ತಾರೆ. ವಿಶೇಷತಃ ಶ್ರೀವೈಷ್ಣವರಲ್ಲಿ ಕಮಲ ಬೀಜ ಮಾಲಿಕೆಗಳನ್ನು ಧರಿಸಿಕೊಳ್ಳುವ ಸಂಪ್ರದಾಯ ಉಂಟು. ಅದನ್ನು ಕವಿ ಹೇಳ್ತಾರೆ. ಆಮೇಲೆ ಆ ಚಳಿಗಾಲದಲ್ಲಿ ಕೃಷ್ಣನ ಪ್ರಸ್ಥಾನ ಆಗಿದೆ. ಅದನ್ನು ಮುಂದೆ 4ನೇ ಸರ್ಗದಲ್ಲಿ ವರ್ಣಿಸ್ತಾರೆ. ಛಾಯಾ ಮಿಷೇಣ ತರವೋ ಹರಯೇ ಸುದೀರ್ಘ ದಂಡ ಪ್ರಣಾಮ ಮವನು ನಿತರಾಮ ಕುರ್ವನ್ ಉದ್ಬಾಷ್ಪ ಕೈತವ ಗಲತ್ ಪ್ರಮದಾಶ್ರು ಬಿಂದೂನ್ ವಿಶ್ವಂಭರಾಪಿ ಅಸೃಜತ್ ಆತ್ಮ ಭರೋಜ್ಜಿ ಹೀರ್ಷು. ಆ ನೆರಳುಗಳು, ಮರದ ನೆರಳುಗಳು ನೆಲದ ಮೇಲೆ ಚಾಚಿಕೊಂಡು ಬಿದ್ದದ್ದು ಹೇಗಿವೆ ಅಂದರೆ ಕೃಷ್ಣ ಪ್ರಸ್ಥಾನ ಮಾಡಿದಾಗ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡುವಂತೆ ಇತ್ತು ಅಂತ ಬಹಳ ಸುಂದರವಾದಂಥ ಉತ್ಪ್ರೇಕ್ಷ ಅಲಂಕಾರ. ಛಾಯಾಮಿಷೇಣ ತರವೋ ಹರಯೇ ಸುದೀರ್ಘದಂಡ ಪ್ರಣಾಮಂ ಅವನೋ ನಿತರಾಮ್ ಅಕುರ್ವನ್. ಇನ್ನು ಉದ್ಬಾಷ್ಪ ಕೈತವ ಗಲತ್ ಪ್ರಮದಾಶ್ರು ಬಿಂದೂನ್. ಆ ಹೆಣ್ಣುಮಕ್ಕಳ ಕಂಬನಿ ಏನಿದೆ ಅದು ನೆಲಕ್ಕೆ ಬೀಳ್ತಾ ಇದೆ. ಕೃಷ್ಣ ಹೊರಟಿದ್ದಾನೆ ಅಂತ ಅವನ ವಿರಹದಿಂದ ಅಂತಃಪುರ ಸ್ತ್ರೀಯರು ನೋಡಿದಾಗ ಅದು ಭೂಮಿ ಮೇಲೆ ಬಿದ್ದು ಆ ಭೂಮಿ ಹಬೆಯನ್ನು ಬಿಡ್ತಾ ಇದ್ದರೆ ಭೂಭಾರ ಇಳಿಯುತ್ತದೆ. ವಿಶ್ವಂಭರ ಅಪಿ ಅಸೃಜತ್ ಆತ್ಮಭರ ಉಜ್ಜಿಹೀರ್ಷು. ತನ್ನ ಭಾರವನ್ನು ಇವನು ಇನ್ನು ಕಳಿಸೋದಕ್ಕೆ ಹೋಗ್ತಾ ಇದ್ದಾನೆ. ಸಂಧಿ ನಡೆಯೋದಿಲ್ಲ, ಸಂಧಿ ಮಾಡಗೊಡಿಸೋಲ್ಲ ಕೃಷ್ಣ. ಇನ್ನು ಯುದ್ಧಕ್ಕೆ ಬುನಾದಿ ಆಗುತ್ತೇನೋ ನೆಮ್ಮದಿಯನ್ನು ನಿಟ್ಟಿಸಿಬಿಡೋ ಥರ ಕಾಣಿಸ್ತಾ ಇತ್ತು ಅಂತ. ಆಗ ಬಲರಾಮ ಬರ್ತಾನೆ ಕೃಷ್ಣ ಹತ್ತಿರಕ್ಕೆ. ಇದು ತುಂಬ ಚೆನ್ನಾಗಿದೆ. ನನಗೆ ಈ ಪದ್ಯ ಈಗ ಮುಂದಿನ 7ನೇ ಪದ್ಯ 4ನೇ ಸರ್ಗದಲ್ಲಿ ತುಂಬ ಇಷ್ಟವಾದ ಪದ್ಯಗಳಲ್ಲಿ ಒಂದು. ಇಲ್ಲಿ ಸಂಸ್ಕೃತ ಕವಿಗಳ ಆ ಒಂದು ಚಿತ್ರಣ ಕೌಶಲ, ಸಾಕ್ಷಾತ್ತಾಗಿ ಸನ್ನಿವೇಶದ ಒಂದು ಘಟನೆಯನ್ನು ಹಾಗೆ ಪೇಂಟಿಂಗ್ ಥರ ಚಿತ್ರಿಸುವುದು ಏನಿದೆ ಅದರ ಲಕ್ಷಣವನ್ನು ನಾವು ನೋಡ್ತೀವಿ. ಅದೇನೆಂದರೆ ಬಲರಾಮ ಅಲ್ಲಿದ್ದ ಅಂತ ಕವಿಯ ಕಲ್ಪನೆ, ಮೂಲದಲ್ಲಿ ಇಲ್ಲ. ಆ ಬಲರಾಮ ಬಂದು ಕೃಷ್ಣನಿಗೆ ನೀನು ಸಂಧಿಯೇ ಮಾಡು ಅಂತ ಹೇಳಿದ್ದು. ಇಲ್ಲೆಲ್ಲ ಪಾಂಡವರು ಸಂಧಿ ಆಗಲಿ ಅಂತಂದ್ರು, ಕಡೆಗೆ ದ್ರೌಪದಿ ಗಲಾಟೆ ಮಾಡಿದ ಮೇಲೆ ಭೀಮಾನು ವಿಜೃಂಭಿಸಿ ಯುದ್ಧ ಆಗಬೇಕು ಅಂತ. ಅರೆ ಬಲರಾಮನಿಗೆ ಸಂಧಿ ಆಗಬೇಕು ಅಂತಿದೆ. ಯಾಕೆಂದರೆ ಗೊತ್ತು ಯುದ್ಧವಾದರೆ ತನ್ನ ಶಿಷ್ಯ ಸಾಯ್ತಾನೆ ಅಂತ. ಹಾಗಾಗಿ ಅವನು ಬರ್ತಾನೆ. ವಿನ್ಯಸ್ಯ ಕುರ್ಪರ ಮಥೋರಥಸಾಲ ಶೃಂಗೆ ಸೋಪಾನದೇಶ ಕೃತವಾಮ ಪದೋಹಲೀತು ಅಂತಃ ಪ್ರವೇಶಿತ ಮುಖ ಕಥಮಪ್ಯುಪೇಂದ್ರ ಸಂಧಿಂ ಸಮರ್ಥಯ ತಯೋರಿತಿ ಮಂದ ಮೂಚೆ. ವಿನ್ಯಸ್ಯ ಕೂರ್ಪರ ಮಥೋ ರಥಸಾಲ ಶೃಂಗೆ. ಸಾಲ ಅಂತಂದರೆ ರಥದ ಬಾಗಿಲು, ಅಂದರೆ ರಥದ ಮಂಟಪ ಯಾವುದಿರುತ್ತೆ ಅದರ ಹತ್ತಿರ ಇರತಕ್ಕಂಥ ಕೆಳಗಿನ ಪಟ್ಟಿಕೆ. ಆ ಪಟ್ಟಿಕೆಯಲ್ಲಿ ಕೂರ್ಪರ ಅಂದರೆ ಮೊಣಕೈಯನ್ನು ಇಟ್ಟನಂತೆ. ಸಾಮಾನ್ಯವಾಗಿ ನೋಡಿ, ನಮ್ಮ ಸೊಂಟದ ಎತ್ತರಕ್ಕೆ ಭುಜದ ಎತ್ತರಕ್ಕೆ ಬರುವಂಥ ಸಂದರ್ಭದಲ್ಲಿ ಮೊಣಕೈನ ಅದರ ಮೇಲಿಟ್ಟು ಕಾಂಪೌಂಡ್ ಮೇಲೆ ಮೊಣಕೈ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ತೀವಿ. ಆ ರೀತಿಯಾದ ಆ ಚಿತ್ರಣ. ವಿನ್ಯಸ್ಯ ಕೂರ್ಪರ ಮಥೋ ರಥಸಾಲ ಶೃಂಗೆ ಸೋಪಾನ ದೇಶ ಕೃತ ವಾಮಪದೋ. ರಥ ಅರಮನೆಯ ಸೋಪಾನಗಳ ಹತ್ತಿರ ಬಂದಿದೆ, ಮೆಟ್ಲತ್ರ. ಕೃಷ್ಣ ಮೆಟ್ಲಿಂದ ಠಕ್ ಅಂತ ರಥ ಹತ್ತುಕೊಂಡಿದ್ದಾನೆ. ಅವನು ಬೀಳುಗುಡಕ್ಕೆ ಅಂತ ಬಂದು ಬಲರಾಮ ಮೆಟ್ಲ ಮೇಲೆ ಕಾಲಿಟ್ಟಿದ್ದಾನೆ. ಸೋಪಾನ ದೇಶ ಕೃತ ವಾಮಪದೋ. ಎಡಗಾಲು ಮೆಟ್ಲ ಮೇಲಿದೆ, ಬಲಗಾಲು ಮುಂದೆ ಇದೆ. ಎಡಗೈಯನ್ನೋ ಅಥವಾ ಬಲಗೈಯನ್ನೋ ಮೊಣಕೈಯನ್ನು ಅಲ್ಲಿ ರಥದ ಒಳಗೆ ಇಟ್ಟಿದ್ದಾನೆ. ಅಂತಃಪ್ರವೇಶಿತ ಮುಖ, ಮುಖವನ್ನು ರಥದ ಮಂಟಪದ ಒಳಗೆ ಚಾಚಿದ್ದಾನೆ. ಅಂತಃಪ್ರವೇಶಿತ ಮುಖ. ಅಷ್ಟು ಮಾಡಿ ಕೃಷ್ಣನ ಏಕಾಂತ ಸಾಧಿಸಬೇಕು, ಮಿಕ್ಕ ಕಡೆ ಅವನು ಸಿಕ್ಕಿಲ್ಲ. ಈಗ ಹೊರಡುವಾಗ ಅವನ ಹತ್ರ ಒಂದು ಪಿಸುಗುಟ್ತಾ ಇದ್ದಾನೆ.
ಕಥಮಪಿ ಉಪೇಂದ್ರ ಸಂಧಿಂ ಸಮರ್ಥಯ ತಯೋ. ಅವರಿಬ್ಬರಿಗೆ ಹೇಗೋ ಸಂಧಿ ಮಾಡುವಂಥ ಮಂದ ಮೂಚೆ ಮೆತ್ತಗೆ ಹೇಳದ ಅಂತ. ಈ ರೀತಿಯಾದ ಚಿತ್ರಣಗಳನ್ನು ಕೊಡುವುದು, ಹೀಗಿರುವ ಪದ್ಯ ಬರೆಯೋದು ಕಷ್ಟ. ಶ್ರವ್ಯ ಕಾವ್ಯದಲ್ಲಿ ದೃಶ್ಯ ಕಾವ್ಯದಂತೆ ಬರೆಯೋದಿದೆಯಲ್ಲ, ಅದು ವಿಶೇಷ. ಒಬ್ಬ ಕುಮಾರವ್ಯಾಸ ಮಾಡ್ತಾನೆ, ಕಾಳಿದಾಸ ಮಾಡ್ತಾನೆ, ಮತ್ತು ರಾಘವಾಂಕ ಒಂದು ಮಟ್ಟಕ್ಕೆ ಮಾಡ್ತಾನೆ, ತುಂಬ ಜನ ಮಾಡಲಾರರು. ಹಾಗೆ ಸ್ವಲ್ಪ ಮಟ್ಟಿಗೆ ಪಂಪ ಮಾಡ್ತಾನೆ. ಲಕ್ಷ್ಮೀಶ ಮೊದಲಾದವರಲ್ಲಿ ಎಂದೂ ಸಾಧ್ಯವೇ ಇಲ್ಲ. ಲಕ್ಷ್ಮೀಶ ಷಡಕ್ಷರಿ ಅವರಿಗೆಲ್ಲ ಸಾಧ್ಯ ಇಲ್ಲ. ಷಡಕ್ಷರಿ 1-2 ಕಡೆ ಮಾಡಿದ್ದಾನೆ. ಪಾಪ ಭಾರವಿಗೆಲ್ಲ ಆಗುವುದೇ ಇಲ್ಲ. ಬಾಣಭಟ್ಟ ಸಮೃದ್ಧಿಯಾಗಿ ಮಾಡ್ತಾನೆ. ಆಮೇಲೆ ದ್ರೌಪದಿ ಹೇಗಿದ್ದಳು ಅಂತ ಕವಿ ಹೇಳ್ತಾನೆ. ಪಾಂಚಾಲಿಕಾ ಕರಧೃತಾಯಿತ ಲೋಲಕೇಶ ಬಾಷ್ಪಾಕುಲಾಸಿತ ವಿಲೋಲ ಕಟಕ್ಷ ವೀಕ್ಷ ಸಾಂದ್ರಾಲಕಾಲಿ ಕಲುಷಾಮಲ ನಮ್ರವಕ್ತ್ರ ತಸ್ಥೌ ರತಾಂತಿಕ ಮುಪೇತ್ಯ ಸಮತ್ತ ಮೌನ. ಬಲರಾಮ ಈ ಕೃಷ್ಣನ ಕಿವಿ ಕಚ್ತಾ ಇದ್ದರೆ ಅಲ್ಲಿಗೆ ಬಂದ ದ್ರೌಪದಿ ಪಾಂಚಾಲಿಕ ಕರಧೃತಾಯತ ಲೋಲಕೇಶ, ಕೈಯಲ್ಲಿ ತಲೆ ಕೂದಲನ್ನು ಹಿಂಗೆ ಗಾಳಿಗೆ ಹೊಯ್ದಾಡ್ತಾ ಇದೆ. ಅದನ್ನು ಚಾಚಿ ಬಾಷ್ಪಾಕುಲ ಅಸಿತ ವಿಲೋಲ ಕಟಕ್ಷ ವೀಕ್ಷ, ಕಣ್ಣೀರಿನಲ್ಲಿ ಹೊಯ್ದಾಡ್ತಾ ಇದೆ. ಕಣ್ಣು ಗಿರಿಗಿರ ತಿರ್ತಾ ಇದೆ. ಆ ಕಣ್ಣು ಕೈಯಲ್ಲಿ ಹೊಯ್ದಾಡ್ತಾ ಇರುವ ತಲೆಗೂದಲು ಇಟ್ಕೊಂಡ್ರು. ಸಾಂದ್ರಾಲಕ ಆಲಿ ಕಲುಷ ಅಮಲ ನಮ್ರ ವಕ್ತ್ರ. ಆ ತಲೆಗೂದಲು ಮುಖದ ಮೇಲೆಲ್ಲ ಹೊಯ್ದಾಡ್ತಾ ಇದೆ. ಹಾಗಿದ್ರೂ ಅದರೊಳಗೆ ನಿರ್ಮಲತೆ ಇದೆ. ಅವಳು ರಥದ ಹತ್ತಿರಕ್ಕೆ ಬಂದು ಸುಮ್ಮನೆ ನಿಂತ್ಕೊಂಡ್ಲಂತೆ. ಸಮಾತ್ತ ಮೌನ. ನಿಮ್ಮಣ್ಣ ನಿನಗೇನು ಹೇಳಿದ್ರು ನಾನು ತಲೆಗೂದಲು ತೋರಿಸ್ತೀನಿ ಅಷ್ಟೇನೆ ಅಂತ. ಇದನ್ನು ಮಾತ್ರ ಮರೆಯಬೇಡ ಅಂತಕ್ಕಂಥದ್ದು. ಅಂದರೆ ಆ ಬಾಡಿ ಲ್ಯಾಂಗ್ವೇಜು, ಆ ಸನ್ನಿವೇಶ, ಅದು ನಮಗೆ ಗೊತ್ತಿರೋದಾದರೂ ಅದನ್ನು ಆಕರ್ಷಕವಾಗಿ ಹೇಳಿದರೆ ದೃಷ್ಟಪೂರ್ವ ಅಪಿಹ್ಯರ್ಥ ಕಾವ್ಯ ರಸಪರಿಗ್ರಹಾತ್ ಸರ್ವೇ ನವಾ ಇವ ಭಾಂತಿ ಮಧುಮಾಸ ಇವ ದ್ರುಮಾಹ ಅನ್ನುವ ಆನಂದವರ್ಧನನ ಮಾತು ನೆನಪಾಗುತ್ತದೆ. ಈಗ ಕೃಷ್ಣನ ಅವಸ್ಥೆಯನ್ನು ಕವಿ ಬರಿತಾನೆ. ಭ್ರಾತುರ್ನಿಶಮ್ಯ ವಚನಂ ದೃಪದಾತ್ಮಜಾಂಚ ಸಂವೀಕ್ಷ್ಯ ತಾರ್ಕ್ಷ್ಯ ಕಲಶಃ ಕ್ಷಣಮತ್ತ ಮೌನಃ ನಿಶ್ವಸ್ಯ ದೀರ್ಘಮತದಾರುಕಮಬ್ರವೀದ್ರಾಗ್ ರಥ್ಯಾನ್ ಪ್ರಚೋದಯ ಸಹೇ ಸ್ಥಿತಿಮತ್ರ ನೇತಿ. ಒಂದು ಕಡೆ ಅಣ್ಣ ಹೀಗೆ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ತಂಗಿ ಹಾಗೆ ಮೌನದಿಂದ ಇದ್ದಾಳೆ. ಅಣ್ಣನ ಮಾತನ್ನು ಕೇಳಿ ತಂಗಿಯ ಸ್ಥಿತಿಯನ್ನು ನೋಡಿ ನಿಶಮ್ಯ ಭ್ರಾತು ವಚನಂ ದೃಪದಾತ್ಮಜಾಂಚ ಸಂವೀಕ್ಷ್ಯ, ಎರಡೂ ಚೆನ್ನಾಗಿ ಮಾಡಿ ನಿಶ್ವಸ್ಯ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ದಾರುಕ, ಇನ್ನು ಹೆಚ್ಚೊತ್ತು ನನಗಿರೋಕ್ಕಾಗಲ್ಲ, ಬೇಗ ಕುದುರೆಗಳನ್ನು ಓಡಿಸು ಅಂತಂದ ಅಂತ. ಕಾವ್ಯಾಂತ ಆಗುವುದು ಈ ಥರದ ಸನ್ನಿವೇಶಗಳು ಬಂದಾಗ. ಯಾವ ಈ ಸಾಮಾನ್ಯವಾದ ಸನ್ನಿವೇಶವನ್ನು ಅಷ್ಟು ವಿವರವಾಗಿ ಕಟ್ಟಿದಾಗ ನಾವು ಬಹಳ ಸುಲಭವಾಗಿ ಉಪೇಕ್ಷೆ ಮಾಡುವ, ಸೋ ಈಸಿಲಿ ವಿ ಇಗ್ನೋರ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್, ಅದನ್ನು ಕವಿ ತಂದು ಕೊಡ್ತಾನೆ. ನಿನ್ನೆ ದಿವಸ ಗೋಕಾಕರ ಭಾರತ ಸಿಂಧುರಶ್ಮಿಯನ್ನು ಕುರಿತು ಮಾತಾಡುವಾಗ ಒಂದು ಮಂತ್ರಾಕ್ಷತೆ ಹಾಕಿದೆ ಅದಕ್ಕೆ. ಯಾಕೆಂದರೆ ಅದು ಹೆಬ್ಬೊತ್ತಿಗೆ 2 ವಾಲ್ಯೂಮ್ನಲ್ಲಿದೆ, ಸುಮಾರು 20-25 ಸಾವಿರ ಸಾಲುಗಳಿವೆ. ಒಂದಾದರೂ ಈ ಥರದ್ದು ಬರಬೇಕಲ್ಲ, ಪಂಕ್ತಿ ಬರೋಲ್ಲ. ಅಂದರೆ ಅದನ್ನು ಅಷ್ಟು ಸುಲಭವಾಗಿ ಉಪೇಕ್ಷೆ ಮಾಡಿಬಿಡ್ತಾರೆ ಕವಿಗಳೇ ಅಲ್ಲ ಗೋಕಾಕರು. ಅಯ್ಯೋ ಪಾಪ, ಇವ್ರಿಗೆ ಏನಾದರೂ ಗೊತ್ತಿಲ್ಲ. ವೈಸ್ ಚಾನ್ಸಲರ್ ಅಂತೂ ಆಗಿದ್ರು. ಗುಂಡಪ್ಪನವ್ರಿಗೆ ತುಂಬ ಗೌರವನೀಯರಾಗಿದ್ದರು, ಆತ್ಮೀಯರಾಗಿದ್ದರು. ಇಂಗ್ಲೀಷ್ನಲ್ಲಿ ಉದ್ದಾಮ ಪಂಡಿತರಂತೆ. ಹಂಗಿದ್ದಿದ್ರೆ ಸರಿಯಾಗಿರ್ತಿತ್ತು. ನಮ್ಮ ಪ್ರಾರಬ್ಧಕ್ಕೆ ಯಾಕೆ ಕನ್ನಡದಲ್ಲಿ ಬರೆದ್ರು, ಅದು ಬಂದಿದ್ದು ಬೇಸರ. ಇವತ್ತು ಅವರ ಮಹಾಕಾವ್ಯಗಳ ಅಂತ ದೊಡ್ಡದಾದ ಭಾರತ ಸಿಂಧುರಶ್ಮಿ ಸಂಪುಟವನ್ನು ನನ್ನ ಗೆಳೆಯ ಮನೆಯಲ್ಲಿ ನೋಡಿ, ಇದನ್ನು ಯಾಕೆ ಇಟ್ಕೊಂಡಿರೋದು ಅಂತ ಪೂರ್ವ ಪಕ್ಷಕ್ಕಾಗಿ ಇಟ್ಕೊಂಡಿದ್ದೀನಿ ಅಂತಂದೆ. ಯಾವುದೋ ಸಂದರ್ಭ ಬಂದಾಗ ಬೈಬೇಕಲ್ಲ, ಎಲ್ಲಿಂದ ಬೈದ್ರೆ ತೋರಿಸೋದಕ್ಕೆ ಬೈಬೇಕಲ್ವ, ಅದಕ್ಕೋಸ್ಕರವಾಗಿ. ಅಂದರೆ ಹೇಗೆ ಸದುದಾಹರಣೆ ಬೇಕು, ದುರುದಾಹರಣೆಯೂ ಹಾಗೇ ಬೇಕು. ಹೇಗಿರಬೇಕು ಹೇಗಿರಬಾರ್ದು ಅಂತ ಎರಡೂ ತೋರಿಸೋದಕ್ಕೆ ಇರಬೇಕಲ್ವ, ಆ ತರಹ ಅಂತ. ಅಂದರೆ ನನಗೆ ಅವ್ರ ಪಾಪ ಏನೂ ಅಪಕಾರ ಮಾಡಿಲ್ಲ. ಜಗ್ಗು ವಕಲಭೂಷಣರೋ ಕಾಳಿದಾಸನೋ ಬಾಣಭಟ್ಟನೋ ನನಗೆ ತಂದುಕೊಟ್ಟು ಕಿರೀಟ ಏನೋ, ಇವ್ರು ಕಿತ್ಕೊಂಡಂಥ ಆಸ್ತಿ ಏನೂ ಇಲ್ಲ. ಗುಣದೋಷ ಅಷ್ಟೇ ನೋಡಿ ಹೇಳಬೇಕಾದದ್ದು. ಅಲ್ಲಿ ರಥವೇಗವನ್ನು ವರ್ಣಿಸ್ತಾರೆ. ನುತ್ತ ಪ್ರವಾಹ ನಿಭಮಾಯ ತಮಂಬುಜಾಕ್ಷೋ ಮಾರ್ಗಂ ಗಿಲಂತಮಿವಯಾಂತಮವೇಕ್ಷ್ಯ ಕೃಷ್ಣ ಮಂದಂ ಪ್ರಚೋದಯ ರಥಂ ವನ ಸನ್ನಿವೇಶೋ ದ್ರಷ್ಟವ್ಯಯಿತ್ಯವದಗ್ರಗತಂ ಸೂತಂ. ನೂತ್ನ ಪ್ರವಾಹ ನಿಭಮಾಯತ ಅಂಬುಜಾಕ್ಷ, ಹೊಸ ಪ್ರವಾಹದಂತೆ ಮಾರ್ಗ ಬರ್ತಾ ಇತ್ತು ಅಂತ. ಇದು ತುಂಬ ವಿನೂತನವಾದ ರೀತಿಯಲ್ಲಿ ಕವಿ ವರ್ಣಿಸಿದ್ದಾರೆ. ನಾವು ವಾಹನದಲ್ಲಿ ಕೂತಾಗ ಒಂದು ಪ್ರವಾಹ ನಮಗೆ ಎದುರಾಗಿ ಬರ್ತಾ ಇದೆಯೋ ಅನ್ನುವಂತೆ ರಸ್ತೆ ಕಾಣಿಸುತ್ತೆ. ನಮ್ಮ ಕಡೆ ಉಕ್ಕಿ ಬರ್ತಾ ಇದೆ ಅನ್ನೋ ಥರ.
ಮತ್ತು ಮಾರ್ಗಂ ಗಿಲಂತಮಿವ ಯಾಂತಂ ಅವೇಕ್ಷ ಕೃಷ್ಣ. ಮತ್ತು ಆ ಹಾದಿಯನ್ನೇ ನಮ್ಮ ವಾಹನ ನುಂಗುತ್ತಾ ಇದೆಯೋ ಅನ್ನುವಂತೆಯೂ ಕಾಣಿಸುತ್ತೆ. ಆ ವಾಹನವೇ ನಮ್ಮ ವಾಹನದೊಳಗೆ ಹಾದಿ ನುಂಗು ಹೋಗ್ತಾ ಇದೆಯೋ ಅನ್ನುವಂತೆ. ಮಾರ್ಗಂ ಗಿಲಂತಮಿವ ಯಾಂತಂ, ಹಾದಿಯನ್ನು ನುಂಗುವಂತೆ ವೇಗವಾಗಿ ಹೋಗ್ತಾ ಇರೋದನ್ನು ನೋಡಿ ಮಂದಂ ಪ್ರಚೋದಯ ರಥಂ, ಸ್ವಲ್ಪ ನಿಧಾನವಾಗಿ ರಥವನ್ನು ಸಾಗಿಸು. ಯಾಕೆ? ವನಸನ್ನಿವೇಶೋ ದ್ರಷ್ಟವ್ಯ, ಈ ಕಾಡಿನ ದೃಶ್ಯವನ್ನು ನೋಡಬೇಕು ಅದಕ್ಕೋಸ್ಕರವಾಗಿ ಅಂತ. ಕೃಷ್ಣನ ವ್ಯಕ್ತಿತ್ವವೂ ಇಲ್ಲಿ ಕಾಣಿಸುತ್ತೆ. ಅವನು ಎಂಥ ಸೀರಿಯಸ್ ಆಗಿರೋ ಸನ್ನಿವೇಶ, ಹೌ ಟ್ಯಾಕ್ಸಿಂಗ್ ಈಸ್, ಹೌ ಟೆನ್ಸ್ ಈಸ್ ದಿ ಸಿಚುಯೇಷನ್ ಎಲ್ಲ ಹೌದು. ಹಾಗಿದ್ದರೂ ಕೂಡ ನಾನೀಗೇನು ಮಾಡೋಕ್ಕೆ ಸಾಧ್ಯ? ಅಲ್ಲಿರೋ ಉಪಪ್ಲವ್ಯದ ಪಾಂಡವರಿಗೂ ಸಮಾಧಾನ ಹೇಳೋಕ್ಕಾಗೋಲ್ಲ, ದ್ರೌಪದಿಗೂ ಸಮಾಧಾನ ಹೇಳೋಕ್ಕಾಗೋಲ್ಲ. ಈ ಓಡೋಗ್ಬಿಟ್ಟು ತಕ್ಷಣವೇ ದುರ್ಯೋಧನನ್ನು ನೋಡಿ ಸಂಧಿಯೋ ಯುದ್ಧವೋ ನಿಶ್ಚಯ ಮಾಡೋಕ್ಕೂ ಆಗೋಲ್ಲ. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್. ಆ ಕ್ರಮ ಆಗಬೇಕು. ಆಗ ತುಂಬ ಆತಂಕಕ್ಕೆ ಮನಸ್ಸಿಗೆ ಅವಕಾಶ ಕೊಡದೆ, ಆತಂಕಕ್ಕೆ ಅವಕಾಶ ಮನಸ್ಸಿನಲ್ಲಿ ಮಾಡಿಕೊಡದೆ, ವಿತೌಟ್ ಗೆಟ್ಟಿಂಗ್ ಟ್ಯಾಕ್ಸ್ಡ್ ಆರ್ ವರ್ಕ್ಡ್ ಅಪ್ ಅನುಭವಿಸಬೇಕು ಅಲ್ಲಿರುವ ಸೊಗಸು. ಇದಕ್ಕೆ ಯೋಗೇಶ್ವರನ ಮನಸ್ಥಿತಿಯೇ ಬೇಕು. ನಮಗೆ ಸಂದರ್ಭ ನಮ್ಮ ಕೈನಲ್ಲಿರೋಲ್ಲ, ಆದರೂ ಕಳವಳ ತಪ್ಪಲ್ಲ. ಸಂದರ್ಭ ನಮ್ಮ ಕೈಯಲ್ಲಿಲ್ಲ ಅಂದಾಗ ನಾವು ಏನು ಮಾಡೋಕ್ಕೆ ಸಾಧ್ಯ? ಅರೆ, ಪೇಚಾಟ ಮಾತ್ರ ತಪ್ಪಲ್ಲ. ಮಕ್ಕಳು ಯಾವುದೋ ಪಾರ್ಟಿಗೆ ಅಂತಲೋ ಇನ್ಯಾವುದೋ ಪ್ರಯಾಣಕ್ಕೋ ಎಲ್ಲಿಗೋ ಹೊರಟೋಗಿದ್ದಾರೆ, ಅವ್ರು ಬಂದಿಲ್ಲ. ಅವ್ರ ಸೆಲ್ಗೆ ಎಷ್ಟು ಬಾರಿ ಫೋನ್ ಮಾಡಿದ್ರು ಅವ್ರು ಸ್ವಿಚ್ ಆಫ್ ಮಾಡಿ ಕೂತಿದ್ದಾರೆ ಅಥವಾ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವ್ರ ಗತಿ ಏನಾಗಿದೆಯೋ ಗೊತ್ತಿಲ್ಲ, ತಕ ಕುಣಿತಾ ಇದ್ದೀವಿ ನಾವು. ಏನೂ ಮಾಡೋಕ್ಕಾಗೋಲ್ಲ ಆ ಸನ್ನಿವೇಶ. ಅವ್ರ ಜೊತೆಯವ್ರು ಯಾರೂ ಇಲ್ಲ, ಒಬ್ಬರೇ ಹೋಗಿದ್ದಾರೆ. ನಾವು ಏನು ಮಾಡೋಕ್ಕಾಗೋಲ್ಲ, ತೆಪ್ಪು ಕೂತಿರೋಕ್ಕಾಗತ್ತಾ? ಇಲ್ಲ. ಸಂಕಟ ಪಡೋದು ತಪ್ಪಲ್ಲ. ಈ ರೀತಿಯಾದ ಸನ್ನಿವೇಶದಲ್ಲಿ ಟಿ ವಿನಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ನೋಡೋಣ ಅನ್ನೋ ಮನಸ್ಸಾಗುತ್ತಾ? ಕೃಷ್ಣ ಅಂತ ಅವನು. ನಮ್ಮ ಕೈಯಲ್ಲಿ ಏನಿದೆ ಅದನ್ನು ಮಾಡೋಣ ಅಂತನ್ನುವುದು. ಶೀತಾತಿವಾತ ಪರಿಕಂಪಿತ ಕಂಧರಾಣಿ ಶೈವಾಲನೀಲ ದೃಢಕಂಬಲ ಗುಂಠಿತಾನಿ ಭಂಗಾಕುಲಾನಿ ನೇತರಾಮಿವ ವಾರ್ಧಕಾನಿ ಗಚ್ಚನ್ವನೇ ಸ ಹಿಮಭಂಜಿ ಸರಂಸ್ಯ ಪಶ್ಯತ್. ಆ ಸರೋವರಗಳು ಏನಾಗಿದ್ವು ಚಳಿಗಾಲದಲ್ಲಿ? ಶೀತಾತಿವಾತ ಪರಿಕಂಪಿತ ಕಂಧರಾಣಿ, ಆ ಕಮಲಗಳು ಶೀತದ ಗಾಳಿಯ ಕಾರಣದಿಂದ ಹೊಯ್ದಾಡ್ತಾ ಇದ್ವು. ಶೈವಾಲ ನೀಲ ದೃಢಕಂಬಲ ಗುಂಠಿತಾನೆ, ಮೇಲೆಲ್ಲ ಪಾಚಿ ಕವಿದಿತ್ತು. ನೋಡಿದ್ರೆ ಪಾಚಿಯನ್ನು ಕಂಬಳಿಯನ್ನೇ ಹೊದ್ದುಕೊಂಡಿದ್ದಂತೆ ಕಾಣಿಸ್ತಾ ಇತ್ತು. ಭಂಗಾಕುಲಾನಿ, ಅಲೆಗಳು ಹೊಯ್ದಾಡ್ತಾ ಇದ್ವು. ಭಂಗ ಅಂತ ಇನ್ನೊಂದು ಅರ್ಥವೂ ಉಂಟು, ಹೊಯ್ದಾಟ, ಕಳವಳ ಅಂತ. ಮುಪ್ಪಿನಿಂದ ಕೂಡಿದಂತೆ, ಹಿಮಗಾಲ ಅನ್ನುವ ಮುಪ್ಪು ಬಂದಂತೆ ಸರೋವರಗಳು ಕಾಣಿಸ್ತಾ ಇದ್ವು ಅಂತ ನೋಡಿ. ಅಲ್ಲಿ ಚಳಿಗಾಲ ಅಂತ ವರ್ಣನೆ ಮಾಡಿದವರು ಇಲ್ಲಿ ಇನ್ನೇನೇನೋ ಕಾಲ ಬಂತು ಅಂತ ಮಾಗ ಮಾಡಿದ್ನಲ್ಲ, ಅಷ್ಟು ಋತುಗಳು ಬಂತು ಅಂತ ಹಾಗೆ ವರ್ಣನೆ ಮಾಡ್ತಿಲ್ಲ. ನ್ಯಾಚುರಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ. ವೀರುತ್ಪ್ರತಾನ ಕೃತ ನಿಸ್ತಲ ಸಾಂದ್ರ ಲೂತಾ ಚಂಚದ್ವಿತಾನ ಹಿಮಬಿಂದು ಗಣಾನ್ ವಿಶುದ್ಧಾನ್ ಸೂರ್ಯಾಂಶು ಸಂಕ್ರಮ ಲಸತ್ ಸುರನಾಥ ಚಾಪಾನ್ ಪ್ರಾದರ್ಶಯತ್ಸ ಸೂರದೆ ನವರತ್ನ ಕಾಂತೀನ್. ಹಾಗೆ ಬರುವಾಗ ಇಬ್ಬನಿ ಹನಿ ಅಲ್ಲಲ್ಲಿ ಜೇಡ್ರ ಬಲೆಯಲ್ಲಿ ಬಿದ್ದು ಆ ಮೂಲಕ ಸೂರ್ಯ ಕಿರಣಗಳು ಬಂದು ಇಂದ್ರಚಾಪ ವರ್ಣಗಳನ್ನು ಸೃಜಿಸಿದ್ದನ್ನು ತಾನು ತನ್ನ ಜೊತೆಯಲ್ಲಿದ್ದ ಸಾತ್ವಿಕಿಗೆ ತೋರಿಸ್ದ ಅಂತ. ಸಾತ್ವಿಕಿ ಯೋಧ, ಏಕ್ಮಾರೋ ದೋ ತುಕಡ. ಕೃಷ್ಣನಂತೆ ಅವನಿಗೆ ಎಲ್ಲವನ್ನು ಕಾಣುವ ರಾಸಿಕ್ಯ ಇಲ್ಲ, ಕೃಷ್ಣ ಅವನಿಗೆ ತೋರಿಸ್ದ ಅಂತ ಕವಿ ಹೇಳ್ತಾರೆ. ಈ ಥರದ್ರೊಳಗೆ ಈ ಕಾವ್ಯದ ಸ್ವಾರಸ್ಯವನ್ನು ನಾವು ನೋಡಬೇಕಾಗುತ್ತದೆ. ಆಮೇಲೆ ಅಲ್ಲಿ ದನ ಕಾಯೋರು ಹೋಗ್ತಾ ಇದ್ರು. ಉಷ್ಣೀಶ ಕಚ್ಚರ ಪಟಚ್ಚರ ಶೋಣ ಚೇಲಾನ್ ಕಕ್ಷಾವಸಕ್ತ ಲಗುಡಾನ್ ಪೃಥುಕಂಬಲಾಂಸಾನ್ ಪರ್ಯಂತ ಭೂಮಿತಲ ಚಾರಿತ ಗೋವ್ರಜಾಂಸ್ತಾನ್ ಗೋಪಾನ್ ದದರ್ಶ ನಿಜ ಬಾಲ್ಯಂ ಅನುಸ್ಮರನ್ ಸಹ. ಅಲ್ಲಿ ಉಷ್ಣೀಶ ಕಚ್ಚರ ಪಟಚ್ಚರ ಶೋಣ ಚೇಲಾನ್, ಧೂಳೆಲ್ಲ ತುಂಬಿಕೊಂಡು ಕೆಂಪು ಬಣ್ಣ ಬಂದಿದೆ, ಹರಕು ಬಟ್ಟೆನೇ ಮುಂಡಾಸಾಗಿ ಕಟ್ಟಿಕೊಂಡಿದ್ದಾರೆ. ಉಷ್ಣೀಶ ಕಚ್ಚರ ಪಟಚ್ಚರ ಶೋಣ ಚೇಲಾನ್, ಕೊಳೆಯಾಗಿದೆ, ಜಿಡ್ಡು ಎಲ್ಲ ಆಗಿದೆ. ಕಕ್ಷಾವಸಕ್ತ ಲಗುಣಾನ್ ಪೃಥುಕಂಬಲಾಂಸಾನ್, ದಪ್ಪ ಕಂಬಳಿ ಹೆಗಲ ಮೇಲಿದೆ, ಚಳಿಗಾಲ ಬೇರೆ, ಮತ್ತು ಕಂಕಳಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ. ಕಕ್ಷಾವಸಕ್ತ ಲಗುಡಾನ್, ದೊಣ್ಣೆ ಕಂಕಳಲ್ಲಿದೆ. ಯಾಕೆಂದರೆ ಗೋಪಾಲಕರು ಮುದುಕರಲ್ಲ ದೊಣ್ಣೆ ಊರ್ಕೊಂಡು ಹೋಗೋದಿಕ್ಕೆ, ಮತ್ತು ಆ ಹಸುಗಳು ಸಾಧು, ಹಾಗಾಗಿ ದೊಣ್ಣೆ ಬೀಸ್ಕೊಂಡು ಹೋಗಬೇಕಾಗಿಲ್ಲ. ಆದರೆ ಒಂದು ಆಧಾರಕ್ಕೆ ಅಂತಿರಬೇಕು, ಯಾವಾಗಲಾದ್ರೂ ಬೇಕಾಗುತ್ತೆ, ಹಾಗಾದ್ರೆ ಕಂಕಳಲ್ಲಿ ಇಟ್ಕೊಂಡು ಹೋಗೋದು. ಆ ಕಕ್ಷಾವಸಕ್ತ ಲಗುಡಾನ್ ಪರ್ಯಂತ ಭೂಮಿ ತರ ಚಾರಿತ ಗೋವ್ರಜಂಸ್ಥಾನ್,
ಆ ಊರಾಚೆ ಇರತಕ್ಕಂಥ ಗೋಮಾಳ ಅಲ್ಲೆಲ್ಲ ಗೋಪ್ರಚಾರ ಅಂತಲೇ ಕರೀತಾರೆ, ಗೋಮಾಳ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅದು ನೋಡ್ತಾ ತನ್ನ ಬಾಲ್ಯ ಅವನಿಗೆ ನೆನಪಾಯಿತು ಅಂತ. ನೋಡಿ, ಈ ಮಿಕ್ಕ ವರ್ಣನೆ ಅಷ್ಟು ಯಾವುದೇ ಸಂದರ್ಭಕ್ಕಾಗುತ್ತೆ. ಕೃಷ್ಣ ನೋಡ್ದ ಅನ್ನುವಾಗ ತನ್ನ ಬಾಲ್ಯ ಅಂತ ಆ ಕನೆಕ್ಷನ್ ಕೊಡೋದಿದೆಯಲ್ಲ, ಕಾವ್ಯದಲ್ಲಿ ಅಂಥವೆಲ್ಲ ಬೇಕಾಗುತ್ತದೆ. ಕೇದಾರ ಶಾಲಿ ಲವನೈಕ ರಥ ವೃಷಲ್ಯ ತಾರುಣ್ಯಪೀನ ಕುಚಕುಂಭ ಭರಾವನಮ್ರಾ ಕೃಚ್ಛ್ರಾನುಧಾವನ ಸಮುಚ್ಛ್ವಸಿತಾತಿ ಖಿನ್ನಾ ತಸ್ತೂ ರಥಸ್ಥ ಮಧುಸೂದನ ದತ್ತ ನೇತ್ರಾ. ಅಲ್ಲಿ ಭತ್ತದ ಗದ್ದೆಯಲ್ಲಿ ಎಲ್ಲ ಬೆಳೆ ಕುಯಿಲು ಆಗ್ತಾ ಇತ್ತು. ಆ ಕುಯಿಲು ಮಾಡ್ತಾ ಇದ್ದಂಥ ಹೆಂಗಸರು ಬಗ್ಗಿ ಪಾಪ ಕೂಲಿನಾಲಿ ಮಾಡ್ತಾಯಿದ್ರು. ಶೂದ್ರ ಸ್ತ್ರೀಯರು ಅವರು ನೋಡ್ತಾ ಇದ್ರು, ಹೀಗೆ ಬಗ್ಗಿ ಕುಯ್ತಾ ಇದ್ರು. ನೋಡಿ, ಅದು ಕೂಡ ಅಷ್ಟೇ ಚಳಿಗಾಲದಲ್ಲಿ ಸುಗ್ಗಿ ಕಾಲ, ಆಗ ಕುಯಿಲಾಗುತ್ತದೆ. ಅವರ ಆ ಎಲ್ಲ ಅಬ್ಸರ್ವೇಷನ್ ಎಷ್ಟು ಸರಿಯಾಗಿದೆ ಅಂತ. ರಥದ ಚಕ್ರದ ಕಟಕಟ ಶಬ್ದ ಬಂದಾಗ ಅತ್ತ ಕಡೆಗೆ ತಿರುಗಿ ಕೃಷ್ಣ ಅಂತ ಅವನು ಯಾರೋ ದಿವ್ಯ ಸುಂದರ ಮನೋಹರ ಮೂರ್ತಿ ಅಂತ ಅವನನ್ನೇ ನೋಡ್ತಾ ಇದ್ರು. ಆ ಹೊತ್ತಿಗೆ ಅವರ ಬಳಲಿಕೆ ಮರೆತಿತ್ತು ಅಂತ ಕವಿ ಹೇಳ್ತಾನೆ. ಹಯ್ಯಂಗವೀನ ನವನೀತ ಪಯೋ ಮಧೂನಿ ಪ್ರೀತ್ಯಾರ್ಪಿತಾನಿ ಪರಿಭುಜ್ಯ ಸ ಗೋಪವೃದ್ಧೈ ಬಾಲ್ಯೇ ವ್ರಜೇ ವಿರಚಿತಂ ನಿಜಚೌರ್ಯ ಮುಕ್ತ್ವಾ ತೇಭ್ಯೋ ಜಗಾದ ಸುಲಭಾನ್ಯಧುನೇತಿ ಕೃಷ್ಣ. ಹಾಗೆ ಬಂದಾಗ ಅವನಿಗೆ ಅಲ್ಲಿ ಹಳ್ಳಿ ಮುದುಕರು ಹಾಲು ತುಪ್ಪ ಬೆಣ್ಣೆ ಎಲ್ಲ ತಂದು ಕೊಡ್ತಾರೆ. ಹೊಸ ಬೆಣ್ಣೆ ತೆಗೆದು ಅದರಿಂದ ಮಾಡಿದಂಥ ತುಪ್ಪ. ಹಯ್ಯಂಗವೀನ ಮಾದಾಯ ಗೋಪಘೋಷಾನಂತ ಘೋಷ ವೃದ್ಧಾನುಪಸ್ಥಿತಾನಂತ ರಘುವಂಶದ ಮೊದಲನೇ ಸರ್ಗದಲ್ಲಿ ಕವಿ ಕಾಳಿದಾಸ ಹೇಳ್ತಾನಲ್ಲ, ಹಾಗೆ ಇಲ್ಲಿ ಅವರು ತಂದು ಕೊಟ್ಟಿದ್ದಾರೆ. ಅಲ್ಲಿ ಬರೀ ತಂದು ಕೊಟ್ಟರು ಅಂತ ಅಷ್ಟೇ ಇದೆ, ಅದನ್ನು ತಿಂದದ್ದು ಹೇಗೆ ಅಂತೆಲ್ಲ ಕಾಳಿದಾಸ ಬರೋದಿಲ್ಲ. ಇಲ್ಲಿ ಪ್ರೀತ್ಯಾರ್ಪಿತಾನಿ ಪರಿಭುಜ್ಯ, ಚೆನ್ನಾಗಿ ತಿಂದು ತೇಗಿ ಕೃಷ್ಣ ಆ ಗೋಪ ವೃದ್ಧರ ಜೊತೆಯಲ್ಲಿ ಅವನು ಬಾಲ್ಯೇ ವ್ರಜೇ ವಿರಚಿತಾಂ ನಿಜ ಚೌರ್ಯ ಮುಕ್ತ್ವ, ಚಿಕ್ಕ ವಯಸ್ಸಿನಲ್ಲಿ ತಾನು ವ್ರಜಭೂಮಿಯಲ್ಲಿ ಮಾಡಿದ ಕಳ್ಳತನದ ಕೆಲಸಗಳನ್ನೆಲ್ಲ ಹೇಳಿ ಈಗ ಆ ಕಷ್ಟ ಇಲ್ಲದೆ ನೀವೇ ಸುಲಭವಾಗಿ ತಂದು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿದನಂತೆ. ಗ್ರಾಮ್ಯೋಚಿತ ಪ್ರಣತಯ ಪ್ರಚುರತ್ರಪಾಸ್ತಾ ತಸ್ಮೈ ದದು ಕಮಲ ಮಂಜರಿಕಾ ಕರಾಭ್ಯಾಮ್ ಆದಾಯತ ಕರಪುಟೇನ ಸಮಂದಹಾಸಂ ಅಪೃಚ್ಛ ಸರ್ವಕುಶಲಂ ಸಯಯೋ ರಥೇನ. ಇತ್ತ ಕಡೆ ಹೆಣ್ಣು ಮಕ್ಕಳು ಅಲ್ಲಿ ಸರೋವರದಿಂದ ಕಮಲದ ಪುಷ್ಪಗಳನ್ನು ಕಿತ್ತು ತಂದು ಸಂಕೋಚ ಪಡ್ತಾ ನಾಚಿಕೊಳ್ತಾ ಪ್ರಚುರತ್ರಪಾಸ್ತಾ, ಹೆಚ್ಚು ನಾಚಿಕೆಯಿಂದ ತಂದು ಕೊಟ್ಟರೆ ಅದನ್ನು ತಗೊಂಡು ತುಂಬ ಚೆನ್ನಾಗಿದೆ ಕಮಲ, ಕುಶಲವೇ, ಹೇಗಿದ್ದೀರಾ, ಮಳೆ ಬೆಳೆ ಹೇಗಿದೆ ಅಂತೆಲ್ಲ ವಿಚಾರಿಸ್ಕೊಂಡು ಹೋದ ಅಂತ. ಅಂದರೆ ಆ ಚಿತ್ರಣ ಹೀಗೆ ಕೊಡುವಂಥದ್ದಿದೆಯಲ್ಲ, ಇದು ನಿಜವಾಗಿ ಒಳ್ಳೆಯ ಕಾವ್ಯದ ಲಕ್ಷಣ. ಆಮೇಲೆ ಅವನು ವೃಕಪ್ರಸ್ಥ ಅಂತ ಒಂದು ಪ್ರದೇಶಕ್ಕೆ ಬರ್ತಾನೆ. ಮೂಲದಲ್ಲಿ ಇದೆ ಮಹಾಭಾರತದಲ್ಲಿ. ಒಂದೊಂದು ಕಡೆಗೆ ಹೋದಾಗಲೂ ಕೃಷ್ಣನನ್ನು ಆಯಾ ಪ್ರದೇಶದವರು ಸ್ವಾಗತಿಸಿದ್ರು, ಸತ್ಕಾರ ಮಾಡಿದ್ರು. ಹಸರುವಾಣಿ ಚಪ್ರ ಹಾಕಿ ಪೂರ್ಣಕುಂಭ ಸ್ವಾಗತ ಎಲ್ಲ ಕೊಟ್ಟರು. ವೇದೋಕ್ತವಾಗಿ ಅವನಿಗೆ ಸ್ವಾಗತವಾಯಿತು, ಆತಿಥ್ಯ ಕೊಡ್ತಾರೆ. ಕೃಷ್ಣನೂ ಆ ಊರಿನ ಪ್ರಮುಖರೆಲ್ಲ ತನ್ನ ಶಿಬಿರಕ್ಕೆ ಕರೆಸಿಕೊಂಡು ಔತಣ ಮಾಡಿಸ್ತಾನೆ, ಆತಿಥ್ಯ ಕೊಡ್ತಾನೆ, ಅವರಿಗೆ ಬಹುಮಾನ ಕೊಡ್ತಾನೆ ಅಂತೆಲ್ಲ ಬರುತ್ತದೆ. ಭಗವದ್ಯಾನ ಪರ್ವ ಅಂತ ಉದ್ಯೋಗ ಪರ್ವದ ಭಾಗ. ನಿಜವಾಗಿ ಒಬ್ಬ ಮಹಾನುಭಾವ ಎಲ್ಲೆಲ್ಲಿ ಹೋದರೂ ಗೌರವ ಅನ್ನೋದನ್ನು ತೋರಿಸ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವುದು ಕೃಷ್ಣನಿಗೆ ಅಲ್ಲಿ ಕಾಣುತ್ತದೆ. ಕುರುಭೂಮಿ ಕೃಷ್ಣನ ಊರೇನು ಯದುಭೂಮಿ ಅಲ್ಲ, ಅಲ್ಲಿಯೂ ಅವನಿಗೆ ಗೌರವ ಸಲ್ತು. ಅದು ಶತ್ರು ರಾಷ್ಟ್ರ ಅದು. ಹಾಗಿದ್ದರು ಅಂತ ವ್ಯಾಸರ ಮಹಾಭಾರತದಲ್ಲಿ ಬರುತ್ತದೆ. ಇಲ್ಲಿ ಅವರು ತಗೊಂಡು ಕೃಷ್ಣ ಆ ಜನರಿಗೆಲ್ಲರಿಗೂ ತನ್ನ ಬಿಡದಿಗೆ ಕರೆಸಿ ಔತಣ ಕೊಟ್ಟ ಅಂತನ್ನುವುದೊಂದು ಒಂದು ಇಡೀ ಸರ್ಗ ವರ್ಣನೆ ಮಾಡ್ತಾರೆ. ನನಗೆ ಈ 5ನೇ ಸರ್ಗ ತುಂಬ ಇಷ್ಟವಾದದ್ದು. ತುಂಬ ಸುಂದರವಾದ ಧೃತವಿಲಂಬಿತ ಛಂದಸ್ನಲ್ಲಿದೆ. ಅದು ಇದನ್ನು ಕುರಿತು ವಿಮರ್ಶೆ ಮಾಡ್ತಾ ಕೆ.ಟಿ. ಪಾಂಡುರಂಗಿಯವರು ಬರೀತಾರೆ, ಅವರು ಮೇಲುಕೋಟೆಯಲ್ಲಿ ಈ ಥರದ್ದು ಎಷ್ಟೋ ಸಮಾರಾಧನೆಗಳನ್ನೆಲ್ಲ ನೋಡಿ ಅನುಭವದಿಂದ ಬರೆದಿದ್ದಾರೆ ಅಂತ. ಅಲ್ಲಿ ಅಡುಗೆಯವರ ಬಗ್ಗೆ ಚಟುವಟಿಕೆ ಏನಿತ್ತು ಅಂತ ಕವಿ ಬರೀತಾರೆ. ಕತಿಚನೇಂದನ ಬಂಧುರ ಕಂಧರಾ ಕತಿಪಯೇ ಜಲಕುಂಭಭರಾನತಾ ಕತಿಚ ಭಾಜನ ದಂತುರಿತಾಂತಿಕಾ ಜ್ವಲನ ಫೂತ್ಕೃತಿ ಸಂಕುಚಿತಾಧರಾ. ಕೆಲವರು ಅಡುಗೆಯವರು ಹೆಗಲ ಮೇಲೆ ಸೌದೆ ಹೊತ್ತುಕೊಂಡು ಬಗ್ಗಿ ಬರ್ತಾ ಇದ್ರಂತೆ, ತಲೆ ಬಗ್ಗಿಸ್ಕೊಂಡು ಅಡುಗೆ ಮನೆಗೆ. ಸಣ್ಣ ಎತ್ತರ ಇಲ್ಲದೆ ಇರತಕ್ಕಂಥ ಬಾಗಿಲುಗಳು. ಕತಿಪಯೇ ಜಲಕುಂಭಭರ ಆನತಃ. ಇನ್ನು ಕೆಲವರು ನೀರಿನ ತಪ್ಪಲೆಗಳನ್ನು ತೊಗೊಂಡು ಬರ್ತಾಯಿದ್ರು. ಕತಿಚಬಾ ಜನದಂತುರಿ ತಾಂತಿಕಾ. ಇನ್ನು ಕೆಲವರು ಆ ಪಾತ್ರೆಗಳನ್ನು ತೊಳೆಯೋದು ಮತ್ತು ಅದನ್ನು ಜೋಡಿಸೋದು, ಅವುಗಳ ಸುತ್ತಲೂ ಇಟ್ಕೊಂಡಿರೋದು ಆ ವ್ಯಗ್ರತೆಯಲ್ಲಿದ್ದರು. ಮತ್ತು ಇನ್ನು ಕೆಲವರು ಜ್ವಲನ ಪುತ್ಕೃತಿ ಸಂಕುಚಿತ ಆಧರಾ. ಇನ್ನು ಕೆಲವರು ಊದುಗೊಳವೆಯನ್ನು ಇಟ್ಟುಕೊಂಡು ಬಾಯಿಂದ ಉಪ್ಪಂತ ಉತ್ತ ತುಟಿನ ಕುಂಚನ ಮಾಡಿಕೊಂಡಿದ್ರು ಅಂತ. ಜ್ವಲನ ಪುತ್ಕೃತಿ ಸಂಕುಚಿತ ಆಧರಾ ಅಂತ.
ತ್ವರಿತಕೂಪಜಲೋದ್ಧೃತಿಯಂತ್ರಜೈಃ ಪೃಥುಲಭಾಜನಪೂರಣನೀರಜೈಃ ಅಚಿರಪೇಷಣಕುಟ್ಟನಸಂಭವೈಃ ಮುಖರಿತಂ ಧ್ವನಿಭಿಶ್ಚ ಮಹಾನಸಂ. ಆ ಅಡುಗೆ ಮನೆಯಲ್ಲಿ ಕೋಲಾಹಲ ಆಯಿತು. ಏನು ಶಬ್ದ ಕೋಲಾಹಲ ಅಂದರೆ ತ್ವರಿತಕೂಪಜಲೋದ್ಧೃತಿಯಂತ್ರಜೈಃ, ಬಾವಿಯಿಂದ ನೀರು ತೊಗೊಂಡು ಬಂದು ರಾಟೆ ಚೀತ್ಕಾರ ಮಾಡ್ತಾ ಇರುತ್ತೆ, ಕುಯ್ಯಿ ಅಂತ ಕೂಗ್ತಾ ಇರುತ್ತೆ. ಎಣ್ಣೆ ಹಾಕದೇ ಇದ್ದರೆ ಅಲ್ಲಿಂದ ಗಳಗಳ ಅಂತ ನೀರು ತೆಗೆದುಕೊಂಡು ಬಂದು ಸರ್ರಂತ ಸುರಿಯೋದು ಆ ಶಬ್ದ. ಪೃಥುಲ ಭಾಜನ ಪೂರ್ಣ ನೀರಜೈ, ಪಾತ್ರೆಗೆ ತಂದು ಗುಳುಗುಳುಗುಳುಗಳು ಅಂತ ನೀರು ತುಂಬೋದು, ಆ ನೀರು ಸೇದೋ ಶಬ್ದ, ಪಾತ್ರೆಯಲ್ಲಿ ನೀರು ತುಂಬೋ ಶಬ್ದ. ಆಮೇಲೆ ಅಚಿರ ಪೇಷಣ ಕುಟ್ಟನ ಸಂಭವೈ, ಇನ್ನು ಬೀಸೋದು ಕುಟ್ಟೋದು, ಈ ರೀತಿಯಾದ ಶಬ್ದಗಳಿಂದ ಅಡುಗೆ ಮನೆ ಮೊಳಗೋದಿಕ್ಕೆ ಆರಂಭವಾಯಿತು. ಮರಿಚ ಸರ್ಷಪ ಹಿಂಗು ವಿಲೋಡನ ಪ್ರಸೃತ ಸೌರಭ ಕೃಷ್ಟ ನೃನಾಸಿಕಂ ತತ ಮೃಜೀಶ ಘೃತೋದ್ಗತ ಸೌರಭೈ ಅಭವದಂಗಣಮಾವಸತಸ್ಯ ಚ. ಇನ್ನು ಅಲ್ಲಿ ಬೇರೆ ಬೇರೆ ಸಂಭಾರ ಪದಾರ್ಥಗಳಿಂದ ಮರಿಚ ಅಂದರೆ ಮೆಣಸು, ಮತ್ತು ಸರ್ಷಪ ಅಂದರೆ ಸಾಸಿವೆ, ಹಿಂಗು, ಇವುಗಳೆಲ್ಲದರ ಒಗ್ಗರಣೆ ನೋಡಿ. ಅಲ್ಲೂ ಕೂಡ ಅವರು ಕ್ಲಾಸಿಕಲ್ ಆದಂತಹ ಬೇರೆ ಬೇರೆ ಯಾವ್ಯಾವುದೋ ಬಳಸಿಲ್ಲ ಪದಾರ್ಥಗಳು. ಆ ಕಾಲದಲ್ಲೂ ಈ ಕಾಲದಲ್ಲೂ ಭಾರತದಲ್ಲಿ ಇರ್ತಕ್ಕಂಥವನ್ನೇ ಬಳಸಿದ್ದಾರೆ. ಪ್ರಸತ ಸೌರಭ ಕೃಷ್ಟನ ನಾಸಿಕಂ, ಮನುಷ್ಯರ ಮೂಗನ್ನು ಎಳ್ಕೊಂಡು ಬರೋ ಥರ ಇತ್ತು ಆ ನಾಸಿಕ, ಆ ಪರಿಮಳ. ರುಜೀಶ ಘೃತ, ರುಜೀಶ ಅಂತಂದರೆ ಆ ನೀರು, ಮಜ್ಜಿಗೆ ಮೇಲೆ ತೇಲ್ತಕ್ಕಂಥ ನೀರು, ಆಮೇಲೆ ತುಪ್ಪ, ಇವುಗಳನ್ನೆಲ್ಲ ಬಳಸಿ ಮಾಡ್ತಾಯಿದ್ರು. ಆ ಸೌರಭ ಎಲ್ಲ ಕಡೆಗೂ ತುಂಬ್ತಾ ಬಂತು. ಇನ್ನು ಇತ್ತ ಕಡೆ ಸಂತರ್ಪಣೆ ಅಂತ ಬ್ರಾಹ್ಮಣರು ಬಂದುಬಿಟ್ಟಿದ್ರು. ಅಥ ವಯಃಕ್ರಮ ಪಂಕ್ತಿ ಜುಷೋದ್ವಿಜಾ ಕತಿಪಯೇ ಬುಧ ಮಧ್ಯ ಪರೀಪ್ಸವ ಅನುಪಲಬ್ಧ ತದಂತರ ಖೇದಿತಾ ಸ್ವಪದ ಏವ ನಿಷೇಧುರನಿಚ್ಛಯ. ಎಷ್ಟು ಒಳ್ಳೆ ಸ್ವಭಾವೋಕ್ತಿ. ಅಥ ವಯಃಕ್ರಮ ಪಂಕ್ತಿ ಜುಷೋದ್ವಿಜಾ, ಎಲ್ಲ ವಯಸ್ಸಿಗನುಸಾರವಾಗಿ ಹಿರಿಯರು ಅಂತ ವಿದ್ಯಾವೃದ್ಧ, ತಪೋವೃದ್ಧ, ಜ್ಞಾನವೃದ್ಧ, ವಯೋವೃದ್ಧ ಎಲ್ಲರೂ ಕೂಡಿಸ್ತಾರಲ್ಲ. ಕತಿಪಯೇ ಬುಧ ಮಧ್ಯ ಪರೀಪ್ಸವ, ಕೆಲವರು ವಿದ್ವಾಂಸರ ಮಧ್ಯದಲ್ಲಿ ಕೂತ್ಕೋಬೇಕು ಅಂತ ಅಂದ್ಕೊಂಡ್ರು. ಅಲ್ಲಿ ಜಾಗ ಇವ್ರಿಗೆ ಸಿಗಲಿಲ್ಲ. ಅನುಪಲಬ್ಧ ತದಂತರ ಖೇದಿತ, ಅವ್ರು ಯಾರೋ ಜರೀಶಾಲ ಓದ್ಕೊಂಡಂಥ ಪಂಡಿತರ ಮಧ್ಯೆ ಕೂತ್ಕೊಳ್ಬೇಕು, ಅವ್ರ ಜೊತೆ ಶ್ಲೋಕಗಳು ಹೇಳ್ಕೋಬೇಕು, ಅಥವಾ ಅವ್ರ ಜೊತೆ ಕೂತ್ಕೊಂಡ್ರೆ ಸಂಭಾವನೆ ಜಾಸ್ತಿ ಅಂತಿರಬೇಕು. ಅಲ್ಲಿ ಜಾಗ ಸಿಗಲಿಲ್ಲ. ಇನ್ನೆಲ್ಲೋ ಕೂಡಿಸಿದಾಗ ಸ್ವಪದ ಏವ ನಿಷೇಧುರ ಅನಿಶ್ಚಯ, ಇನ್ನು ಯಾವುದೋ ಮೂಲೆಯಲ್ಲೇ ಕೂತ್ಕೊಂಡು ಇಷ್ಟ ಇಲ್ಲದೆ ಇದ್ರು ಗೊಣಕ್ಕೊಂಡಿದ್ರು ಅಂತ. ಕ್ರಮವಿತೀರ್ಣ ಹರಿತ್ ಕದಲೀದಲ ಪ್ರವಿಲಸತ್ ಸ್ವಪುರಸ್ಥಲಿಕಾ ದ್ವಿಜಾ ವಿತತ ಪಂಕಜ ಪತ್ರ ತಟಸ್ಥಿತಾ ಸಿತಗುರುದ್ವಿಹಗಾ ಇವ ರೇಜಿರೆ. ಅವ್ರ ಮುಂದೆ ವಿಶಾಲವಾದ ಬಾಳೆ ಎಲೆಯನ್ನು ಹಾಕಿತ್ತು. ಮತ್ತು ಅವರು ಅದರ ಮುಂದೆ ಬೆಳ್ಳಗಿರ್ತಕ್ಕಂಥ ಬಟ್ಟೆ, ಬೆಳ್ಳಗಿರುವ ತಲೆ ಕೂದಲು ಅದೆಲ್ಲ ಕೂಡಿದವರಾಗಿ ಕೂತಿದ್ದರೆ ಹೇಗಿತ್ತು ಅಂದರೆ ತಾವರೆ ಎಲೆಗಳ ಮುಂದೆ ಹಂಸಗಳ ಕೂತಂತೆ ಇತ್ತು. ಹೇಗಿತ್ತು ಅಂತಂದರೆ ಅವರು ಇನ್ನು ಹಸ್ತೋದಕಕ್ಕೆ ಅಂತ ಕೈ ಚಾಚಿದ್ರಲ್ಲ, ಅದು ಕೊಕ್ಕು ಚಾಚಿಕೊಂಡಂತೆ ಆ ಥರ ಕೂತಿದ್ದರು ಅಂತ. ತುಂಬ ಅದ್ಭುತವಾದ ಚಿತ್ರಣ. ಸುಪರಿವೇಷಣ ಪಾಣಿ ಚಮತ್ಕೃತಿ ಪ್ರಭವ ಶೀಘ್ರಗತಾಗತಿ ಬಿರ್ಗುಣೈ ಪ್ರಕಟಿತಾ ಇವ ಮಾಧವ ಮಾಯಯ ದಲತಲೇಭ್ಯವಹಾರ್ಯಗಣಾ ಕೃತಾ. ಹೋಗಿ ಬಂದು ಕೋಲಾಹಲದಲ್ಲಿ ಅಡುಗೆ ಭಟ್ರು ಎಷ್ಟು ಬೇಗ ಬಡಿಸ್ಬಿಟ್ರು ಅಂದರೆ ಕೃಷ್ಣ ಮಾಯೆಯಿಂದ ಎಲೆಗಳೆಲ್ಲ ಆಗಲೇ ಭಕ್ಷ್ಯಗಳಿಂದ ತುಂಬೋಯ್ತು ಅನ್ನೋ ಥರ ಕಾಣಿಸ್ತಾ ಇತ್ತು. ವಿವಿಧ ಶಾಖಸು ಸಂಸ್ಕೃತ ಭಕ್ಷ್ಯಕಂ ತತದಲಾಸ್ತರಣಂ ವಿತತಂ ತಲಂ ಉಪವನಾದ್ಭುತ ವರ್ಣಸು ಮಾವಲಿ ಪ್ರಚುರಶಾದ್ವಲ ಕಲ್ಪಮಭೂತ್ತದ. ಬಣ್ಣ ಬಣ್ಣದ ಖಾದ್ಯ ಪದಾರ್ಥಗಳಿಂದ ಅಲಂಕೃತವಾದ ಆ ಊಟದ ಎಲೆ ಹೇಗೆ ಕಾಣಿಸ್ತು ಅಂತಂದರೆ ನೋಡಿದ್ರೆ ಹೂಗಳಿಂದ ತುಂಬಿರ್ತಕ್ಕಂಥ ಹುಲ್ಲುಗಾವಲಿನಂತೆ ಕಾಣಿಸ್ತಾ ಇತ್ತು ಅಂತ. ಅಂದರೆ ಎಷ್ಟು ವಿಶಾಲವಾಗಿರಬೇಕು ಬೇರೆ. ಶ್ರೀ ವಿಷ್ಣುವರಲ್ಲಂತೂ ಉಳುಂದೋಗರೆ, ಕಡಗೋಗರೆ, ಎಳ್ಳೋಗರೆ, ಪುಳಿಯೋಗರೆ, ಕ್ಷೀರಾನ್ನ, ಮತ್ತು ವಡೆ, ಆ ವಡೆಗಳಲ್ಲಿ ಬಗೆ ಬಗೆಯಾದದ್ದು, ದಧ್ಯೋದನ ಮೊದಲಾದವೆಲ್ಲ ಬಣ್ಣ ಬಣ್ಣದ ಪದಾರ್ಥಗಳು ಸೇರಿಕೊಂಡ್ರೆ ಹೇಗೋ ಆಗಿತ್ತು. ಅತ ಪುರ ಪ್ರವಿಸಾರಿತ ದಕ್ಷಿಣೋ ಚುಲುಕ ಪಂಕ್ತಿ ನಲ್ಪ ಪರಂಪರಾ ಉದಕ ಸಂಗ್ರಹಣಾಯ ತದಾ ಬಭು ಕಮಲಕೋರಕ ತೋರಣ ಪಂಕ್ತಿವತ್. ಇನ್ನು ಹಾಗೆಯೇ ಕೈಗಳನ್ನೆಲ್ಲ ಚಾಚಿಕೊಂಡು ಕೂತ್ಕೊಂಡಾಗ ಆ ಕಮಲಗಳ ಮೊಗ್ಗುಗಳು ಚಾಚಿದಂಥ ರೀತಿಯಲ್ಲಿ ತೋರ್ತಾ ಇತ್ತು. ಅಥ ನತೋನ್ನತ ಮಸ್ತಕ ಪಂಕಜ ಛದಗಣಂ ಪ್ರಚಲತ್ ಕರವೀಚಿಕಂ ಅದನಜಾತ ಕಲಸ್ವನ ಮಾಬಭೌ ಸರಯಿವಾಯತ ಮಾವಸತಂ ಹರೇ.
ಇನ್ನು ಕೆಲವರು ಕೈ ಚಾಚೋದು, ಕೆಲವರು ತಲೆ ಚಾಚೋದು, ಕೆಲವರು ತಲೆ ಎತ್ತೋದು, ಬೇರೆ ಬೇರೆ ಭಂಗಿಗಳಲ್ಲಿ ಕೈ, ತಲೆ, ಕುತ್ತಿಗೆ, ಬಾಯಿ ಇವುಗಳ ಮೂಮೆಂಟನ್ನು ನೋಡಿದ್ರೆ ಆ ಇಡೀ ಊಟದ ಮನೆ ಒಂದು ಸರೋವರ. ಈ ಕೈಗಳು ತಲೆಗಳು ಎತ್ತಿ ಕೆಳಗೆ ಇಳಿಸೋದು, ಅಲೆಗಳ ಮೇಲೆ ಕೆಳಗೆ ಹೊಯ್ದಾಡೋ ತರಹ ರೀತಿಯಲ್ಲಿ ಕಾಣಿಸ್ತು. ಇವರು ಲೊಚ ಅಂತ ರಸರಸ ಅಂತ ಸೊರಗುಟ್ಟುಕೊಂಡು ಲೊಚಗುಟ್ಟುಕೊಂಡು ಚಪ್ಪಡಿಸ್ಕೊಂಡು ತಿನ್ನೋದು ನೋಡಿದ್ರೆ ಆ ಜಲದ ಕಲಕಲ ಸ್ವನ, ಅಲೆಯ ಸಪ್ಪಳ ಎಲ್ಲ ಸೇರಿ ಬರ್ತಾ ಇತ್ತಂಥ ರೀತಿಯಲ್ಲಿ ತೋರ್ತು. ಹೀಗಿತ್ತು ಆ ಒಂದು ಊಟದ ವೈಭವ ಅಂತೆಲ್ಲ ಬರೀತಾರೆ. ಆಮೇಲೆ ಇತಿ ನಿಗದ್ಯ ದೃಗೂರ್ಧ್ವ ತಟಾರ್ಪಿತ ಪ್ರವಿಚಲತ್ವಲಭೀಕೃತ ಪಾಣಿಕ ಚಿರಮವೇಕ್ಷೆಯದುತ್ತಮಗ್ರತಃ ಪರಮವಾಪತದ ಪ್ರಮದಂ. ಆಮೇಲೆ ಊರಿಂದ ಊರಿಗೆ ಹೋದಾಗ ಅಲ್ಲಿ ದಾರಿನಲ್ಲಿ ಒಬ್ಬ ವಯಸ್ಸಾದವರೆಲ್ಲ ಬಂದು ಕೃಷ್ಣನ ನೋಡ್ತಾರೆ, ಮುದುಕೀನು. ಆಗ ಅವಳು ಕೆಲವರು ಮಾತಾಡೋದು ನೋಡಿ, ನನುಭವಾನ್ ಗಜರಾಟ್ ಪರಿರಕ್ಷಕೋ ದೃಪದಜಾದ್ಭುತ ಚೇಲಕುವಿಂದಕ ಶಕಟಕೇಶಿ ಬಕಾಘವಿಮರ್ದನ ಸುರಭಿಗೋಪನ ಪಾಣಿಘೃತಾಚಲ ಶ್ರವಣತಶ್ರುತ ಮಧ್ಯ ನಿರ್ಗಲಂ ಸಮವಲೋಕ್ಯ ಭವಂತಮಹಂ ದಶಾ ನನುಭವಾಮಿ ಚ ಧನ್ಯತಮಾಕ್ಷಣಂ ಪುರತ ಏವ ಯೇಹ್ಯುಪದರ್ಶಯತೆ ಮುಖಂ. ಮುದುಕಿರು ಪಾಪ, ಓ ನೀನೇನಪ್ಪ ಗಜೇಂದ್ರನ ಕಾಪಾಡಿದ್ದು ನೀನೇನಾ, ನಮ್ಮ ದ್ರೌಪದಿಗೆ ಬಟ್ಟೆ ಕೊಟ್ಟಂಥ ನೇಯ್ಗೆ ಅವನು ನೀನೇನಾ, ಶಕಟ ಕೇಶಿ ಬಕ ಅಘ ಮೊದಲಾದ ರಾಕ್ಷಸರನ್ನ ಕೊಂದವನು ನೀನೇನಾ, ಬೆಟ್ಟ ಎತ್ತಿದವನು ನೀನೇನಾ, ಹಸುಗಳನ್ನು ಕಾಪಾಡಿದವನು ಮಳೆಯಲ್ಲಿ, ನಿನ್ನ ಬಗ್ಗೆ ಕೇಳಿದ್ವಿ ಇದುವರೆಗೂ ನೋಡೋಕ್ಕಾಗಿಲ್ಲ, ಸ್ವಲ್ಪ ಬಾ ಬೆಳಕಿಗೆ ಬಾ, ನಿನ್ನ ಮುಖ ನೋಡಬೇಕು. ಇತಿ ನಿಗದ್ಯ ದೃಗೂರ್ಧ್ವ ತಟಾರ್ಪಿತ ಪ್ರವಿಚಲದ್ ವಲಭೀಕೃತ ಪಾಣಿಕ, ಕೈಯನ್ನು ಹಣೆ ಹತ್ತಿರ ಹಿಂಗೆ ಸೂರ್ಯನ ಥರ ಇಟ್ಕೊಂಡು ವಲಭೀಕೃತ ಪಾಣಿಕ, ಹಾಗಾಗಿ ಸರಿಯಾಗಿ ನೋಡ್ತೀವಿ. ಚಿರಮವೇಕ್ಷೆ ಯದುತ್ತಮ ಮಗ್ರತಃ ಪರಮವಾಪತದ ಪ್ರಮದಂ ಮುಹು. ಹಾಗೆ ಮಾಡಿ ಸಂತೋಷ ಪಟ್ಕೊಂಡ್ರು. ತದನು ಕೇಪಿ ಜರಂಶ್ಚಿರ ಕುಟ್ಟನೈಹಿ ಅರುಣನಾಗ ಕಿಸಾಲಯ ಪಿಂಡಕಂ ವಿರದನೆ ವಿನಿವೇಶ್ಯ ಮುಖೇಶನೈಹಿ ಲಗುಡಪಾಣಿರುವಾಚ ಸಮುತ್ಥಿತ. ಆ ಥರ ಆದಾಗ ಒಬ್ಬ ಮುದುಕ ಕೋಪಿ ಜರಂಶ್ಚಿರ ಕುಟ್ಟನೈಹಿ ಅರುಣನಾಗ ಕಿಸಾಲಯ ಪಿಂಡಕಂ ವಿರದನೆ ವಿನಿವೇಶ್ಯ. ಅವನು ಬರೀ ಹಲ್ಲಿಲ್ಲದೆ ಇರತಕ್ಕಂಥ ಬಾಯಲ್ಲಿ ಕುಟ್ಟಾಣಿನಲ್ಲಿ ಕುಟ್ಟಿರ್ತಕ್ಕಂತಹ ಆ ಒಂದು ಎಲೆ ಅಡಿಕೆ ಪಿಂಡವನ್ನು ಬಾಯೊಳಗೆ ಇಟ್ಟುಕೊಂಡು ಕೃಷ್ಣನ ಜೊತೆ ಮಾತಾಡೋಕೆ ಆರಂಭ ಮಾಡ್ದ ಅಂತ. ಅಂದರೆ ಆ ಕುಟ್ಟಣಿಯಲ್ಲಿ ಕುಟ್ಟಿರ್ತಕ್ಕಂಥ ಎಲೆ ಅಡಿಕೆ ಅದನ್ನು ಬಾಯಿನಲ್ಲಿ ಇಟ್ಕೊಳ್ಳೋದು, ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ಅವರು ಬರಿತಾ ಹೋಗ್ತಾರೆ. ಈ ಕಾವ್ಯದಲ್ಲಿ ಎಲ್ಲಕ್ಕಿಂತ ಇದೇ ತುಂಬ ಸ್ವಾರಸ್ಯಕರವಾದ ಭಾಗ ಅಂತ ನನಗನ್ಸುತ್ತೆ. ಇನ್ನು ಕೃಷ್ಣ ಕೌರವ ಸಭೆಯಲ್ಲಿ ಮಾತಾಡಿದ್ದಾಗಲಿ, ಕೌರವರನ್ನು ಎದುರುಗೊಂಡಿದ್ದಾಗಲಿ, ಅವೆಲ್ಲದಕ್ಕಿಂತ ಈ ಭಾಗವೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಂತ ನನಗನ್ಸುತ್ತದೆ. ದುರ್ಯೋಧನ ಅವನನ್ನು ಗೇಲಿ ಮಾಡ್ತಾನೆ, ಅವನದು ಏನು ಅಂತ ನೋಡಿ. ಅವನನ್ನು ಗೇಲಿ ಮಾಡುವಾಗ ಹೇಳುವ ಕ್ರಮ ಏನಾಗಿದೆ, ಕೇನವಾ ಧ್ರಿಯತೆ ಲೋಕೆ ನಶಿಲಾ ಪುಣ್ಯತೋ ಯಶಃ ಗೋವರ್ಧನ ಗಿರೇರ್ ಓಢತ್ಯೇವ ಕೀರ್ತಿರ್ ಮಹತ್ತರ. ಯಾರಿಗಾಗಲಿ ಒಂದು ಕಲ್ಲನ್ನು ಎತ್ಕೊಳ್ಳೋಕ್ಕಾಗುತ್ತೆ, ಅದರಿಂದನೇ ಅವನು ಗೋವರ್ಧನ ಅಂತ ಅವನ ಹೆಸರು ಮಾಡ್ಕೊಂಡ್ಬಿಟ್ಟ. ಅಲಗರ್ಧ ಪದಾನುನ್ನಃ ತಾವತಾ ಕಿಂ ಮಹದ್ಯಶಃ ಕಾಲೀಯ ಮರ್ದನ ಶ್ರೀಮಾನ್ ಇತಿ ಮೌಢ್ಯ ಮಹೋನೃಣ. ಯಾವುದೋ ಒಂದು ನೀರು ಹಾವು, ಅಲಗರ್ಧ ಅಂದರೆ ಜಲವ್ಯಾಲ ಅಂತ ಕರೀತಾರೆ, ಅದಕ್ಕೆ ಡುಂಡು ಭಾ ಅಂತಲೂ ಕರೀತಾರೆ. ಅಂತಂದರೆ ಅದು ಒಳ್ಳೆ ನೀರಿನಲ್ಲಿ ಕೆರೆ ಹಾವಾಗಿ ಬೆಳೆಯುತ್ತಲ್ಲ, ಆ ಥರದ್ದು ವಿಷ ಇಲ್ಲದೆ ಇರತಕ್ಕಂಥದ್ದು ಒಳ್ಳೆ ಅಂತಲೂ ಹಳಗನ್ನಡದಲ್ಲಿ ಕರೀತಾರೆ. ಅದನ್ನು ತುಳಿದ್ರಿಂದ ಕಾಲಿಯ ಅಂತ ಅನಿಸ್ಕೊಂಡ್ಬಿಟ್ಟು ಕಾಲಿಯ ಮರ್ದನ ಅಂತ. ಮತ್ಸ್ಯಾದನಾತ್ತ ನೈಷ್ಪಂದ್ಯೋ ಲೋಷ್ಟಪಾತೇನ ಕಾನನೆ ಹತಸ್ತೇನ ಬಕ ಕಶ್ಚಿತ್ ಕಿಮತ್ರ ಮಹದದ್ಭುತಂ. ಮಣ್ಣೆಂಟೆ ತೊಗೊಂಡು ಹೊಡೆದ್ರೆ ಸತ್ತೋಗುತ್ತೆ ಕೊಕ್ಕರೆ, ಹಾಗಿರೋದನ್ನು ಕೊಂದು ಬಕಾಸುರ ವಧೆ ಮಾಡಿದವನು ಅಂತ. ಮತ್ತು ಅವನು ನೀಲಮೇಘ ಶ್ಯಾಮ ಕಾಯ ಅಂತಾರೆ. ಅದೇನು ಮಹಾ ಗೋರಕ್ಷಣಾಯ ದಂಡೇನ ಚಾರ್ಯನ್ಗಾ ಮಹಾವನೆ ಆತಪಾಸಿತ ಗಾತ್ರೋಯಂ ಮೇಘಶ್ಯಾಮ ಇತಿ ಇರುತ್ತೆ. ದನ ಮೇಯಿಸ್ಕೊಂಡು ಕಾಡಲ್ಲೆಲ್ಲ ಅಲದಾಡಿ ಮೈ ಕಪ್ಪಾಗಿದೆ, ಅದಕ್ಕೆ ಅವನು ಮೇಘಶ್ಯಾಮ ಅಂತಾರೆ. ಅದೇನಾದರೂ ಉಂಟೆ? ಇಂಥದ್ದೇನು ಇವನಲ್ಲಿ ವಿಶೇಷವಾದದ್ದು ಯಾವುದೂ ಇಲ್ಲ. ಸಂಸ್ಕಾರ ಪ್ರಬಲೋ ಲೋಕೆ ತದ್ವತ್ ಕರ್ಮಾನು ವರ್ತತೆ ಬಾಲ್ಯೇ ಚೌರ ಪ್ರವೃತ್ತೋಯಂ ರುಕ್ಮಿಣೀಮಪ್ಯಚೂಚುರತ್.
ಇವನ ಸಂಸ್ಕಾರ ಎಂಥದ್ದು ಅಂದರೆ ಬಾಲ್ಯದ್ದೇನಿದೆ ಅದೇನೆ. ಅವನು ಬೆಣ್ಣೆ ಹಾಲು ಮೊಸರು ಕದ್ದಿದ್ದವನು, ಆಮೇಲೆ ಹೆಣ್ಣನ್ನು ಕದಿಯೋ ಮಟ್ಟಕ್ಕೆ ಬಂದ ಅಷ್ಟೇನೆ ಅಂತ. ಈ ರೀತಿಯಾದ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಚಮತ್ಕಾರಗಳಲ್ಲಿ ಕವಿ ತುಂಬ ಚೆನ್ನಾಗಿರ್ತಕ್ಕಂಥ ಸ್ವಾರಸ್ಯವನ್ನು ತಂದು ಕೊಡ್ತಾರೆ. ಈ ಬಗೆಯ ಕಾವ್ಯ 15 ಸರ್ಗಗಳು ಬೆಳೆದಿದೆ. ಇದರ ಉತ್ತರ ಭಾಗಕ್ಕಿಂತ ಈ ಪೂರ್ವ ಭಾಗದ ಸೊಗಸೇ ಹೆಚ್ಚು. ತುಂಬ ವಿರಳವಾಗಿ ಶಬ್ದಾಲಂಕಾರ ಮಾಡ್ತಾರೆ. ಜನ್ಯಂ ಅನ್ಯೋನ್ಯಂ ಅನ್ಯಾಯಂ ಸೈನ್ಯಂ ಅನ್ಯೇನ ಹನ್ಯತೆ ಜನ್ಯುಮನ್ಯುಂ ಮನ್ಯಮಾನೋ ದೈನ್ಯಂ ಮಾನ್ಯೋನ್ಯಂ ಜೈನ್ಯಂ ಮಾನ್ಯೋನ್ವ ಮನ್ಯತ. ಈ ಥರದ್ದು ನ್ಯಾವತ್ತು ಕೊಟ್ಟಂತಹ ನಾಲ್ಕು ಯಾವತ್ತು ಕೊಟ್ಟಂತಹ ಪದಗಳನ್ನು ಬಳಸಿಕೊಂಡು ಆ ಶಬ್ದಗಳನ್ನು ಬಳಸಿಕೊಂಡು ಪದ್ಯ ಬರೆಯೋದು, ಆ ಥರದ್ದು ಎಲ್ಲೋ ಒಂದೋ ಎರಡೋ ಈ ರೀತಿಯಾದದ್ದು ಕಂಡು ಬರ್ತವೆ. ಇನ್ನು ಮಿಕ್ಕಂತೆ ಎಲ್ಲ ಪ್ರಸಾದ ರಮಣೀಯವಾದದ್ದು. ಕಥೆ ತಮಗೆಲ್ಲ ಗೊತ್ತಿರುವಂಥದ್ದೇ. ಆ ಕವಿಯ ರಚನಾ ಸ್ವಾರಸ್ಯಲ್ಲಿ ಅತಿಶಯವಾಗಿ ವಿಶೇಷವಾಗಿದೆ. ಆ ಭಾಗಗಳನ್ನು ಕೆಲವನ್ನು ನಿವೇದಿಸಿದೆ. ಇಂಥ ಒಳ್ಳೆಯ ಕೃತಿಯನ್ನು ಬರೆದವರು ನಮ್ಮ ಜಗ್ಗು ಒಕಲಭೂಷಣ. ನಾಳೆ ದಿವಸ ನಾವು ಮಹಾರಾಷ್ಟ್ರದ ಒಬ್ಬ ವಿನೂತನವಾದ ವಿಡಂಬನ ಕವಿ ಇದ್ದರು. 2-3 ವರ್ಷಗಳ ಕೆಳಗೇನೋ ಅವರು ತೀರಿಕೊಂಡ್ರು. ಅರ್ಜುನ್ ವಾಡೇಕರ್ ಅಥವಾ ಅರ್ಜುನ್ ವಾಡ್ಕರ್ ಅಂತ, ಅರ್ಜುನ ಕೃಷ್ಣ ವಾಡೇಕರ್. ಅವರ ಕಂಟಕಾಂಜಲಿ ಎನ್ನುವ ಕಾವ್ಯವನ್ನು, ಮುಕ್ತಕ ಕಾವ್ಯವನ್ನು ನೋಡೋಣ. ವಿಶೇಷವಾಗಿ ಹಾಸ್ಯಮಯವಾದದ್ದು, ಕಟಕಿ ವ್ಯಂಗ್ಯ ತುಂಬಿರ್ತಕ್ಕಂಥದ್ದು. ಆಧುನಿಕ ಭಾರತದ ವಿಕಟತೆಯನ್ನು, ಹತಪ್ರಭತೆಯನ್ನು, ನಮ್ಮ ಜನಗಳ ಅವಿವೇಕವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅಂಥ ಕಾವ್ಯ ಮತ್ತೊಂದಿಲ್ಲ. ಅದನ್ನು ನೋಡೋಣ. ನಮಸ್ಕಾರ.